ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಯಾಕೆ ಇಷ್ಟೊಂದು ಅವತಾರ ಮಾಡ್ತಾ ಇದೀಯಾ? ನಿನ್ನ ಪ್ರಿಯತಮ ನಿನ್ನನ್ನು ಕರೆದುಕೊಂಡು ಹೋಗಲು ಮದುವೆ ಮಂಟಪಕ್ಕೆ ಬರಲೇ ಇಲ್ಲ. ಟೈಮ್ ಕರೆಕ್ಟ್ ಆಗಿ ನಾನು ಬಂದು ನಿನ್ನ ಅಪ್ಪನ ಗೌರವವನ್ನು ಉಳಿಸಿದ್ದಕ್ಕೆ ಜೀವನವೆಲ್ಲ ನೀನು ನನಗೆ ಕೃತಜ್ಞನಾಗಿ ಇರಬೇಕು. ಈ ಅಳುವ ನಾಟಕವನ್ನು ಇನ್ನು ಸಾಕು ಮಾಡು. ರಾಜೇಶ್ನ ತೀವ್ರತೆಗೆ ಆ ಅಮಾಯಕ ಹುಡುಗಿ ತುಂಬಾ ಹೆಚ್ಚಿನ ನೋವಿನಲ್ಲಿದ್ಲು. ವರುಣ್ ಪರಿವಾರ ವರದಕ್ಷಿಣೆ ಕಡಿಮೆ ಎಂದು ಸಮಯಕ್ಕೆ ಸರಿಯಾಗಿ ಮದುವೆ ಮಂಟಪಕ್ಕೆ ಬರಲೇ ಇಲ್ಲ. ಪಲ್ಲವಿಯ ತಂದೆಯ ಸ್ಥಿತಿಯನ್ನು ನೋಡಿ ಅವರ ಹಳೆಯ ಗೆಳೆಯ ಶಿವರಾಮ್ ಅವರು ತಮ್ಮ ಮಗ ರಾಜೇಶ್ ಜೊತೆ ಪಲ್ಲವಿಯ ಮದುವೆಯನ್ನು ಮಾಡಿಸಿದ್ರು. ರಾಜೇಶ್ ಮುಂಗೋಪಿ, ಕಟ್ಟುನಿಟ್ಟಿನ ದೃಢವಾದ ಗಂಡಸು. ಪಲ್ಲವಿಗಿಂತಲೂ ತುಂಬಾ ಜಾಸ್ತಿ ದೊಡ್ಡವನು. ರಾಜೇಶ್ ಎಲ್ಲೋ ಕೇಳಿಸಿಕೊಂಡಿದ್ದ ಪಲ್ಲವಿ ಆ ಹುಡುಗನನ್ನು ತುಂಬಾ ಇಷ್ಟಪಡ್ತಾ ಇದ್ದಾಳೆ ಅನ್ನುವ ಮಾತು. ಈ ಮಾತುಗಳಿಂದಲೇ ಅವನು ಪಲ್ಲವಿಯ ಜೀವನವನ್ನು ನರಕ ಮಾಡಿಬಿಟ್ಟಿದ್ದ. ಪಲ್ಲವಿ ಏನಾದ್ರೂ ಸೈಲೆಂಟ್ ಆಗಿದ್ರೆ ಅವನು ಯಾವಾಗ್ಲೂ ಏನು ಅಷ್ಟೊಂದು ಶೋಕ ಆಚರಿಸ್ತಾ ಇದೆಯಾ, ನಿನಗೆ ನಿನ್ನ ಪ್ರಿಯಕರನ ನೆನಪು ಬರ್ತಾ ಇದೆಯಾ ಅಂತ ಹೇಳ್ತಾ ಇದ್ದ. ಒಂದು ದಿನ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಾ ಪಲ್ಲವಿ ಪ್ರಜ್ಞೆ ತಪ್ಪಿದಾಗ ರಾಜೇಶ್ ಕಣ್ಣುಗಳು ಅವಳ ಸೊಂಟದ ಮೇಲೆ ಬಿದ್ದಿದ್ವು. ಅವನಿಗೆ ಈಗ ಹಳೆಯ ದಿನಗಳು ನೆನಪಿಗೆ ಬಂದಿದ್ವು. ಮದುವೆಯ ದಿನದಂದು ಒಬ್ಬ ಮಹಿಳೆಯ ಮಾತು ಅವನಿಗೆ ಈಗ ನೆನಪು ಬಂದಿತ್ತು. ಇವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ, ಮತ್ತೆ ಗಂಡಿನ ಕಡೆಯವರು ಯಾಕೆ ಮದುವೆಗೆ ಬರಲಿಲ್ಲ? ಆ ಮಾತು ನೆನಪಿಸಿಕೊಂಡು ರಾಜೇಶ್ ಕೋಪದಿಂದ ತನ್ನ ಹಳ್ಳುಗಳನ್ನು ಮಸೆಯುತ್ತಿದ್ದ. ಅವನ ಮದುವೆಯಾದ ಹುಡುಗಿ ಮೊದಲಿನಿಂದಲೇ ಬೇರೆಯವರನ್ನು ಪ್ರೀತಿಸುತ್ತಿದ್ಲು, ಬೇರೆಯವರ ಬಗ್ಗೆ ಕನಸು ಕಾಣ್ತಾ ಇದ್ಲು. ಅವಳನ್ನು ಅವರ ತಂದೆ ಬಲವಂತವಾಗಿ ಈ ಸಂಬಂಧದಲ್ಲಿ ತಳ್ಳಿಬಿಟ್ಟಿದ್ರು. ರಾಜೇಶ್ಗೆ ಸ್ವಲ್ಪ ಕೂಡ ಮನಸ್ಸಿರ್ಲಿಲ್ಲ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಬರಬೇಕು ಅಂತ. ಯಾವ ಹುಡುಗಿ ತನ್ನ ತಂದೆಯನ್ನು ತಬ್ಬಿಕೊಂಡು ಜೋರಾಗಿ ಕಣ್ಣೀರು ಹಾಕ್ತಾ ಇದ್ಲೋ ಅವಳನ್ನು ನೋಡಿ ರಾಜೇಶ್ಗೆ ಈಗಿನಿಂದಲೇ ದ್ವೇಷ ಹುಟ್ಟುಕೊಂಡಿತ್ತು. ಮದುಮಗಳಾಗಿ ತಯಾರಾಗಿ ನಿಂತಿದ್ದ ಪಲ್ಲವಿ ಕಣ್ಣೀರು ಹಾಕ್ತಾ ಇದ್ರೆ ಅವರ ತಂದೆ ಮಗಳ ತಲೆ ಮೇಲೆ ಕೈಯಿಟ್ಟು ಹೇಳಿದ್ರು, ಮಗಳೇ, ಇದೇ ನಿನ್ನ ಭಾಗ್ಯ, ಇದನ್ನೇ ನಿನ್ನ ಹಣೆ ಬರಹ ಅಂದುಕೊಂಡು ಸ್ವೀಕರಿಸು. ಆ ದೇವರು ಯಾವಾಗ್ಲೂ ನಿನ್ನನ್ನು ಸಂತೋಷವಾಗಿಟ್ಟಿರ್ಲಿ ಎಂದು ಅವರು ತಮ್ಮ ಮಗಳಿಗೆ ಆಶೀರ್ವಾದ ಕೊಡ್ತಾ ಇದ್ರು. ಆಗ ರಾಜೇಶ್ ಮನಸ್ಸಿನಲ್ಲೇ ಯೋಚಿಸ್ತಾ ಇದ್ದ, ಈ ವಯಸ್ಸಾದ ವ್ಯಕ್ತಿ ಯಾವ ರೀತಿ ವಿಚಿತ್ರವಾಗಿ ನಡೆದುಕೊಳ್ತಾ ಇದ್ದಾನೆ ಅಂದ್ರೆ, ನಾನೇನೋ ತುಂಬಾ ನೀಚವಾದವನು, ಇವರ ಮುದ್ದಾದ ಮಗಳನ್ನು ಮದುವೆ ಮಾಡಿಕೊಂಡು ಕಾಟ ಕೊಡಲು ಕರೆದುಕೊಂಡು ಹೋಗ್ತಾ ಇದ್ದೀನಿ ಅನ್ನುವ ರೀತಿ. ನನ್ನ ತಂದೆಯ ಗೌರವದ ಪ್ರಶ್ನೆ ಇಲ್ಲದೆ ಇದ್ದಿದ್ರೆ ಎಲ್ಲರ ಮುಂದೆ ನಾನು ಇವಳನ್ನು ಇಲ್ಲೇ ಬಿಟ್ಟು ಹೊರಟು ಹೋಗ್ತಾ ಇದ್ದೆ. ಆದ್ರೆ ಈಗ ಈ ತಲೆನೋವನ್ನು ಅವನು ಅನುಭವಿಸಲೇಬೇಕಾಗಿತ್ತು. ಸ್ವಲ್ಪ ಸಮಯದಲ್ಲೇ ರಾಜೇಶ್ ತುಂಬಾ ಜೋರಾಗಿ ಕಾರನ್ನು ಓಡಿಸ್ತಾ ಇದ್ದ. ರಾಜೇಶ್ನ ಇಷ್ಟೊಂದು ಕೋಪವನ್ನು ನೋಡಿ ಅವರ ತಂದೆ ಕೂಡ ಶಾಕ್ ಆಗಿದ್ರು. ಪಲ್ಲವಿ ತುಂಬಾ ಹೆದರಿಕೊಂಡೆ ಕಾರಿನ ಹಿಂದಿನ ಸೀಟಿನ ಮೇಲೆ ಕುಳಿತುಕೊಂಡಿದ್ದು. ಅವಳು ಓರಿ ಕಣ್ಣಿನಿಂದ ನೋಡ್ತಾಳೆ, ಇಂತಹ ಪರಿಸ್ಥಿತಿಯಲ್ಲಿ ಯಾರ ಜೊತೆ ನನ್ನ ಮದುವೆ ನಡೆಯಿತು, ಆ ವ್ಯಕ್ತಿ ತುಂಬಾ ಕೋಪಿಷ್ಟ ಮತ್ತು ಬಲಿಷ್ಠನಾಗಿದ್ದಾನೆ ಅಂತ. ಅಯ್ಯೋ ದೇವರೇ, ನೀನು ನನ್ನ ಭಾಗ್ಯವನ್ನು ಇದು ಯಾವ ರೀತಿ ಬರೆದು ಬಿಟ್ಟಿದೆಯಾ? ಮೊದಲು ಆ ಕೆಟ್ಟ ದುರಾಸೆ ತುಂಬಿದ ವ್ಯಕ್ತಿಯ ಚಿತ್ರ ಹಿಂಸೆಯನ್ನು ನಾನು ಸಹಿಸಿಕೊಳ್ಳಬೇಕಾಯಿತು. ಅವನಿಂದ ತಪ್ಪಿಸಿಕೊಂಡ ತಕ್ಷಣ ಈ ಕೋಪಿಷ್ಠನ ಜೊತೆ ನನ್ನನ್ನು ಗಂಟು ಹಾಕಿದೆಯಾ? ನನ್ನ ಉಳಿದ ಜೀವನ ಅದು ಹೇಗೆ ತಾನೇ ಇರುತ್ತೋ ಏನೋ ಎಂದು ಅವಳು ಹೆದರಿಕೊಳ್ಳುತ್ತಲೇ ಚಿಂತಿಸುತ್ತಾ ಇರಬೇಕಾದ್ರೆ ಅಷ್ಟರಲ್ಲೇ ಅವರು ತಮ್ಮ ಮನೆಯನ್ನು ತಲುಪಿದ್ರು. ಮನೆಯ ಅಂಗಳದಲ್ಲಿ ಚಿಂತೆಯಿಂದ ಆ ಕಡೆ ಈ ಕಡೆ ಓಡಾಡುತ್ತಿದ್ದ ಸಾವಿತ್ರಿ ದೇವಿಯವರು ಶಾಕ್ನಿಂದ ದೊಡ್ಡ ದೊಡ್ಡ ಕಣ್ಣುಗಳನ್ನು ಬಿಟ್ಟು ತಮ್ಮ ಮಗನ ಜೊತೆ ಬರುತ್ತಿದ್ದ ಮದುಮಗಳನ್ನು ನೋಡ್ತಾ ಇದ್ರು. ಅವರಿಗೆ ತಮ್ಮ ಕಣ್ಣುಗಳ ಮೇಲೆ ನಂಬಿಕೆನೆ ಬರಲಿಲ್ಲ. ನನ್ನ ಸೊಸೆಯನ್ನು ಕರೆ ತಂದಿದ್ದಾರೆ ಅಂತ. ರಾಜೇಶ್ ತುಂಬಾ ಕೋಪವಾಗಿ ಬಿರುಗಾಳಿಯಂತೆ ಅವರ ಕಣ್ಣುಗಳಿಂದ ಮುಂದೆ ಹೊರಟು ಹೋದ. ಒಂದೇ ಒಂದು ಮಾತು ಸಹ ಹೇಳದೆ ಅವನು ತಕ್ಷಣ ತನ್ನ ರೂಮಿಗೆ ಹೋಗಿ ತುಂಬಾ ಜೋರಾಗಿ ಬಾಗಿಲನ್ನು ಬಂದ್ ಮಾಡಿ ಬಿಡ್ತಾನೆ. ಸಾವಿತ್ರಿ ದೇವಿಯವರು ತುಂಬಾ ಕೋಪವಾಗಿ ತಮ್ಮ ಗಂಡನ ಬಳಿ ಕೇಳ್ತಾ ಇದ್ರು, ಇದೆಲ್ಲ ಏನು? ನೀವು ಅಷ್ಟೊಂದು ಅರ್ಜೆಂಟ್ ಆಗಿ ರಾಜೇಶ್ಗೆ ಫೋನ್ ಮಾಡಿ ಯಾಕೆ ಕರೆಸಿಕೊಂಡ್ರಿ? ಇಷ್ಟಕ್ಕೂ ಆ ಮದುವೆಯಲ್ಲಿ ಆ ರೀತಿ ಏನು ನಡೆದು ಬಿಟ್ಟಿತು? ನೀವು ನಮ್ಮ ಮನೆಗೆ ಈ ಹುಡುಗಿಯನ್ನು ಯಾಕೆ ಕರೆದುಕೊಂಡು ಬಂದಿದ್ದೀರಾ? ಸತ್ಯವನ್ನು ಸ್ವೀಕರಿಸಲು ಹಾಗೆಯೇ ಮನಸ್ಸು ಒಪ್ಪುತ್ತಿರ್ಲಿಲ್ಲ. ಆಗಲೇ ಶಿವರಾಮ್ ಅವರು ತುಂಬಾ ಶಾಂತವಾಗಿ ಹೇಳ್ತಾರೆ, ಈ ಹುಡುಗಿಯ ತಂದೆ ನಾನು ತುಂಬಾ ಕಷ್ಟದಲ್ಲಿ ಇರ್ಬೇಕಾದ್ರೆ ನನಗೆ ತುಂಬಾ ಸಹಾಯವನ್ನು ಮಾಡಿದ್ರು. ಸಾವಿತ್ರಿ, ನಿನಗೆ ನೆನಪಿಲ್ವಾ? ನೀನು ಮರೆತು ಬಿಟ್ಟಿದೀಯಾ? ಈ ದಿನ ಅವರಿಗೆ ಕಷ್ಟ ಬಂದಾಗ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸಿದ್ದೇನೆ ಅಷ್ಟೇ. ಆದ್ದರಿಂದ ನೀನು ತುಂಬಾ ಹೆಚ್ಚಾಗಿ ನನ್ನ ಜೊತೆ ಈ ವಿಷಯದ ಬಗ್ಗೆ ಚರ್ಚಿಸುವ ಅವಶ್ಯಕತೆ ಇಲ್ಲ. ತಕ್ಷಣ ಈ ಮಗುವಿಗಾಗಿ ಏನಾದರೂ ತಿನ್ನಲು ಏರ್ಪಾಟುಗಳನ್ನು ಮಾಡು ಮತ್ತು ಆಕೆಯನ್ನು ಮಗನ ರೂಮಿನಲ್ಲಿ ಬಿಟ್ಟು ಅವನಿಗೆ ಸ್ವಲ್ಪ ಬುದ್ಧಿಯನ್ನು ಹೇಳು. ಈಕೆ ಇಂದಿನಿಂದ ಈ ಮನೆಯ ಸೊಸೆ, ನಮ್ಮ ಸೊಸೆ. ಗಂಡನ ಮಾತು ಕೇಳಿ ಸಾವಿತ್ರಿ ಕೋಪದಿಂದ ಕುದಿಯುತ್ತಿದ್ರು. ಆಕೆಯ ಮುಖದ ಮೇಲೆ ಅದೆಷ್ಟೊಂದು ಕೋಪ ಕಾಣಿಸ್ತಾ ಇತ್ತು. ಏನು, ನನ್ನ ಸೊಸೆನ? ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ನನಗೆ ಇರುವುದು ಒಬ್ಬನೇ ಒಬ್ಬ ಮಗ. ನನ್ನ ಮಗನ ಮದುವೆಯ ಬಗ್ಗೆ ನಾನು ಸಾವಿರಾರು ಕನಸುಗಳನ್ನು ಕಂಡಿದ್ದೆ. ಎಷ್ಟು ಅದ್ದೂರಿಯಾಗಿ ನನ್ನ ಮಗನ ಮದುವೆ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೆ. ಆದ್ರೆ ನೀವು ತುಂಬಾ ಸೈಲೆಂಟ್ ಆಗಿ ಮದುವೆಯನ್ನು ಮಾಡಿ ಇವಳನ್ನು ಕರೆದುಕೊಂಡು ಬಂದು ನನ್ನ ತಲೆಯ ಮೇಲೆ ಕೂರಿಸಬೇಕು ಅಂದುಕೊಂಡಿದ್ದೀರಾ?
ಸಾವಿತ್ರಿ, ನಾನು ನಿನಗೆ ಮೊದಲೇ ಹೇಳಿದ್ದೆ, ಇದೆಲ್ಲವೂ ತುಂಬಾ ಬೇಗ ಬೇಗ ನಡೆದು ಹೋಯ್ತು ಅಂತ. ನಾನು ಕೂಡ ಈ ರೀತಿ ಆಗಬಹುದು ಅಂತ ಊಹೆ ಕೂಡ ಮಾಡಿರ್ಲಿಲ್ಲ. ನೀನು ತುಂಬಾ ಹೆಚ್ಚಿನ ಪ್ರಶ್ನೆಗಳನ್ನು ಮಾಡಬೇಡ. ನೀನು ಪಲ್ಲವಿಯನ್ನು ನಿನ್ನ ಸೊಸೆ ಅಂತ ಒಪ್ಪಿಕೊಳ್ಳಲೇಬೇಕು. ಅಷ್ಟು ಮಾತ್ರವಲ್ಲ, ನಿನ್ನ ಮಗನನ್ನು ಕೂಡ ಈ ವಿಷಯಕ್ಕೆ ನೀನೇ ಒಪ್ಪಿಸ್ಬೇಕು ಎಂದು ಅವರು ತುಂಬಾ ಕೋಪವಾಗಿ ಆದೇಶವನ್ನು ಮಾಡುತ್ತಾ ಅಲ್ಲಿಂದ ತಮ್ಮ ರೂಮಿಗೆ ಹೊರಟು ಹೋದರು. ಸಾವಿತ್ರಿ ದೇವಿ ಪಲ್ಲವಿಯ ತೋಳುಗಳನ್ನು ತುಂಬಾ ಗಟ್ಟಿಯಾಗಿ ಹಿಡಿದುಕೊಂಡು ನಿಧಾನವಾಗಿ ಹೇಳಿದ್ರು, ಇಷ್ಟವಿಲ್ಲದ ಹೆಂಡತಿಯಾಗಿ ಸೊಸೆಯಾಗಿ ಈ ಮನೆಗಂತೂ ಬಂದು ಬಿಟ್ಟಿದ್ಯಾ. ಆದ್ರೆ ಚೆನ್ನಾಗಿ ನೆನಪಿಟ್ಕೋ, ಈ ಮನೆಯಲ್ಲಿ ನಿನಗೆ ಯಾವುದೇ ಅಧಿಕಾರ ಸಿಗೋದಿಲ್ಲ. ನಿನ್ನ ಅಪ್ಪ ಖಂಡಿತವಾಗಿಯೂ ನನ್ನ ಅಮಾಯಕ ನೇರವಾದ ಗಂಡನನ್ನು ಬ್ಲಾಕ್ ಮೇಲ್ ಮಾಡಿರ್ತಾರೆ. ನಾನು ಮೊದಲೇ ಇವರಿಗೆ ಎಷ್ಟೊಂದು ಬಾರಿ ಬುದ್ಧಿ ಹೇಳಿದ್ದೆ, ಇಂತಹ ಹಳೆಯ ಬಡ ಸ್ನೇಹಿತರ ಜೊತೆ ನೀವು ಮಾತುಕತೆ ಮಾಡಬೇಡಿ, ಸಂಬಂಧಗಳನ್ನು ಇಟ್ಟುಕೊಳ್ಳಬೇಡಿ ಅಂತ. ಆದ್ರೆ ಇವರು ನನ್ನ ಒಂದೇ ಒಂದು ಮಾತನ್ನು ಸಹ ಕೇಳಲಿಲ್ಲ. ಆದ್ರೆ ರಾಜೇಶ್, ನನ್ನ ಮಗ, ನನ್ಗೆ ಚೆನ್ನಾಗಿ ಗೊತ್ತು, ಅವನು ನಿನ್ನನ್ನು ತುಂಬಾ ಬೇಗ ಈ ಮನೆಯಿಂದ ಒದ್ದು ಓಡಿಸಿಬಿಡ್ತಾನೆ. ನಿಮ್ಮ ಈ ಸಂಬಂಧವನ್ನು ಅವನು ಖಂಡಿತ ಮುರಿದು ಹಾಕ್ತಾನೆ ಅಂತ ಆಕೆ ಎಷ್ಟೋ ಕಠಿಣವಾಗಿ ಹೇಳ್ತಾ ಇದ್ರು. ಈ ಮಾತುಗಳನ್ನು ಕೇಳಿ ಪಲ್ಲವಿಯ ಆತ್ಮವೇ ನಡುಗಿದಂತೆ ಅನ್ನಿಸುತ್ತಿತ್ತು. ಅವಳು ಊಹೆ ಕೂಡ ಮಾಡಿರ್ಲಿಲ್ಲ, ತನ್ನ ಎದುರುಗಡೆ ನಿಂತಿದ್ದ ಈ ಮಹಿಳೆ ಇಷ್ಟೊಂದು ಕಠಿಣವಾಗಿ ಕಲ್ಲು ಹೃದಯದವಳಾಗಿರ್ತಾಳೆ ಅಂತ. ಮದುವೆಯ ಮೊದಲ ದಿನವೇ ಅವಳನ್ನು ಈ ರೀತಿ ಸ್ವಾಗತಿಸುತ್ತಾರೆ ಅಂತ. ಸಾವಿತ್ರಿ ಅವರು ತುಂಬಾ ಕೋಪವಾಗಿ ಜೋರಾಗಿ ತಮ್ಮ ಮನೆಯ ಕೆಲಸದ ಮಹಿಳೆಯನ್ನು ಕರೆಯುತ್ತಾರೆ. ಇದನ್ನು ಕೇಳಿ ಪಲ್ಲವಿ ತುಂಬಾ ಹೆದರಿಕೊಂಡು ಬಿಟ್ಟಿದ್ಲು. ಅವರು ಆ ಮಹಿಳೆಗೆ ಹೇಳ್ತಾ ಇದ್ರು, ಇವಳನ್ನು ಕರೆದುಕೊಂಡು ಹೋಗಿ ರಾಜೇಶ್ನ ರೂಮಿನಲ್ಲಿ ಬಿಟ್ಟು ಬಾ. ಈಗ ಪಲ್ಲವಿಯ ಪರಿಸ್ಥಿತಿ ಇನ್ನು ಕೆಟ್ಟದಾಗಿ ಬಿಟ್ಟಿತ್ತು. ಆ ರೂಮಿನ ಒಳಗೆ ಕಾಲಿಟ್ಟ ತಕ್ಷಣ ಅವಳಿಗೆ ಅಲ್ಲಿ ಉಸಿರಾಡಲು ಕೂಡ ಕಷ್ಟವಾಗ್ತಾ ಇದೆ ಅಂತ ಅನ್ನಿಸುತ್ತಿತ್ತು. ರಾಜೇಶ್ ಬೆಟ್ಟಿನ ಮೇಲೆ ಮಲಗಿ ತನ್ನ ಕಣ್ಣುಗಳ ಮೇಲೆ ಕೈಯನ್ನು ಇಟ್ಟುಕೊಂಡು ಗೊತ್ತಿಲ್ಲ ಅದೇನು ಯೋಚನೆ ಮಾಡ್ತಾ ಇದ್ನೋ ಏನೋ ಅಂತ. ಅವನು ತುಂಬಾ ಹೆಚ್ಚಿನ ಕೋಪದಲ್ಲಿದ್ದ. ಆಗಲೇ ಅವನಿಗೆ ಅನ್ನಿಸ್ತಾ ಇತ್ತು, ಯಾರೋ ನನ್ನ ರೂಮಿಗೆ ಬಂದಿದ್ದಾರೆ ಅಂತ. ಅವನು ಕಣ್ಣು ಬಿಟ್ಟ ತಕ್ಷಣ ಮದುಮಗಳಾಗಿ ನಿಂತಿದ್ದ ಪಲ್ಲವಿಯನ್ನು ನೋಡ್ತಾನೆ. ಪಲ್ಲವಿ ತುಂಬಾ ಹೆದರಿಕೊಂಡು ನಡುಗುತ್ತಾ ಒಂದು ಮೂಲೆಯಲ್ಲಿ ನಿಂತುಕೊಂಡಿದ್ಲು. ಅವನ ಮನಸ್ಸಿನಲ್ಲಿ ಪಲ್ಲವಿಯನ್ನು ನೋಡಿ ಕೋಪ ಮತ್ತು ದ್ವೇಷ ಬರ್ತಾ ಇತ್ತು. ಆದ್ರೆ ಆಗಲೇ ಅವನ ಮನಸ್ಸಿನಲ್ಲಿ ಒಂದು ಕುಟಿಲವಾದ ವಿಚಾರ ಕೂಡ ಬಂದಿತ್ತು. ಯಾವುದೇ ರೀತಿಯ ಕಷ್ಟಪಡದೆ ನನ್ನ ಕೈಗೆ ಒಂದು ವಸ್ತು ಸಿಕ್ಕರೆ ನಾನು ಯಾಕೆ ಅದನ್ನು ಉಪಯೋಗಿಸಿಕೊಳ್ಳಬಾರದು ಅಂತ ಯೋಚಿಸುತ್ತಾ ಅವನು ತಕ್ಷಣ ಪಲ್ಲವಿಗೆ ತುಂಬಾ ಹತ್ತಿರ ಬರ್ತಾನೆ. ಮದುವೆಯ ಮೊದಲ ರಾತ್ರಿಗಾಗಿ ನೀನು ನಿನ್ನ ಸೌಂದರ್ಯವನ್ನು, ನಿನ್ನ ದೇಹವನ್ನು ಎಷ್ಟೊಂದು ಅಲಂಕರಿಸಿಕೊಂಡಿದ್ದೀಯಾ. ಮಂಟಪದಲ್ಲಿದ್ದ ಹೆಂಗಸರು ಕೂಡ ಹೇಳ್ತಾ ಇದ್ರು, ನೀವಿಬ್ಬರು ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಟ್ಟಿದ್ದೀರಿ ಅಂತ. ಅವನು ನಿನ್ನ ಬಳಿ ತುಂಬಾ ಬೇಡಿಕೆಗಳನ್ನು ಇಟ್ಟಿರ್ಬೇಕು ಅಲ್ವಾ. ಪಲ್ಲವಿ, ಈ ರೀತಿ ಬಟ್ಟೆ ಹಾಕಿಕೋ, ಈ ರೀತಿ ಅಲಂಕಾರ ಮಾಡಿಕೋ, ಇಂತಹ ಸುಗಂಧ ದ್ರವ್ಯಗಳನ್ನು ಹಾಕಿಕೋ ಅಂತ ಅವನು ಈ ರಾತ್ರಿ ನಿನ್ನನ್ನು ಸಂಪೂರ್ಣವಾಗಿ ತನ್ನ ವಶ ಮಾಡಿಕೊಂಡು ತನ್ನ ಆಸೆಗಳನ್ನು ಈಡೇರಿಸಿಕೊಳ್ಳಬೇಕು ಅಂದುಕೊಂಡಿರಬಹುದಲ್ವಾ. ರಾಜೇಶ್ಗೆ ಸ್ವಲ್ಪ ಕೂಡ ಗೊತ್ತಾಗ್ತಾ ಇರ್ಲಿಲ್ಲ ಅವನ ಮಾತುಗಳು ಎಷ್ಟೊಂದು ಕಠಿಣವಾಗಿ, ಎಷ್ಟೊಂದು ಕೆಟ್ಟದಾಗಿವೆ ಅಂತ. ಹೇಳು, ಯಾಕೆ ಬೊಂಬೆ ತರ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ಯಾ ಅಂತ ಕೋಪವಾಗಿ. ಅವನಿಗಾಗಿ ತಾನೆ ನೀನು ಇಷ್ಟೊಂದು ಮೇಕಪ್ ಮಾಡಿಕೊಂಡು ಸುಂದರವಾಗಿ ರೆಡಿ ಆಗಿರೋದು. ನೀನು ಹಾಕಿಕೊಂಡಿರುವ ಈ ಬಟ್ಟೆಗಳು ಕೂಡ ಬಹುಶಃ ಅವನು ಮೆಚ್ಚಿಕೊಂಡಿರುವ ಬಟ್ಟೆನೇ ಆಗಿರ್ಬೇಕು. ಗಂಡನ ಈ ಮಾತು ಕೇಳಿ ಪಲ್ಲವಿಗೆ ಅನ್ನಿಸ್ತಾ ಇತ್ತು, ಈಗಲೇ ಈ ಭೂಮಿ ಬಾಯಿ ತೆರೆದು ನನ್ನನ್ನು ನುಂಗಿ ಹಾಕ್ಬಾರ್ದ ಅಂತ. ಅವನು ನಿನ್ನನ್ನು ಮದುವೆ ಮಾಡಿಕೊಂಡು ಕರೆದುಕೊಂಡು ಹೋಗಲು ಬರೆದಿದ್ದಾಗ ನಿನಗೆ ತುಂಬಾ ದುಃಖವಾಗಿರಬಹುದು ಅಲ್ವಾ. ನಿನ್ನ ಒಳಗಿನ ಎಲ್ಲಾ ಭಾವನೆಗಳು ತಣ್ಣಗಾಗಿ ಬಿಟ್ಟಿರ್ಬೇಕು. ಹೋದ್ರೆ ಹೋಗ್ಲಿ ಬಿಡು, ನಿನ್ನ ಅಪ್ಪ ನಿನ್ನ ಎಲ್ಲ ಭಾವನೆಗಳಿಗೂ ಮತ್ತೆ ಜೀವ ತುಂಬಿ ನಿನ್ನ ಕೈಯನ್ನು ನನ್ನ ಕೈಯಲ್ಲಿ ಇಟ್ಟು ಬಿಟ್ರು. ಇಷ್ಟಕ್ಕೂ ಹೀಗೆ ಕೂಡ ಯಾರಾದರೂ ಮದುವೆ ಮಾಡ್ತಾರ? ಆದರೆ ಒಂದು ಮಾತು, ನನ್ನ ಹೆಂಡತಿಯ ಮೇಲೆ ಅಧಿಕಾರವನ್ನು ಬಿಟ್ಟು ಕೊಡುವಷ್ಟು ಮುಟ್ಟಾಳ ನಾನಲ್ಲ. ನಾನು ಕೂಡ ಇಷ್ಟೊಂದು ನೇರ ಮತ್ತು ಅಮಾಯಕ ಏನೂ ಅಲ್ಲ. ತಕ್ಷಣ ಒಳಗೆ ಹೋಗಿ ಈ ಬಟ್ಟೆಗಳನ್ನು ಕಲಚಿ ಯಾವುದಾದರೂ ತೆಳ್ಳಗಿರುವ ನೈಟ್ ಡ್ರೆಸ್ ಅನ್ನು ಹಾಕಿಕೊಂಡು ಬಾ. ನಿನ್ನನ್ನು ಈ ರೂಪದಲ್ಲಿ ನೋಡಿ ಈಗ ನನಗೂ ಕೂಡ ಆಸೆಗಳು ಹುಟ್ಟಿಕೊಂಡಿದ್ದಾವೆ. ಅವನು ಪಲ್ಲವಿಗೆ ತುಂಬಾ ಹತ್ತಿರ ಬಂದು ತುಂಬಾ ಸ್ಪಷ್ಟವಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದ. ಪಲ್ಲವಿಯ ಮುಖ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ಅವಳು ಏನನ್ನು ಮಾತನಾಡುವ ಸ್ಥಿತಿಯಲ್ಲೇ ಇರಲಿಲ್ಲ. ಅವಳು ಒಂದು ಬೊಂಬೆಯ ಹಾಗೆ ಅಲ್ಲೇ ನಿಂತು ಅವನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ಲು. ಆಗಲೇ ರಾಜೇಶ್ ತುಂಬಾ ಕೋಪದಿಂದ ಅವಳನ್ನು ಡ್ರೆಸ್ಸಿಂಗ್ ರೂಮಿನ ಕಡೆ ತಳ್ಳಿ ಬಿಡ್ತಾನೆ. ನಾನು ಹೇಳ್ತಾ ಇರೋದು ನಿನಗೆ ಅರ್ಥವಾಗ್ತಾ ಇಲ್ವಾ? ಬೇಗ ಹೋಗಿ ರೆಡಿ ಆಗಿ ಬಾ. ಏನು, ನಿನಗೆ ನನ್ನ ಮಾತುಗಳು ಅರ್ಥ ಆಗ್ತಾ ಇಲ್ವಾ? ನಾನು ಹೇಳಿದಷ್ಟೇ ನೀನು ಮಾಡಬೇಕು. ಅಲ್ಲಿ ನಡೆದ ನಾಟಕದ ನಂತರ ನಾನು ನಿನ್ನ ತಂದೆಯ ಗೌರವವನ್ನು ಎಲ್ಲರ ಮುಂದೆ ಹಾಳಾಗಲು ಬಿಡ್ಲಿಲ್ಲ. ಆದ್ರೆ ಅದರ ಅರ್ಥ ನಾನು ಬೇರೆಯವರು ಬಿಟ್ಟ ಹುಡುಗಿಯನ್ನು ನನ್ನ ಜೀವನ ಸಂಗಾತಿಯಾಗಿ ಸ್ವೀಕರಿಸಬಹುದು ಎಂದಲ್ಲ. ನಾನು ಬೇರೆಯವರ ಎಂಜಿನ ನೀರನ್ನು ಸಹ ಕುಡಿಯುವುದಿಲ್ಲ. ಆದರೂ ನಾನು ಇಷ್ಟೊಂದು ದೊಡ್ಡ ತಲೆನೋವನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದೇನೆ.
ಅವನು ತನ್ನ ಮೇಲೆ ತಾನು ಕೋಪಿಸಿಕೊಳ್ಳುತ್ತಾ ತುಂಬಾ ದ್ವೇಷದಿಂದ ಅವಳನ್ನೇ ನೋಡ್ತಾ ಇದ್ದ. ಪಲ್ಲವಿ ಸೈಲೆಂಟ್ ಆಗಿ ಡ್ರೆಸ್ಸಿಂಗ್ ರೂಮಿಗೆ ಹೋಗಿ ಜೋರು ಜೋರಾಗಿ ಅಳಲು ಶುರು ಮಾಡಿದ್ಲು. ಈ ಮನುಷ್ಯನಿಗೆ ನನ್ನ ಮೇಲೆ ಇಷ್ಟೊಂದು ದ್ವೇಷವಿದ್ರೆ ಮದುವೆಯ ಮಂಟಪದಲ್ಲಿ ನನ್ನ ಕೈಯನ್ನು ಯಾಕೆ ತಾನೇ ಹಿಡಿದುಕೊಂಡ? ಈಗ ಅವನಿಗೆ ತನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ಇಷ್ಟೊಂದು ಆತುರ ಕೂಡ ಪಡ್ತಾ ಇದ್ದಾನೆ. ಈ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಎನ್ನುವುದರ ಬಗ್ಗೆ ಒಂದೇ ಒಂದು ಬಾರಿ ಕೂಡ ಅವರು ಯೋಚಿಸುತ್ತಿಲ್ಲ. ಮದುಮಗ ಮಂಟಪಕ್ಕೆ ಬರದೆ ಮದುಮಗಳನ್ನು ಬಿಟ್ಟು ಹೋದರೆ ಆ ಹೆಣ್ಣು ಅಲ್ಲೇ ಜೀವಂತ ಶವವಾಗಿ ಬಿಟ್ಟಿರುತ್ತಾಳೆ. ಅವಳ ಕುಟುಂಬ ಏನು ಅನುಭವಿಸುತ್ತಾ ಇರುತ್ತದೆ ಎಂದು ಇದೆಲ್ಲವನ್ನು ಯಾರಾದರೂ ಸೂಕ್ಷ್ಮ ವ್ಯಕ್ತಿ ಮಾತ್ರ ಊಹಿಸಲು ಸಾಧ್ಯ. ಆದರೆ ಈ ರಾಜೇಶ್ ಭಾವಶೂನ್ಯ ಮತ್ತು ಮುಂಗೋಪಿ ವ್ಯಕ್ತಿಯಾಗಿದ್ದ. ವಯಸ್ಸಿನಲ್ಲೂ ಕೂಡ ಅವಳಿಗಿಂತ ತುಂಬಾ ದೊಡ್ಡವನಾಗಿ ಕಾಣಿಸ್ತಾ ಇದ್ದ. ಅವರು ಮತ್ತೆ ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ಹೇಗೆ ಅಂತ ಪಲ್ಲವಿ ತುಂಬಾ ಬೇಗ ತನ್ನ ಮದುಮಗಳ ಬಟ್ಟೆಗಳನ್ನು, ತನ್ನ ಒಡವೆಗಳನ್ನು, ಬಳೆಗಳನ್ನು ಎಲ್ಲವನ್ನೂ ತೆಗೆದು ಒಂದು ನೈಟಿಯನ್ನು ಹಾಕಿಕೊಂಡು ರೂಮಿಗೆ ಬಂದಿದ್ದು. ಆ ರೂಮು ಈಗ ಪೂರ್ತಿಯಾಗಿ ಕತ್ತಲಾಗಿದ್ದು ಒಂದು ಸಣ್ಣ ನೀಲಿ ಬಣ್ಣದ ದೀಪವನ್ನು ಮಾತ್ರ ಇಡಲಾಗಿತ್ತು ಅಷ್ಟೇ. ಪಲ್ಲವಿ ಭಯಪಡುತ್ತಲೇ ಹಾಸಿಗೆಯ ಒಂದು ಮೂಲೆಯಲ್ಲಿ ಹೋಗಿ ಮಲಗಿಕೊಳ್ತಾಳೆ. ಅಷ್ಟರಲ್ಲೇ ರಾಜೇಶ್ ಅವಳ ಮೇಲೆ ಹಾವಿಯಾಗಿ ಬಿಟ್ಟಿದ್ದ. ಕ್ಷಣಾರ್ಧದಲ್ಲೇ ಅವಳ ಎಲ್ಲಾ ಪರದೆಗಳನ್ನು ಎಳೆದು ಹಾಕಿದ್ದ. ಪಲ್ಲವಿಯ ಕೆಂಪು ಬಣ್ಣದ ಒಳ ಉಡುಪುಗಳನ್ನು ನೋಡಿದ ತಕ್ಷಣ ರಾಜೇಶ್ಗೆ ತುಂಬಾ ಕೋಪ ಬಂದ್ಬಿಟ್ಟಿತ್ತು. ಅವನಿಗೀಗ ಮತ್ತೊಮ್ಮೆ ತುಂಬಾ ದ್ವೇಷದಿಂದ, ಓಹೋ, ನಿನ್ನ ಪ್ರಿಯತಮ ತುಂಬಾ ಆಸೆಯಿಂದ ನಿನಗೆ ಈ ಕೆಂಪು ಬಣ್ಣದ ಬಟ್ಟೆಗಳನ್ನು ಕೊಡಿಸಿರ್ಬೇಕಲ್ವಾ? ಅವನಿಗಿಷ್ಟವಾದ ಬಣ್ಣದ ಬಟ್ಟೆಗಳನ್ನು ನೀನು ಧರಿಸಿಕೊಂಡಿದ್ದೀಯಾ? ಅವನು ತುಂಬಾ ಪ್ರೀತಿಯಿಂದ ಕೇಳಿಕೊಂಡಿರಬಹುದು, ಇದೇ ಬಣ್ಣದ ಬಟ್ಟೆಗಳನ್ನು ಧರಿಸಿಕೊಂಡು ಬಾ ಅಂತ. ಅವನು ಪೂರ್ತಿ ರಾತ್ರಿ ತುಂಬಾ ಸಂತೋಷವಾಗಿ ಎಂಜಾಯ್ ಮಾಡಬೇಕು ಅಂದುಕೊಂಡಿದ್ದ. ಆದ್ರೆ ನನಗೆ ಒಂದು ಮಾತು ಅರ್ಥವಾಗ್ತಾ ಇಲ್ಲ. ನೀನು ಅವನಿಗಾಗಿ ಇಷ್ಟೊಂದು ಅಲಂಕಾರ ಮಾಡಿಕೊಂಡು ಕಾಯ್ತಾ ಇರ್ಬೇಕಾದ್ರೆ ಅವನು ಯಾಕೆ ಮದುವೆ ಮಂಟಪಕ್ಕೆ ಬರಲೇ ಇಲ್ಲ? ಎಲ್ಲೋ ಏನೋ ತಪ್ಪು ನಡೆದಿರ್ಲೇಬೇಕು. ಬಹುಶಃ ಮದುವೆಗೆ ಮೊದಲೇ ನೀನು ಅವನನ್ನು ಸಂತೋಷವಾಗಿ ಇಟ್ಟುಕೊಂಡಿರ್ಬೇಕು. ಅವನಿಗೆ ನಿನ್ನ ಎಲ್ಲವನ್ನೂ ಅರ್ಪಿಸಿರಬೇಕು. ಈ ಮಾತು ಕೇಳಿ ಪಲ್ಲವಿಗೆ ಕರೆಂಟ್ ಶಾಕ್ ಹೊಡೆದ ಹಾಗೆ ಅನ್ನಿಸಿತು. ಅವಳು ಅಳುತ್ತಾ ಹೇಳ್ತಾಳೆ, ನೀವು ಇದಂತಹ ನೀಚವಾದ ಕೆಟ್ಟ ಮಾತುಗಳನ್ನ ಹೇಳ್ತಾ ಇದ್ದೀರಾ? ನೀವು ನನ್ನ ಬಗ್ಗೆ ಈ ರೀತಿ ಯೋಚಿಸುತ್ತಿದ್ರೆ ನನ್ನನ್ನು ಬಿಟ್ಬಿಡಿ, ನನ್ನನ್ನು ಮುಟ್ಕೋಬೇಡಿ. ಆದ್ರೆ ನಾನು ನನ್ನ ಚರಿತ್ರೆಯ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತನ್ನು ಸಹ ಕೇಳಿಸಿಕೊಳ್ಳೋದಿಲ್ಲ ಅಂತ ಹೇಳಿಬಿಡ್ತಾಳೆ. ಅವಳ ಈ ಮಾತುಗಳನ್ನು ಕೇಳಿದ ತಕ್ಷಣ ರಾಜೇಶ್ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿ ಗಟ್ಟಿಯಾಗಿ ಹಿಡಿದುಕೊಳ್ತಾನೆ. ಅವನ ಹಠಾತ್ ಆಕ್ರಮಣದಿಂದ ಆಘಾತಕ್ಕೊಳಗಾದ ಪಲ್ಲವಿ ನನ್ನನ್ನು ಬಿಟ್ಬಿಡಿ ಬಿಟ್ಬಿಡಿ ಅಂತ ಕಿರುಚಾಡ್ತಾ ಇದ್ಲು. ನೀನು ಯಾಕೆ ಇಷ್ಟೊಂದು ಕಿರುಚಾಡ್ತಾ ಇದೀಯಾ? ನಿನ್ನ ಪ್ರೇಮಿ ಮದುವೆ ಮಂಟಪಕ್ಕೆ ಬರಲೇ ಇಲ್ಲ. ನಿನ್ನ ತಂದೆಯ ಗೌರವವನ್ನು ಉಳಿಸಿದ್ದಕ್ಕೆ ನೀನು ನನಗೆ ಕೃತಜ್ಞನಾಗಿ ಇರಬೇಕು. ಈಗ ಈ ಅಳುವ ನಾಟಕವನ್ನು ನಿಲ್ಲಿಸು. ರಾಜೇಶ್ನ ಉತ್ಸಾಹ ಮತ್ತು ತೀವ್ರತೆಯಿಂದ ಆ ಅಮಾಯಕ ಹುಡುಗಿ ತೀವ್ರ ನೋವಿನಿಂದ ಬಳಲ್ತಾ ಇದ್ಲು. ಅವಳ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಹರಿಯುತ್ತಿತ್ತು. ಅವಳ ಕಣ್ಣೀರು ನೋಡಿ ರಾಜೇಶ್ನ ಹೃದಯದಲ್ಲಿ ವಿಚಿತ್ರವಾದ ತೃಪ್ತಿ ಬರ್ತಾ ಇತ್ತು. ಒಂದು ವೇಳೆ ನನ್ನ ಜಾಗದಲ್ಲಿ ನಿನ್ನ ಆ ಪ್ರಿಯಕರ ಇದ್ದಿದ್ರೆ ನೀನು ಎಲ್ಲವನ್ನು ತುಂಬಾ ಸಂತೋಷದಿಂದ ಮಾಡಿಸ್ಕೊಳ್ತಾ ಇದ್ದೆ ತಾನೆ. ಆದರೆ ನೀನು ಈಗ ಉದ್ದೇಶಪೂರ್ವಕವಾಗಿ ಅಳುತ್ತಿರುವಂತೆ ನಾಟಕ ಮಾಡ್ತಾ ಇದೀಯಾ? ರಾಜೇಶ್ ಅವಳ ಕೂದಲನ್ನು ಗಟ್ಟಿಯಾಗಿ ಹಿಡಿದುಕೊಂಡಾಗ ಅವಳು ನೋವಿನಿಂದ ಕಿರಿಚಿಕೊಂಡಿದ್ಲು. ಕಳೆದ 2 ದಿನಗಳಿಂದ ಮದುವೆಯ ಸ್ಟ್ರೆಸ್ನಿಂದ ಅವಳು ಒಂದು ಚೂರು ಸಹ ಊಟವನ್ನು ತಿಂದಿರಲಿಲ್ಲ. ರಾಜೇಶ್ನ ಈ ಕ್ರೂರತೆಗೆ ಅವಳು ಈಗ ಪ್ರಜ್ಞೆ ತಪ್ಪಿಬಿಟ್ಟಿದ್ಲು. ರಾಜೇಶ್ ಇಷ್ಟೊತ್ತು ಅವನ ಕೋಪದಲ್ಲಿ ಕುರುಡನಾಗಿ ಬಿಟ್ಟಿದ್ದ. ಅವನು ಈಗ ಪಲ್ಲವಿಯ ಶಾಂತವಾದ ಜೀವವಿಲ್ಲದಂತಹ ಶರೀರವನ್ನು ನೋಡಿ ಅವನು ಕೂಡ ಶಾಕ್ ಆಗಿ ಬಿಟ್ಟಿದ್ದ. ಅವಳು ಪ್ರಜ್ಞೆ ಇಲ್ಲದೆ ಬಿದ್ದಿದ್ಲು. ರಾಜೇಶ್ ತಕ್ಷಣ ಪಕ್ಕಕ್ಕೆ ಸರಿದು ಅವಳನ್ನು ಎಬ್ಬಿಸಲು ಪ್ರಯತ್ನ ಪಡ್ತಾ ಇದ್ದ. ಪಲ್ಲವಿಯ ದೇಹ ತೀವ್ರ ಜ್ವರದಿಂದ ಕುದಿಯುತ್ತಿತ್ತು. ಈ ತೊಂದರೆಗಳು, ಮಾನಸಿಕ ಒತ್ತಡಗಳು ಅವಳನ್ನು ಪೂರ್ತಿಯಾಗಿ ಕುಂದಿಸಿ ಹಾಕಿದವು. ಆದ್ರೆ ರಾಜೇಶ್ ಅಂದುಕೊಳ್ತಾನೆ, ಇವಳು ಇನ್ನೊಂದು ನಾಟಕ ಮಾಡ್ತಾ ಇದ್ದಾಳೆ ಅಂತ. ಅವನು ಈಗ ಅವಳನ್ನು ತುಂಬಾ ಜೋರಾಗಿ ಅಲ್ಲಾಡಿಸುತ್ತಾ, ಇದೇನು ನೀನು ಶವದಂತೆ ಮಲಗಿದ್ದೀಯಾ? ನೀನು ಬೇಕಂತಲೇ ಉದ್ದೇಶಪೂರ್ವಕವಾಗಿ ಈ ರೀತಿ ನಾಟಕ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ಪಲ್ಲವಿ ಈಗ ತುಂಬಾ ಸುಸ್ತಾಗಿ ನೀರು ನೀರು ಅಂತ ಕೇಳಿಕೊಳ್ತಾ ಇದ್ಲು. ರಾಜೇಶ್ ಸ್ವಲ್ಪ ಸಮಯ ಅವಳ ಅಮಾಯಕವಾದ ಮುಖವನ್ನೇ ನೋಡ್ತಾ ಇದ್ದ. ನಂತರ, ಏನು ನೀರು ಬೇಕಾ? ನಾನು ನಿನಗೆ ಖಂಡಿತ ನೀರನ್ನು ಕುಡಿಸ್ತೀನಿ. ಆದರೆ ನನ್ನ ಕೋಪ ಮತ್ತು ನನ್ನ ಕೋರಿಕೆಗಳು ತೀರಿದ ನಂತರ. ನಿನಗೆ ಅರ್ಥವಾಯಿತಾ? ನನಗೆ ಸಮಾಧಾನವಾಗುವವರೆಗೂ ನಿನಗೆ ನೀರು ಸಿಗೋದಿಲ್ಲ. ನಿನಗೆ ಏನನ್ಸುತ್ತೆ? ನೀನು ಈ ರೀತಿ ಕಣ್ಣು ಮುಚ್ಚಿಕೊಂಡು ನಡುಗುತ್ತಿರುವಂತೆ ನಾಟಕ ಮಾಡಿದ್ರೆ ನಾನು ನಿನ್ನನ್ನು ಬಿಟ್ಟು ಬಿಡ್ತೀನಿ ಅಂದುಕೊಂಡಿದೀಯಾ? ಇಲ್ಲ, ಖಂಡಿತ ಇಲ್ಲ. ನೀನು ತುಂಬಾ ಬುದ್ಧಿವಂತೆ ಅಂತ ನನಗೆ ಚೆನ್ನಾಗಿ ಅರ್ಥವಾಗಿ ಬಿಟ್ಟಿದೆ. ಈಗ ಸೈಲೆಂಟ್ ಆಗಿ ಸದ್ದಿಲ್ಲದೆ ನನ್ನೊಂದಿಗೆ ಸಹಕರಿಸು. ನೀನು ಮತ್ತೆ ಇಂತಹ ನಾಟಕ ಮಾಡಿದ್ರೆ ನನಗಿಂತ ಕೆಟ್ಟವರು ಯಾರು ಇರೋದಿಲ್ಲ. ಅವನ ಒಳಗಿಂದ ಎಷ್ಟೊಂದು ಕಠಿಣವಾದ ಶಬ್ದಗಳು ಹೊರ ಬರ್ತಾ ಇದ್ವು. ಆದರೆ ಈಗ ಪಲ್ಲವಿಯ ಒಳಗೆ ಉಳಿದಿದ್ದ ಆ ಸ್ವಲ್ಪ ಧೈರ್ಯವೂ ಕೂಡ ಮಾಯವಾಗಿ ಬಿಟ್ಟಿತ್ತು.
ಪಲ್ಲವಿ ಹಾಸಿಗೆಯ ಮೇಲೆ ಹಾಗೆಯೇ ಪ್ರಜ್ಞೆ ಇಲ್ಲದೆ ಶಾಂತವಾಗಿ ಬಿದ್ದುಕೊಂಡಿದ್ಲು. ಅವಳ ಸ್ಥಿತಿಯನ್ನು ನೋಡಿ ರಾಜೇಶ್ಗೆ ಈಗ ಭಯ ಮತ್ತು ಅವಳ ಮೇಲೆ ಸ್ವಲ್ಪ ಕರುಣೆ ಕೂಡ ಉಂಟಾಗಿತ್ತು. ಅವನು ತಕ್ಷಣ ಅವಳಿಂದ ದೂರ ಸರಿದು ಬಿಡ್ತಾನೆ. ಅವನ ಕಣ್ಣುಗಳಿಗೆ ಬೆಡ್ಶೀಟ್ ಮೇಲೆ ಆಗಿದ್ದ ರಕ್ತದ ಕಲೆಗಳನ್ನು ನೋಡಿದಾಗ ಅವನಿಗೆ ಈಗ ಸ್ಪಷ್ಟವಾಗಿ ಅರ್ಥವಾಗಿ ಬಿಟ್ಟಿತು. ಪಲ್ಲವಿ ಸಂಪೂರ್ಣವಾಗಿ ಶುದ್ಧವಾದ ಹೆಣ್ಣು, ಯಾರು ಮುಟ್ಟದ ಪವಿತ್ರವಾದ ಹೆಣ್ಣಾಗಿದ್ದಾಳೆ ಅಂತ. ಇದನ್ನು ನೋಡಿದ ರಾಜೇಶ್ಗೆ ಒಳಗೊಳಗೆ ತುಂಬಾ ಸಂತೋಷ ಮತ್ತು ಸಮಾಧಾನವಾಗಿತ್ತು. ಪಲ್ಲವಿಯ ತುಟಿಗಳು ಪೂರ್ತಿಯಾಗಿ ಒಣಗಿ ಹೋಗಿದ್ವು. ರಾಜೇಶ್ ಈಗ ಒಂದು ಲೋಟದಲ್ಲಿ ನೀರು ತುಂಬಿಸಿಕೊಂಡು ಬಂದು ಪಲ್ಲವಿಯನ್ನು ಎಬ್ಬಿಸಿ, ತಗೋ ನೀರು ಕುಡಿ, ಇಷ್ಟಕ್ಕೆ ನಿನ್ನ ಜೀವ ಏನಾದ್ರೂ ಹೊರಟೋಗ್ತಾ ಇದೆಯಾ ಅಂತ ಹೇಳುತ್ತಾ ಅವನಿಗೀಗ ಪಲ್ಲವಿಗೆ ನೀರನ್ನು ಕುಡಿಸುತ್ತಿದ್ದ. ಒಂದು ಗುಡುಕು ನೀರು ಒಳಗೆ ಹೋದ ತಕ್ಷಣ ಅವಳು ಈಗ ಪ್ರಜ್ಞೆಗೆ ಬಂದಿದ್ಲು. ಅವಳ ಪೂರ್ತಿ ಮೈಯೆಲ್ಲ ನೋವಿನಿಂದ ಉರಿಯುತ್ತಿತ್ತು. ಅವಳು ಕಣ್ಣೀರು ಹಾಕ್ತಾ ಇದ್ಲು. ಆದ್ರೆ ಆ ಕ್ರೂರ ಮನುಷ್ಯನಿಗೆ ಮಾತ್ರ ಏನು ಹೇಳಲು ಸಾಧ್ಯವಾಗಲಿಲ್ಲ. ಅವಳ ಈ ರಾತ್ರಿ ತುಂಬಾ ಭಯಾನಕವಾಗಿ ನೋವಿನಿಂದ ಕೂಡಿತು. ರಾಜೇಶ್ನ ಜೊತೆ ಮದುವೆಯಾದ ನಂತರ ಪಲ್ಲವಿಯ ಕಷ್ಟಗಳು ಇನ್ನೂ ಹೆಚ್ಚಾಗಿ ಬಿಟ್ಟಿದ್ವು. ಮದುವೆಯಾದ ಮಾರನೆಯ ದಿನದಿಂದಲೇ ಪಲ್ಲವಿ ತುಂಬಾ ಹೆಚ್ಚಿನ ಜ್ವರದಿಂದ ಒದ್ದಾಡ್ತಾ ಇದ್ಲು. ಪಲ್ಲವಿ ಇನ್ನು ಹಾಗೆಯೇ ಮಲಗಿರ್ಬೇಕಾದ್ರೆ ಆಗಲೇ ಸಾವಿತ್ರಿ ದೇವಿ ಅಲ್ಲಿಗೆ ಬಂದು ತುಂಬಾ ಕೋಪವಾಗಿ ಹೇಳಿದ್ರು, ಅಮ್ಮ ತಾಯಿ, ಎದ್ದೇಳು, ಇನ್ನು ಈ ಹಾಸಿಗೆಯನ್ನು ಬಿಡು. ನಿನ್ನ ಅಪ್ಪ ಅಮ್ಮ ಹೊರಗೆ ಬಂದಿದ್ದಾರೆ, ಅವರ ಸೇವೆಯನ್ನು ನೀನೇ ಮಾಡಬೇಕು. ಇಲ್ಲಿ ಯಾರು ನಿಮಗೆ ಸೇವೆ ಮಾಡಲು ಕೆಲಸಗಾರರು ಇಲ್ಲ. ನಿನ್ನ ತಂದೆ ತಾಯಿಯ ಮುಖ ನೋಡಲು ಕೂಡ ನನಗೆ ಇಷ್ಟವಿಲ್ಲ. ಅವರು ಇಷ್ಟೊಂದು ಮೋಸದಿಂದ ನಿನ್ನನ್ನು ನನ್ನ ಮಗನ ತಲೆಗೆ ಕಟ್ಟಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಪಲ್ಲವಿ ಹಾಗೆಯೇ ಜ್ವರದಿಂದ ನಡುಗುತ್ತಾ ಎದ್ದು ನಿಂತುಕೊಂಡಿದ್ರು. ಸಾವಿತ್ರಿ ಅವರು ತುಂಬಾ ದ್ವೇಷದಿಂದಲೇ ಅವಳನ್ನು ನೋಡುತ್ತಾ ಅಲ್ಲಿಂದ ಹೊರಟು ಹೋಗ್ತಾರೆ. ರಾತ್ರಿ ಅವಳು ಅನುಭವಿಸಿದ ಚಿತ್ರಹಿಂಸೆಯಿಂದಾಗಿ ಪಲ್ಲವಿಯಿಂದ ಈಗ ಸರಿಯಾಗಿ ನಡೆಯಲು ಕೂಡ ಸಾಧ್ಯವಾಗಿಲ್ಲ. ಪಲ್ಲವಿ ಈಗ ತಣ್ಣೀರಿನಲ್ಲಿಯೇ ಬೇಗ ಬೇಗ ಸ್ನಾನ ಮಾಡಿ ತನ್ನ ಮುಖವನ್ನು ಪದೇ ಪದೇ ತೊಳೆದುಕೊಂಡು ಭಾವನೆಗಳನ್ನು ಮರೆಮಾಚಲು ಪ್ರಯತ್ನ ಪಡ್ತಾ ಇದ್ಲು. ತನ್ನ ತಂದೆ ತಾಯಿಗೆ ತನ್ನ ಮಗಳ ಜೊತೆ ಏನು ನಡೆದಿದೆ ಅಂತ ಗೊತ್ತಾಗಬಾರ್ದು ಅಂತ. ಯಾವ ವ್ಯಕ್ತಿಯ ಜೊತೆ ಅವರು ತಂದೆ ಅವಳ ಮದುವೆ ಮಾಡಿದ್ರು, ಅವನು ಎಷ್ಟೊಂದು ಕ್ರೂರವಾದವನು ಅಂತ ಅವರಿಗೆ ಗೊತ್ತಾಗಬಾರ್ದು ಅಂತ. ಅವಳು ಈ ಮದುವೆಯನ್ನು ಕೇವಲ ತನ್ನ ತಂದೆಯ ಬಲವಂತಕ್ಕೆ ಮಾಡಿಕೊಂಡಿದ್ಲು. ಅವಳು ಇವೆಲ್ಲವನ್ನು ತನ್ನ ತಂದೆ ತಾಯಿಯ ಬಳಿ ಮುಚ್ಚಿಡಬೇಕು ಅಂದುಕೊಳ್ತಾಳೆ. ಪಲ್ಲವಿ ತನ್ನ ದುಪ್ಪಟ್ಟ ಸಂಭಾಳಿಸಿಕೊಳ್ಳುತ್ತಾ ರೂಮಿನಿಂದ ಹೊರಗೆ ಹೋಗ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಆ ಬಾಗಿಲು ಓಪನ್ ಆಗ್ಬಿಟ್ಟಿತ್ತು. ಬಾಗಿಲಿನ ಎದುರುಗಡೆ ರಾಜೇಶ್ ನಿಂತುಕೊಂಡಿದ್ದ. ಅವನು ಅವಳನ್ನೇ ಗಮನಿಸುತ್ತಿದ್ದ. ರಾಜೇಶ್ ತುಂಬಾ ಕಠಿಣವಾಗಿ ಹೇಳ್ತಾನೆ, ನಿನ್ನ ತಂದೆ ತಾಯಿ ನಿನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಅವರು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಈಗ ನೀನು ನನ್ನನ್ನು ಮದುವೆ ಮಾಡಿಕೊಂಡಿದ್ದೀಯಾ, ಆದ್ದರಿಂದ ನಾನು ನಿನ್ನನ್ನು ನಿನ್ನ ತವರಿಗೆ ಕಳುಹಿಸಿಕೊಡೋದಿಲ್ಲ. ನಾನು ಅವರ ಮುಂದೆ ಕಳುಹಿಸುವುದಿಲ್ಲ ಅಂತ ಹೇಳಿ ಕೆಟ್ಟವನಾಗಲು ಸಾಧ್ಯವಿಲ್ಲ. ಆದ್ದರಿಂದ ನೀನೇ ಅವರ ಮುಂದೆ ಹೋಗಿ ನಾನು ಬರೋದಿಲ್ಲ ಅಂತ ಹೇಳ್ಬೇಕು. ಯಾಕೆಂದ್ರೆ ಇನ್ನು ನನಗೆ ತೃಪ್ತಿಯಾಗಿಲ್ಲ. ಇಷ್ಟಕ್ಕೂ ನಮಗೆ ಈಗ ತಾನೇ ಹೊಸದಾಗಿ ಮದುವೆಯಾಗಿದೆ. ನನ್ನ ಪೂರ್ತಿ ಹಕ್ಕನ್ನು ನಾನು ಇನ್ನೂ ವಸೂಲಿ ಮಾಡಬೇಕು ಅಂತ ಹೇಳ್ತಾ ಇದ್ದ. ಅವನು ಈಗ ಪಲ್ಲವಿಗೆ ತುಂಬಾ ಹತ್ತಿರ ಬಂದು ಅವಳನ್ನೇ ನೋಡ್ತಾ ಇದ್ದ. ಪಲ್ಲವಿ ಗಾಬರಿಯಿಂದ ತನ್ನ ಸೆರಗನ್ನು ಸರಿ ಮಾಡಿಕೊಳ್ತಾಳೆ. ರಾಜೇಶ್ ಅವಳ ಗಂಡನೆಯಾಗಿದ್ರು. ರಾತ್ರಿ ಅವನು ನಡೆದುಕೊಂಡ ರೀತಿಯಿಂದ ಅವಳು ಪೂರ್ತಿಯಾಗಿ ಹೆದರಿಕೊಂಡು ಬಿಟ್ಟಿದ್ಲು. ಅವಳು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ತನ್ನ ತಂದೆ ತಾಯಿಯನ್ನು ಭೇಟಿ ಮಾಡಲು ಹಾಲ್ಗೆ ಹೋಗ್ತಾಳೆ. ತಮ್ಮ ಮಗಳನ್ನು ನೋಡಿದ ತಕ್ಷಣ ರಾಮಚಂದ್ರ ಅವರು ಪಲ್ಲವಿಯನ್ನು ತಪ್ಪಿಕೊಂಡು ಎಷ್ಟೊಂದು ಪ್ರೀತಿ ಮಾಡ್ತಾರೆ. ಶಿವರಾಮ್ ಅವರು ಕೂಡ ಅಲ್ಲೇ ಕುಳಿತುಕೊಂಡಿದ್ರು. ಈಗ ಪಲ್ಲವಿಯ ತಂದೆ ಹೇಳ್ತಾರೆ, ನಿಮ್ಮ ಅನುಮತಿ ಇದ್ರೆ ನಾನು ನನ್ನ ಮಗಳನ್ನು ಕೆಲವು ದಿನಗಳ ಮಟ್ಟಿಗೆ ನಮ್ಮ ಮನೆಗೆ ಕರೆದುಕೊಂಡು ಹೋಗ್ತೀನಿ ಅಂತ. ಶಿವರಾಮ್ ಅವರ ಮುಗುಳು ನಗುತ್ತಾ, ಖಂಡಿತ, ಅವಳು ನಿಮ್ಮ ಮಗಳನ್ನು ನೀವು ಕರೆದುಕೊಂಡು ಹೋಗಲು ನಮ್ಮ ಅನುಮತಿ ಬೇಕಾಗಿಲ್ಲ. ಪಲ್ಲವಿ ಎಷ್ಟು ದಿನ ಅಲ್ಲಿ ಇರಬೇಕು ಅಂದುಕೊಳ್ತಾಳೋ ಅಷ್ಟು ದಿನ ಆರಾಮವಾಗಿ ನೆಮ್ಮದಿಯಾಗಿ ಇದ್ದು ಬರಲಿ. ತಮ್ಮ ಮಾವನ ಮಾತು ಕೇಳಿ ಪಲ್ಲವಿ ಮೌನವಾಗಿದ್ಲು. ನಂತರ ಗಂಡನ ಮಾತುಗಳನ್ನು ನೆನೆಸಿಕೊಂಡು ಇಷ್ಟವಿಲ್ಲದ ಮನಸ್ಸಿನಿಂದಲೇ ನೋವಿನಿಂದ ಹೇಳ್ತಾಳೆ, ಇಲ್ಲ ಇಲ್ಲ ಅಪ್ಪ, ನಾನು ಈಗಲೇ ಹೇಗೆ ಬರಲು ಸಾಧ್ಯ. ಈ ಮಾತು ಕೇಳಿದ ತಕ್ಷಣ ಪಲ್ಲವಿಯ ತಂದೆ ತಾಯಿ ತುಂಬಾ ಸಂತೋಷ ಪಟ್ಟಿದ್ರು. ಅವರಿಗೆ ಅನ್ನಿಸ್ತಾ ಇತ್ತು, ಒಂದೇ ದಿನದಲ್ಲಿ ನಮ್ಮ ಮಗಳು ತನ್ನ ಅತ್ತೆ ಮನೆಯನ್ನು ಒಪ್ಪಿಕೊಂಡಿದ್ದಾಳೆ ಅಂತ. ಆದ್ದರಿಂದ ಅವರು ತುಂಬಾ ಹೆಚ್ಚು ಬಲವಂತ ಮಾಡಲಿಲ್ಲ. ಅವರು ಸಂತೋಷವಾಗಿ ಅಲ್ಲಿಂದ ಹೊರಟು ಹೋದರು. ಆ ರಾತ್ರಿ ಪಲ್ಲವಿ ರೂಮಿನ ಒಂದು ಮೂಲೆಯಲ್ಲಿ ಮೌನವಾಗಿ ಕುಳಿತು ಕಣ್ಣೀರು ಹಾಕ್ತಾ ಇದ್ಲು. ರಾಜೇಶ್ ಅವಳ ಕಣ್ಣೀರನ್ನು ನೋಡಿ ಮತ್ತೆ ಕೋಪ ಮಾಡಿಕೊಳ್ತಾನೆ. ನಿನಗೆ ನಿನ್ನ ಪ್ರಿಯಕರನ ಬಳಿ ಹೋಗ್ಬೇಕು ಅಂತ ತುಂಬಾ ಮನಸ್ಸಾಗ್ತಾ ಇದೆಯಾ? ನಿನ್ನ ಈ ಸೌಂದರ್ಯದಿಂದ ನನಗೆ ತೃಪ್ತಿಯಾದಾಗ ನಾನೇ ಖುದ್ದು ನಿನ್ನನ್ನು ಕರೆದುಕೊಂಡು ಹೋಗಿ ಅವನ ಬಳಿ ಬಿಟ್ಟು ಬರ್ತೀನಿ. ಬಿಡು, ಆಗ ಅವನ ಜೊತೆ ಹೋಗುವಿಯಂತೆ. ಗಂಡನ ಇಂತಹ ಕಠಿಣವಾದ ನೀಚ ಮಾತು ಕೇಳಿ ಅವಳು ನಡುಗಿ ಹೋಗಿದ್ಲು. ಇವನೆಂತಹ ಮನುಷ್ಯ, ಇವನಿಗೆ ತನ್ನ ಹೆಂಡತಿಯ ಭಾವನೆಗಳ ಬಗ್ಗೆ ಸ್ವಲ್ಪ ಕೂಡ ಚಿಂತೆ ಇರಲಿಲ್ಲ. ಅವನು ಎಷ್ಟೊಂದು ನೀಚವಾಗಿ ವಿಚಿತ್ರವಾಗಿ ಮಾತನಾಡ್ತಾ ಇದ್ದ. ಪಲ್ಲವಿ ಸ್ವಲ್ಪ ಧೈರ್ಯ ತಂದುಕೊಂಡು ತಕ್ಷಣ ಹೇಳ್ತಾಳೆ,
ನಾನು ಯಾವುದೇ ವಸ್ತುನೋ ಬೊಂಬೆನೋ ಅಲ್ಲ. ನಾನೊಬ್ಬಳು ಮನುಷ್ಯಳು. ರಾಜೇಶ್ ಅವಳನ್ನೇ ಗುರಾಯಿಸ್ತಾ ಇದ್ದ. ನೀನು ನನ್ನ ಪಾಲಿಗೆ ಕೇವಲ ಒಂದು ಬೊಂಬೆಯಷ್ಟೇ. ನನ್ನ ಮನಸ್ಸನ್ನು ಉಲ್ಲಾಸಗೊಳಿಸುವ ಕೇವಲ ಒಂದು ವಸ್ತು ಅಷ್ಟೇ. ನಿನ್ನ ತಂದೆ ಬಲವಂತವಾಗಿ ನಿನ್ನನ್ನು ನನ್ನ ಜೀವನದಲ್ಲಿ ಕಳುಹಿಸಿದ್ದಾರೆ. ಅವರು ನನ್ನನ್ನು ಎಷ್ಟೋ ಬೇಡಿಕೊಂಡಿದ್ದಕ್ಕೆ ನಾನು ನಿನ್ನನ್ನು ಕಟ್ಟಿಕೊಂಡಿರೋದು. ನನ್ನ ಜೀವನದಲ್ಲಿ ಹುಡುಗಿಯರಿಗೆ ಯಾವುದೇ ರೀತಿಯ ಕಡಿಮೆ ಇಲ್ಲ. ನನಗೆ ನಿನ್ನ ಅವಶ್ಯಕತೆ ಕೂಡ ಇರಲಿಲ್ಲ. ಈಗ ನನ್ನ ಹೆಂಡತಿ ಎನ್ನುವ ಅಧಿಕಾರದಲ್ಲಿ ಈ ಮನೆಯಲ್ಲಿ ಬಂದಿದೀಯಾ. ಆದ್ದರಿಂದ ನಿನ್ನ ಜವಾಬ್ದಾರಿಯನ್ನು ಪೂರ್ತಿ ಮಾಡು ಅಂತ ಹೇಳುತ್ತಾ ರಾಜೇಶ್ ಅವಳನ್ನು ಮತ್ತೆ ಮಂಚದ ಮೇಲೆ ಎಳೆದುಕೊಳ್ತಾನೆ. ಆದ್ರೆ ಒಳಗೊಳಗೆ ಅವನು ತುಂಬಾ ಚಿಂತೆಯಲ್ಲಿದ್ದ. ಅವಳ ಕಣ್ಣೀರು, ಅವಳ ಅಮಾಯಕ ಮುಖ ಪದೇ ಪದೇ ಅವನಿಗೆ ಹೇಳ್ತಾ ಇತ್ತು, ನಾನು ಅಮಾಯಕಳು, ನಾನು ಪವಿತ್ರವಾಗಿದ್ದೀನಿ ಅಂತ. ಅವನು ಎಷ್ಟೇ ಕಠಿಣವಾಗಿದ್ರು ಈ ಮಾತುಗಳನ್ನು ಸ್ವೀಕರಿಸದೇ ಇರಲು ಅವನಿಂದ ಸಾಧ್ಯವಾಗಲಿಲ್ಲ. ಆದ್ರೆ ಅವನ ಮನಸ್ಸಿನಲ್ಲಿ ತುಂಬಾ ಕೋಪ ಇತ್ತು. ಪಲ್ಲವಿ ಅವನನ್ನು ಪ್ರೀತಿಸುತ್ತಿದ್ಲು ಅಂತ ಅವನು ಮನಸ್ಸಿನಲ್ಲಿ ಅನುಮಾನಗಳನ್ನು ಬೆಳೆಸಿಕೊಂಡಿದ್ದ. ಮನೆಯಲ್ಲಿ ಇರಬೇಕಾದ್ರೆ ಅವನ ಕ್ರೂರತೆ, ರಾಜೇಶ್ ಆಫೀಸಿಗೆ ಹೋದ ನಂತರ ಅತ್ತೆಯ ದ್ವೇಷವನ್ನು ಅವಳು ಅನುಭವಿಸಬೇಕಾಗಿತ್ತು. ಅವರು ಈಗ ಮನೆಯ ಎಲ್ಲಾ ಜವಾಬ್ದಾರಿಗಳನ್ನು ಪಲ್ಲವಿಯ ಹೆಗಲ ಮೇಲೆ ಹಾಕ್ಬಿಟ್ಟಿದ್ರು. ಅವಳು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ಲು. ಮನೆಯಲ್ಲಿ ಕೆಲಸ ಮಾಡಲು ಒಬ್ಬ ಕೆಲಸದವರೇನೋ ಇದ್ರು. ಆದರೆ ಅಡಿಗೆ ಮಾಡುವುದು, ಅಡಿಗೆಯ ಮನೆಯನ್ನು ಸಂಭಾಳಿಸುವುದು, ಮನೆಯ ಎಲ್ಲಾ ಕೆಲಸವನ್ನು ಈಗ ಪಲ್ಲವಿಯ ಮೇಲೆ ಹಾಕಿಬಿಟ್ಟಿದ್ರು. ಪಲ್ಲವಿ ತನ್ನ ಜವಾಬ್ದಾರಿಗಳಿಂದ ಯಾವತ್ತೂ ನುಡಿಸಿಕೊಳ್ತಾ ಇರಲಿಲ್ಲ. ಮದುವೆಗೆ ಮೊದಲಾದ್ರೂ ಸರಿ, ಮದುವೆಯ ನಂತರವೂ ಸರಿ, ಅವಳು ಕೆಲಸದಿಂದ ಯಾವತ್ತೂ ಹೆದರಿಕೊಂಡಿರ್ಲಿಲ್ಲ. ಆದ್ರೆ ಜನರ ಈ ಕಠಿಣವಾದ ವ್ಯವಹಾರ, ಕಠಿಣವಾದ ಮಾತುಗಳು ಅವಳನ್ನು ಒಳಗೊಳಗೆ ಕೊಂದು ಹಾಕಿದ್ದವು. SSLC ಮುಗಿದ ತಕ್ಷಣ ಪಲ್ಲವಿ ಒಂದು ಶಾಲೆಯಲ್ಲಿ ಟೀಚರ್ ಆಗಿ ಸೇರಿಕೊಂಡು ಮಕ್ಕಳಿಗೆ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ಲು. ಜೊತೆಯಲ್ಲಿ ಅವಳು ಕಾಲೇಜಿಗೆ ಹೋಗಿ ತನ್ನ ಡಿಗ್ರಿಯನ್ನು ಕೂಡ ಮುಗಿಸುತ್ತಿದ್ದಳು. ಅವಳು ಒಂದು ದಿನ ಅವಳು ಶಾಲೆಯಿಂದ ಸುಸ್ತಾಗಿ ಮನೆಗೆ ಬಂದಾಗ ಅವಳ ಅಮ್ಮ ಹೇಳಿದ್ರು, ನಿನಗೆ ನಾವು ಮೊದಲೇ ಹೇಳಿದ್ವಿ ತಾನೆ, ಈ ದಿನ ನೀನು ಸ್ಕೂಲ್ಗೆ ಹೋಗ್ಬೇಡ ಅಂತ. ಈ ದಿನ ನಿನ್ನನ್ನು ನೋಡಲು ಗಂಡಿನ ಕಡೆಯವರು ಬರ್ತಾ ಇದ್ದಾರೆ. ಆದ್ರೆ ನೀನು ನನ್ನ ಒಂದೇ ಒಂದು ಮಾತನ್ನು ಕೂಡ ಕೇಳೋದಿಲ್ಲ. ಅಮ್ಮನ ಮಾತು ಕೇಳಿ ಸುಸ್ತಾಗಿ ಹಾಗೆಯೇ ಚೇರಿನ ಮೇಲೆ ಕುಳಿತುಕೊಂಡಿದ್ಲು ಪಲ್ಲವಿ. ಅಮ್ಮ, ನಿಮ್ಗೆ ಹೇಳಿದ್ದೆ ಅಲ್ವಾ, ಮಕ್ಕಳ ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಈ ಸಮಯದಲ್ಲಿ ರಜೆ ಸಿಗೋದಿಲ್ಲ ಅಂತ. ರಜೆ ಕೇಳಿದ್ರೆ ಮೇಡಮ್ ತುಂಬಾ ಕೋಪ ಮಾಡಿಕೊಳ್ತಾರೆ. ಆ ಮನೆಯ ಆರ್ಥಿಕ ಸ್ಥಿತಿ ಸ್ವಲ್ಪವೂ ಚೆನ್ನಾಗಿರ್ಲಿಲ್ಲ. ಆದ್ದರಿಂದಲೇ ಅವಳು ಓದುತ್ತಾ ಶಾಲೆಯಲ್ಲಿ ಮಕ್ಕಳಿಗೆ ಪಾಠವನ್ನು ಕೂಡ ಹೇಳ್ಕೊಡ್ತಾ ಇದ್ಲು. ಪಲ್ಲವಿಯ ತಂದೆ ರಾಮಚಂದ್ರ ಅವರು ಸರ್ಕಾರಿ ಆಫೀಸಿನಲ್ಲಿ ಸಣ್ಣ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಬರುವ ಸಂಬಳದಲ್ಲಿ ಮನೆಯ ಖರ್ಚುಗಳು ತುಂಬಾ ಕಷ್ಟವಾಗಿ ನಿಭಾಯಿಸಲಾಗ್ತಾ ಇತ್ತು. ಯಾಕೆಂದ್ರೆ ಅವರಿಗೆ 4 ಜನ ಮಕ್ಕಳಿದ್ರು. ಅದೇ ಸಾಯಂಕಾಲ ಗಂಡಿನ ಕಡೆಯವರು ಬಂದು ಪಲ್ಲವಿಯನ್ನು ಒಪ್ಪಿಕೊಂಡು ಹೋಗಿದ್ರು. ಆದ್ರೆ ಪಲ್ಲವಿ ತನ್ನ ತಾಯಿಯ ಜೊತೆ ಜಗಳ ಮಾಡ್ತಾ ಇದ್ಲು. ಅಮ್ಮ, ನಿಮಗೆ ನನ್ನ ಮದುವೆ ಇಷ್ಟು ಬೇಗ ಮಾಡಬೇಕು ಅಂತ ಯಾಕೆ ಅಷ್ಟೊಂದು ಆತರ ಪಡ್ತಾ ಇದ್ದೀರಾ? ನನ್ನ ವಯಸ್ಸಾದರೂ ಎಷ್ಟಿದೆ? ಮನೆಯ ಪರಿಸ್ಥಿತಿಗಳನ್ನಾದರೂ ನೀವು ಯೋಚಿಸಬೇಕಲ್ವಾ? ಪಲ್ಲವಿ, ನಿನ್ನ ತಂದೆ ಹೇಳ್ತಾ ಇದ್ದಾರೆ, ಈ ಪ್ರಪಂಚ ತುಂಬಾ ಕೆಟ್ಟದು. ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮದುವೆ ಮಾಡಿ ಅವರ ಮನೆಗೆ ಕಳುಹಿಸಿಬಿಟ್ರೆ ಅದೇ ತುಂಬಾ ಒಳ್ಳೆಯದು ಅಂತ. ಅಮ್ಮನ ಮಾತು ಕೇಳಿ ಪಲ್ಲವಿಗೆ ತುಂಬಾ ಕೋಪ ಬಂದಿತ್ತು. ಆದ್ರೆ ಪರಿಸ್ಥಿತಿಗಳ ಮುಂದೆ ತಲೆ ಬಗ್ಗಿಸುವುದನ್ನು ಬಿಟ್ಟು ಅವಳಿಗೆ ಬೇರೆ ದಾರಿ ಇರ್ಲಿಲ್ಲ. ಗಂಡಿನ ಕಡೆಯವರು ನೋಡಲು ಬಂದ ದಿನವೇ ಅವಳ ಎಂಗೇಜ್ಮೆಂಟ್ ಕೂಡ ನಡೆದಿತ್ತು. ವರುಣ್ ನೋಡಲು ಚೆನ್ನಾಗೇ ಇದ್ದ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನು. ಕೈಯಲ್ಲಿ ಕೆಲಸ ಕೂಡ ಇತ್ತು. ಅವಳ ಎಂಗೇಜ್ಮೆಂಟ್ ಆಗಿ ಇನ್ನು ಕೇವಲ 2-3 ವಾರವಷ್ಟೇ ಕಳೆದಿತ್ತು. ಇದ್ದಕ್ಕಿದ್ದ ಹಾಗೆ ಪಲ್ಲವಿಯ ಮೊಬೈಲ್ಗೆ ಯಾವುದೋ ಅನ್ನೋನ್ ನಂಬರ್ ಇಂದ ಒಂದು ಮೆಸೇಜ್ ಬಂದಿತ್ತು. ಪದೇ ಪದೇ ಫೋನ್ ಬರ್ತಾನೆ ಇತ್ತು. ಪಲ್ಲವಿ ತುಂಬಾ ಹೆದರಿಕೊಂಡಿದ್ಲು. ಈ ನಂಬರ್ ಯಾರದ್ದು? ಯಾಕೆ ಇವರು ನನಗೆ ಇಷ್ಟೊಂದು ಬಾರಿ ಫೋನ್ ಮಾಡ್ತಾ ಇದ್ದಾರೆ ಅಂತ. ಕೊನೆಗೂ ಬೇಜಾರು ಮಾಡಿಕೊಂಡು ಪಲ್ಲವಿ ತನ್ನ ತಾಯಿಗೆ ಈ ಮಾತನ್ನು ಹೇಳ್ತಾಳೆ. ಅವರ ಅಮ್ಮನೆ ಆ ಕಾಲನ್ನು ಅಟೆಂಡ್ ಮಾಡಿದ್ರು. ಆಂಟಿ, ನಾನು ವರುಣ್ ಮಾತನಾಡ್ತಾ ಇದ್ದೇನೆ, ನನಗೆ ಪಲ್ಲವಿಯ ಜೊತೆ ಮಾತನಾಡಬೇಕಾಗಿತ್ತು ಅಂತ ಹೇಳಿದಾಗ ವರುಣ್ ಧ್ವನಿಯನ್ನು ಕೇಳಿ ಪಲ್ಲವಿ ಒಂದು ಕ್ಷಣ ಶಾಕ್ ಆಗಿ ಬಿಟ್ಟಿದ್ಲು. ಕೆಲವು ದಿನಗಳ ಮೊದಲೇ ಅವಳ ನಾದಿನಿ ಅವಳ ನಂಬರ್ ಅನ್ನು ತೆಗೆದುಕೊಂಡಿದ್ಲು. ಆ ಸಮಯದಲ್ಲಿ ಪಲ್ಲವಿಗೆ ಗೊತ್ತಿರ್ಲಿಲ್ಲ ಅವಳು ತನ್ನ ಅಣ್ಣನಿಗಾಗಿ ತೆಗೆದುಕೊಂಡು ಹೋಗಿದ್ದಾಳೆ ಅಂತ. ಪಲ್ಲವಿ ಈಗ ತನ್ನ ಅಮ್ಮನಿಗೆ ಸನ್ನಿಹ ಮಾಡ್ತಾಳೆ. ನಾನು ಮಾತನಾಡಲು ಆಗೋದಿಲ್ಲ, ಬ್ಯುಸಿ ಇದ್ದೀನಿ ಅಂತ ಹೇಳಿಬಿಡಿ. ಆದರೆ ಅಮ್ಮ ಬಲವಂತವಾಗಿ ಅವಳ ಕೈಯಲ್ಲಿ ಫೋನನ್ನು ಇಟ್ಟು ಬಿಟ್ಟಿದ್ರು. ಮಾತಾಡು, ಎಷ್ಟಾದ್ರೂ ಅವರು ನಿನ್ನನ್ನು ಮದುವೆ ಮಾಡಿಕೊಳ್ಳುವವರು, ಬೇಸರ ಮಾಡ್ಕೊಳ್ತಾರೆ ಅಂತ ಹೇಳಿ. ವರುಣ್ ಹೇಳ್ತಾನೆ, ಪಲ್ಲವಿ, ನಿನ್ನ ಮನೆಯವರು ಇದು ಸ್ವಲ್ಪ ಕೂಡ ಸರಿ ಮಾಡಿಲ್ಲ, ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಮದುವೆಗೆ 2 ವರ್ಷದ ಸಮಯವನ್ನು ಕೇಳಿದ್ದಾರೆ. ನಾನು ಅಂದುಕೊಳ್ತಾ ಇದ್ದೆ, ಈ ಸಮಯದಲ್ಲಿ ನಾವಿಬ್ಬರು ಒಬ್ಬರ ಜೊತೆ ಒಬ್ಬರು ಮಾತನಾಡಿಕೊಂಡು ಅರ್ಥ ಮಾಡಿಕೊಂಡು ಸ್ವಲ್ಪ ಸಮಯ ಜೊತೆಯಲ್ಲಿ ಕಳೆಯೋಣ ಅಂತ. ವರುಣಿನ ಮಾತುಗಳಿಗೆ ಅವಳು ಕೇವಲ ಹೌದು ಅಥವಾ ಇಲ್ಲ ಅಂತ ಮಾತ್ರ ಹೇಳ್ತಾ ಇದ್ಲು ಅಷ್ಟೇ. ಅವಳ ಮನಸ್ಸಿನಲ್ಲಿ ಅವನ ಮೇಲೆ ಯಾವುದೇ ರೀತಿಯ ಭಾವನೆ ಉಂಟಾಗ್ತಾ ಇರ್ಲಿಲ್ಲ.
ನಂತರ ವರುಣ್ ಯಾವಾಗಲೂ ಫೋನ್ ಮಾಡ್ತಾ ಇದ್ದ. ಅವನು ಒಂದು ದಿನದಲ್ಲಿ ಎಷ್ಟೊಂದು ಬಾರಿ ಫೋನ್ ಮಾಡ್ತಾ ಇದ್ದ ಅಂದ್ರೆ ಈಗ ಪಲ್ಲವಿಗೆ ಮಾನಸಿಕವಾಗಿ ಒತ್ತಡ ಕೂಡ ಶುರುವಾಗಿ ಬಿಟ್ಟಿತ್ತು. ಅವಳು ಮಾಡಬೇಡಿ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಅವಳನ್ನು ಮದುವೆಯಾಗುವ ಗಂಡನಿಗೆ ಕೋಪ ಬರಬಹುದು ಅಂತ ಅವಳು ಸೈಲೆಂಟ್ ಆಗಿ ಎಲ್ಲವನ್ನು ಸಹಿಸಿಕೊಳ್ತಾ ಇದ್ಲು. ಒಂದು ದಿನ ಮಧ್ಯರಾತ್ರಿ 2 ಗಂಟೆಗೆ ವರುಣ್ ಫೋನ್ ಮಾಡ್ತಾನೆ. ಪಲ್ಲವಿ, ನನಗೆ ಸ್ವಲ್ಪ ಕೂಡ ನಿದ್ದೆನೆ ಬರ್ತಾ ಇಲ್ಲ. ನನಗೆ ಏನೋ ಒಂದು ರೀತಿ ಅನ್ನಿಸ್ತಾ ಇದೆ. ಅವನ ಮಾತುಗಳಲ್ಲಿ ಒಂದು ರೀತಿಯ ನಶೆ ಇತ್ತು. ಪಲ್ಲವಿ ಗಾಬರಿಯಿಂದ ಹೇಳ್ತಾಳೆ, ನೀವು ತಕ್ಷಣ ಫೋನ್ ಅನ್ನು ಕಟ್ ಮಾಡಿ, ನಾನು ಬೆಳಿಗ್ಗೆ ಶಾಲೆಗೆ ಕೂಡ ಹೋಗ್ಬೇಕು ಅಂತ. ಪಲ್ಲವಿ ಅವನಿಗೆ ವಿನಂತಿಸಿಕೊಳ್ತಾ ಇದ್ಲು. ಆಯ್ತು ಸರಿ, ನಾನು ಫೋನ್ ಕಟ್ ಮಾಡ್ಬಿಡ್ತೀನಿ, ಆದ್ರೆ ನೀನು ನನ್ನ ಒಂದು ಮಾತನ್ನು ಕೇಳಬೇಕು. ವರುಣ್ ಹೇಳಿದ ಮಾತು ಕೇಳಿ ಪಲ್ಲವಿಗೆ ತುಂಬಾ ಕೋಪ ಬಂದ್ಬಿಟ್ಟಿತ್ತು. ಅವಳು ಊಹೆ ಕೂಡ ಮಾಡಿರ್ಲಿಲ್ಲ ಅವನು ಇಷ್ಟೊಂದು ಕೆಟ್ಟ ಮತ್ತು ಅಶ್ಲೀಲ ಪದಗಳನ್ನು ಕೇಳ್ತಾನೆ ಅಂತ. ಅವಳು ಕೋಪದಿಂದ ಅವನನ್ನು ಚೆನ್ನಾಗಿ ಬೈಬೇಕು ಅಂತ ಅಂದುಕೊಳ್ತಾಳೆ. ಆದ್ರೆ ತಕ್ಷಣ ಏನನ್ನು ಯೋಚನೆ ಮಾಡಿ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಬಿಡ್ತಾಳೆ. ಆದ್ರೆ ಆ ಪೂರ್ತಿ ದಿನ ಅವಳ ತಲೆಯಲ್ಲಿ ಕೇವಲ ಆ ಮಾತುಗಳೇ ಓಡ್ತಾ ಇದ್ವು. ಪಲ್ಲವಿಗೆ ಅನ್ನಿಸ್ತಾ ಇತ್ತು, ಇವನು ಮರ್ಯಾದೆ ಇಲ್ಲದವನು ಅಂತ. ಮಾರನೇ ದಿನ ವರುಣ್ ಫೋನ್ ಮಾಡಿ ಪಲ್ಲವಿಗೆ ಕ್ಷಮಾಪಣೆ ಕೇಳ್ತಾ ಇದ್ದ. ಆದ್ರೆ ಪಲ್ಲವಿ ತನ್ನ ತಾಯಿಗೆ ಹೇಳ್ತಾಳೆ, ಅಮ್ಮ, ಇವನು ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನೀವು ತುಂಬಾ ಕೆಟ್ಟ ಮನುಷ್ಯರ ಜೊತೆ ನನ್ನ ಸಂಬಂಧವನ್ನು ನಿಶ್ಚಯ ಮಾಡಿದ್ದೀರಾ. ಆದ್ರೆ ಶಾಂತಿಯವರು ಪಲ್ಲವಿಯನ್ನೇ ಗದರಿಸಿ ಬಿಡ್ತಾರೆ. ನಿನ್ನ ತಂದೆ ಎಲ್ಲವನ್ನು ನೀಟಾಗಿ ವಿಚಾರಿಸಿ ಈ ಸಂಬಂಧವನ್ನು ಫಿಕ್ಸ್ ಮಾಡಿದ್ದಾರೆ. ನೀನು ಇಲ್ಲ ಸಲ್ಲದನ್ನು ಯೋಚಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಪಲ್ಲವಿಗೆ ಮಾತ್ರ ಅನ್ನಿಸ್ತಾ ಇತ್ತು, ಇವನು ನನ್ನ ಜೀವನದ ಸಂಗಾತಿಯಾಗಲು ಲಾಯಕ್ಕಿಲ್ಲ. ಇವನು ನನಗೆ ದೊಡ್ಡ ಪರೀಕ್ಷೆ ಅಂತ. ಅವನು ಪ್ರತಿ ಬಾರಿಯೂ ಪಲ್ಲವಿಯ ಜೊತೆ ಏನೇನೋ ಅಶ್ಲೀಲವಾಗಿ ಕೇಳ್ತಾ ಇದ್ದ. ಪಲ್ಲವಿ ಪದೇ ಪದೇ ನಿರಾಕರಿಸಿ ನಿರಾಕರಿಸಿ ಸುಸ್ತಾಗಿ ಬಿಟ್ಟಿದ್ಲು. ಅವನು ಕೆಲವೊಮ್ಮೆ ಹೊರಗಡೆ ಒಂಟಿಯಾಗಿ ಭೇಟಿ ಆಗ್ಬೇಕು ಅಂತ ಒತ್ತಡ ಹಾಕ್ತಾ ಇದ್ರೆ, ಇನ್ನು ಕೆಲವೊಮ್ಮೆ ಮಧ್ಯರಾತ್ರಿ ಸಿಗು ಅಂತ ಹೇಳ್ತಾ ಇದ್ದ. ಅವನ ಮಾತು ಕೇಳಿ ಕೇಳಿ ಈಗ ಪಲ್ಲವಿ ಮಾನಸಿಕವಾಗಿ ತುಂಬಾ ವಿಚಲಿತಗೊಂಡಿದ್ಲು. ಆ ದಿನ ಕೂಡ ಪಲ್ಲವಿ ತುಂಬಾ ಕೋಪದಿಂದ ಅಳುತ್ತಾ ತನ್ನ ಅಮ್ಮನಿಗೆ ಹೇಳ್ತಾಳೆ, ಅಮ್ಮ, ನನಗೆ ಈ ಸಂಬಂಧ ಬೇಕಾಗಿಲ್ಲ. ನೀವು ತಕ್ಷಣ ಅವರ ಮನೆಗೆ ಹೋಗಿ ಈ ಸಂಬಂಧವನ್ನು ಮುರಿದು ಹಾಕಿ. ಮಗಳ ಮಾತು ಕೇಳಿ ಶಾಂತಿ ಅವರು ತುಂಬಾ ಕೋಪ ಮಾಡಿಕೊಳ್ತಾರೆ ಮತ್ತು ಮಗಳ ಕೆನ್ನೆಗೆ ಜೋರಾಗಿ ಹೊಡಿತಾರೆ. ಜೋರಾಗಿ ಕೂಗುತ್ತಾ, ನಾಚಿಕೆ ಇಲ್ದವಳೆ, ಬುದ್ಧಿ ಜ್ಞಾನ ಇದೆಯಾ ನಿನ್ಗೆ? ನೀನು ಏನ್ ಮಾತಾಡ್ತಾ ಇದೀಯಾ ಅಂತ ನಿನ್ಗೇನಾದ್ರೂ ಗೊತ್ತಾಗ್ತಾ ಇದೆಯಾ? ನಿನ್ನ ಅಪ್ಪ ಮನೆಯ ಪರಿಸ್ಥಿತಿಗಳನ್ನು, ಮದುವೆಯ ಖರ್ಚುಗಳನ್ನು ಯೋಚಿಸಿ ಯೋಚಿಸಿ ಹುಷಾರಿಲ್ಲದೆ ಬಿದ್ದಿದ್ದಾರೆ. ಆದ್ರೆ ನೀನು ಇದೆಂತ ಮಾತುಗಳನ್ನ ಹೇಳ್ತಾ ಇದೀಯಾ? ಈ ಸಂಬಂಧವನ್ನು ಮುರಿದು ಹಾಕಿ ನಿನ್ನನ್ನು ಮನೆಯಲ್ಲಿ ಇಟ್ಕೋಬೇಕು ಅಂತನಾ? ನಂತರ ಈ ಸಮಾಜದಲ್ಲಿ ಯಾರು ನಮ್ಮ ಮುಖಗಳನ್ನು ಕೂಡ ನೋಡ್ಬಾರ್ದು ಅಂತ ಅನ್ಕೋಬಿಟ್ಟಿದ್ಯಾ? ಇಷ್ಟಕ್ಕೂ ವರುಣ್ ನಿನ್ನ ಜೊತೆ ಆ ರೀತಿ ಏನು ಕೇಳಿದ್ದಾನೆ? ನಿನಗೆ ಇಷ್ಟೊಂದು ಮುರಿತಾ ಇದೆ. ನೋಡು ಮಗಳೇ, ಅವನು ನಿನ್ನನ್ನು ಕಟ್ಟಿಕೊಳ್ಳುವ ಗಂಡ. ಈ ದಿನ ನೀನು ಅವನ ಜೊತೆ ಒಳ್ಳೆಯದಾಗಿ ನಡೆದುಕೊಳ್ಳಲಿಲ್ಲ ಅಂದ್ರೆ ಮದುವೆಯ ನಂತರ ನೀನು ಅವನ ಜೊತೆ ಸಂಸಾರ ಹೇಗೆ ತಾನೇ ನಿಭಾಯಿಸಲು ಸಾಧ್ಯ? ಅವರು ನಮಗಿಂತಲೂ ತುಂಬಾ ಸಿರಿವಂತರು. ಎಲ್ಲ ವಿಧದಲ್ಲಿಯೂ ಅವರು ಅನುಕೂಲಸ್ಥರು. ನಿನ್ನಂತಹ ಹೆಣ್ಣು ಮಕ್ಕಳು ಅಂತಹ ಸಂಬಂಧಕ್ಕಾಗಿ ಕಾಯ್ತಾ ಕುಳಿತಿರ್ತಾರೆ. ಆದ್ರೆ ನಿನಗೆ ಏನಾಗಿದೆಯೋ ಏನೋ, ಸಣ್ಣ ಪುಟ್ಟ ಮಾತುಗಳಿಗೂ ನೀನು ಈ ರೀತಿ ವಿಚಿತ್ರವಾಗಿ ನಡೆದುಕೊಳ್ತೀಯ. ಒಂದು ವೇಳೆ ನೀನೇನಾದರೂ ಈ ಸಂಬಂಧವನ್ನು ಮುರಿದ್ರೆ ಚೆನ್ನಾಗಿ ನೆನ್ಪಿಟ್ಕೋ, ನೀನು ನಮ್ಮ ಶವಗಳನ್ನೇ ನೋಡ್ತೀಯ. ಅಮ್ಮನ ಈ ಮಾತು ಕೇಳಿ ಪಲ್ಲವಿಯ ಮನಸ್ಸು ಮುರಿದು ಹೋಗಿತ್ತು. ಅವಳು ಈಗ ಮೌನವಾಗಿದ್ಲು. ರಾತ್ರಿ ಮತ್ತೆ ವರುಣ್ ಫೋನ್ ಮಾಡಿ, ಪಲ್ಲವಿ, ನೀನು ಯಾಕೆ ಇಷ್ಟೊಂದು ನಾಚಿಕೆ ಪಟ್ಕೊಳ್ತೀಯ? ಇವತ್ತಲ್ಲ ಅಂದ್ರೆ ನಾಳೆ ನಮ್ಮ ಮದುವೆ ಖಂಡಿತ ಆಗುತ್ತೆ. ನೀನು ಈಗಿನಿಂದಲೇ ನನ್ನನ್ನು ನಿನ್ನ ಗಂಡ ಅಂತ ಅಂದುಕೊಬಿಡು. ನೀನು ನನ್ನನ್ನು ಸಂತೋಷಪಡಿಸಲು ಇಷ್ಟು ಕೂಡ ಮಾಡಲು ಸಾಧ್ಯವಾಗೋದಿಲ್ವಾ? ನಾನು ನಿನ್ನನ್ನು ಪೂರ್ತಿ ಆ ರೀತಿ ನಿಂತುಕೊಂಡು ಫೋಟೋ ಕಳುಹಿಸಿಕೊಡು ಅಂತ ಹೇಳ್ತಾ ಇಲ್ವಲ್ಲ, ಕೇವಲ ತೆಗೆದು ಫೋಟೋ ಕಳುಹಿಸಿಕೊಡು ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಒಂದು ಕೆಲಸ ಮಾಡೋಣ, ನಾನು ನಿನಗೆ ವಿಡಿಯೋ ಕಾಲ್ ಮಾಡ್ತೀನಿ. ನೀನು ವಿಡಿಯೋದಲ್ಲಿ ನನ್ನ ಮುಂದೆ ಅವನ ಮಾತುಗಳನ್ನು, ಅವನ ಕುತೂಹಲವನ್ನು ನೋಡಿ ಪಲ್ಲವಿಗೆ ತುಂಬಾ ಅಳು ಬಂದು ಬಿಟ್ಟಿತು. ಅವಳು ಆ ರೀತಿ ಯಾವ ಕೆಲಸ ಮಾಡಲು ಸಿದ್ಧಳಿರ್ಲಿಲ್ಲ. ಅವಳು ಈಗ ಇಷ್ಟವಿಲ್ಲದ ಮನಸ್ಸಿನಿಂದಲೇ ಸುಳ್ಳು ಹೇಳ್ತಾಳೆ. ನಮ್ಮ ಮನೆಯಲ್ಲಿ ನೆಟ್ವರ್ಕ್ ಸರಿಯಾಗಿ ಬರೋದಿಲ್ಲ, ನಿಮ್ಮ ಧ್ವನಿ ನನಗೆ ಏನು ಕೇಳಿಸ್ತಾ ಇಲ್ಲ ಅಂತ ಹೇಳುತ್ತಲೇ ಅವಳು ಫೋನ್ ಅನ್ನು ಕಟ್ ಮಾಡಿ ಬಿಟ್ಟಿದ್ಲು. ಆ ರಾತ್ರಿ ಎಲ್ಲ ಅವಳು ಅಳ್ತಾನೆ ಕಳೆದಿದ್ಲು. ಬಡ ಮನೆಯ ಹೆಣ್ಣು ಮಕ್ಕಳಿಗೆ ಸಂಬಂಧವನ್ನು ಹುಡುಕುವುದು, ಆ ಸಂಬಂಧವನ್ನು ನಿಭಾಯಿಸುವುದು ಇಷ್ಟೊಂದು ಕಠಿಣವಾ ಅಂತ ಅಂದುಕೊಳ್ತಾ ಇದ್ಲು. ಗಂಡಿನ ಸತ್ಯ ತಿಳಿದು ಕೂಡ ತಂದೆ ತಾಯಿ ತಮ್ಮ ಮಗಳ ಪರವಾಗಿ ನಿಲ್ಲುತ್ತಿರಲಿಲ್ಲ. ಬದಲಾಗಿ ಸಮಾಜದ ಭಯದಿಂದ ಅವರು ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾ ಮಕ್ಕಳಿಗೂ ಕೂಡ ಎಲ್ಲವನ್ನೂ ಸಹಿಸಿಕೊಳ್ಳಲು ಹೇಳ್ತಾರೆ. ಒಂದು ವೇಳೆ ಈ ಸಂಬಂಧವೇನಾದರೂ ಕೈತಪ್ಪಿ ಹೋದರೆ ತಮ್ಮ ಮಗಳನ್ನು ಬೇರೆ ಯಾರು ತಾನೇ ಮದುವೆ ಮಾಡಿಕೊಳ್ತಾರೆ ಎನ್ನುವುದು ಅವರ ಭಯ. ಇದೇ ರೀತಿ ಈಗ 1 ವರ್ಷ ಕಳೆದು ಹೋಗಿತ್ತು. ವರುಣ್ ಕಾಟದಿಂದ ಪಲ್ಲವಿಯ ತಂದೆ ತಾಯಿ 1 ವರ್ಷದಲ್ಲೇ ಮಗಳ ಮದುವೆ ಮಾಡಬೇಕು ಅಂತ ನಿರ್ಣಯ ತೆಗೆದುಕೊಳ್ತಾರೆ.
ಆದರೆ ಇಷ್ಟು ಬೇಗ ಮದುವೆ ಮಾಡಿಕೊಳ್ಳಲು ಪಲ್ಲವಿಗೆ ಇಷ್ಟವಿರಲಿಲ್ಲ. ಅವಳು ಯಾವುದಾದರೂ ರೀತಿ ಇದರಿಂದ ಹೊರಗೆ ಬರಬೇಕು ಅಂದುಕೊಳ್ತಾ ಇದ್ಲು. ಆದರೆ ಅವಳ ಧ್ವನಿಯನ್ನು ಕೇಳುವವರು ಅಲ್ಲಿ ಯಾರೂ ಇರಲಿಲ್ಲ. ತಂದೆ ತಾಯಿಗೆ ಕೇವಲ ಅವಳ ಮದುವೆಯ ಚಿಂತೆ. ಈಗ ಅವಳ ಮದುವೆಯ ದಿನ ಕೂಡ ಬಂದ್ಬಿಟ್ಟಿತ್ತು. ಪಲ್ಲವಿ ಇಷ್ಟವಿಲ್ಲದ ಮನಸ್ಸಿನಿಂದ ರೆಡಿ ಆಗ್ತಾ ಇದ್ಲು. ಆ ಮದುವೆಗೆ ಅವಳು ಇನ್ನೂ ತಯಾರಿರ್ಲಿಲ್ಲ. ಅವಳ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಮಂಟಪದಲ್ಲಿ ಒಂದು ವಿಚಿತ್ರವಾದ ಸಂಘಟನೆ ಎದುರಾಗಿ ಬಿಟ್ಟಿತ್ತು. ರಾಮಚಂದ್ರ ಅವರು ಮತ್ತು ರಮೇಶ್ ಅವರಿಗೆ ತುಂಬಾ ದೊಡ್ಡ ವಾಗ್ವಾದ ನಡೀತಾ ಇತ್ತು. ವರುಣ್ ಪರಿವಾರ ಮದುವೆಯನ್ನು ನಿರಾಕರಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ. ಕಳೆದ ಕೆಲವು ದಿನಗಳಿಂದ ವರುಣ್ ಕೂಡ ತುಂಬಾ ಬದಲಾಗಿ ಬಿಟ್ಟಿದ್ದ. ಅವನು ಯಾವಾಗ್ಲೂ ಕೇಳ್ತಾ ಇದ್ದ, ನನ್ನ ಅಮ್ಮ ಕೇಳ್ತಾ ಇದ್ದಾರೆ, ವರದಕ್ಷಿಣೆಯಲ್ಲಿ ನಿನ್ನ ತಂದೆ ತಾಯಿ ನನಗೆ ಏನೇನು ಕೊಟ್ಟು ಕಳಿಸ್ತಾರೆ ಅಂತ. ಪಲ್ಲವಿ ಯಾವಾಗ್ಲೂ ಹೇಳ್ತಾ ಇದ್ಲು, ನನ್ನ ತಂದೆ ತಾಯಿ ತುಂಬಾ ಬಡವರು, ನಾನು ಅವರ ಮೇಲೆ ಯಾವುದೇ ಭಾರವನ್ನು ಹಾಕೋದಿಲ್ಲ. ನಮಗೆ ಅವಶ್ಯಕತೆ ಇರುವ ಸಾಮಾನುಗಳನ್ನು ನಾನು ಮದುವೆಯ ನಂತರ ಕೆಲಸ ಮಾಡಿ ಸಂಪಾದಿಸುತ್ತೇನೆ. ಆದ್ರೆ ನಾನು ಹೆಚ್ಚಾಗಿ ವರದಕ್ಷಿಣೆ ತೆಗೆದುಕೊಂಡು ಬರೋದಿಲ್ಲ. ಆದರೂ ಅವನು ಪದೇ ಪದೇ ಅದೇ ಮಾತುಗಳನ್ನ ಕೇಳ್ತಾ ಇದ್ದ. ನನ್ನ ವಂಶದಲ್ಲಿ ಅವರು ಕಾರನ್ನು ಗಿಫ್ಟ್ ಕೊಟ್ರು, ಇವರು ಈ ರೀತಿ ಅದ್ದೂರಿಯಾಗಿ ಮದುವೆ ಮಾಡಿದ್ರು. ಆದ್ರೆ ನಿನ್ನ ತಂದೆ ಒಬ್ಬ ಸಾಧಾರಣವಾದ ಗುಮಾಸ್ತ. ನೀನು ಸ್ಕೂಲಿನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತೀಯ. ಬಹುಶಃ ನೀನು 5,000 ರಿಂದ 10,000 ಸಂಪಾದನೆ ಮಾಡಿದ್ರೆ ಅದೇ ಹೆಚ್ಚು ಹೆಚ್ಚು. ನೀವುಗಳು ಒಂದು ಬುಲೆಟ್ ಆದ್ರೂ ಕೊಡಿಸಬಹುದಲ್ವಾ? ಅವನ ಮಾತು ಕೇಳಿ ಪಲ್ಲವಿ ಶಾಕ್ ಆಗಿದ್ಲು. ವರುಣ್, ನೀವು ಇದೆಂತ ಮಾತು ಹೇಳ್ತಾ ಇದ್ದೀರಾ ಅಂತ ಗಾಬರಿಯಾಗಿ ಕೇಳ್ತಾಳೆ. ಆದ್ರೆ ವರುಣ್ ತಕ್ಷಣ ನಗು ನಗುತ್ತಾ, ಇಲ್ಲ ಇಲ್ಲ, ನಾನು ಸುಮ್ನೆ ತಮಾಷೆ ಮಾಡ್ತಾ ಇದ್ದೆ. ನಾನು ನಿನ್ನ ಬಳಿ ಏನನ್ನೂ ಕೇಳ್ತಾ ಇಲ್ಲ. ಆದ್ರೆ ನಾನು ಅಂದುಕೊಳ್ತಾ ಇದ್ದೆ, ನೀವು ನಿಮ್ಮ ಮನೆ ಅಳಿಯನಿಗಾಗಿ ಖಂಡಿತ ಏನೋ ಒಂದು ಸರ್ಪ್ರೈಸ್ ಅನ್ನು ಇಟ್ಟೇ ಇರ್ತೀರಲ್ವಾ? ಎಷ್ಟಾದರೂ ನಾನು ಈ ಮನೆಯ ದೊಡ್ಡ ಅಳಿಯ. ಅವನ ಈ ಮಾತುಗಳನ್ನು ಕೇಳಿ ಪಲ್ಲವಿಯ ಮನಸ್ಸಿನಲ್ಲಿ ತುಂಬಾ ದುಃಖವಾಗ್ತಾ ಇತ್ತು. ಅವಳಿಗೆ ಏನು ಮಾಡಬೇಕು ಅಂತಾನೆ ಅರ್ಥವಾಗ್ತಾ ಇರ್ಲಿಲ್ಲ. ಮಂಟಪದಲ್ಲಿ ಒಂದು ರೂಮಿನಲ್ಲಿ ಮದುಮಗಳಾಗಿ ತಯಾರಾಗಿ ಕುಳಿತಿದ್ದ ಪಲ್ಲವಿಯ ಜೊತೆ ಅವಳ ಸಣ್ಣ ತಂಗಿ ಕೂಡ ಜೊತೆಗೆ ಕುಳಿತುಕೊಂಡಿದ್ಲು. ಪಲ್ಲವಿಯ ಚಿಕ್ಕ ತಮ್ಮ ಓಡಿ ಬಂದು ಹೇಳ್ತಾನೆ, ಅಕ್ಕ, ಗಂಡಿನ ಕಡೆಯವರು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಳ್ಳಲಿಲ್ಲ. ಅವರು ಮದುವೆ ನಡೆಯೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅಪ್ಪ ಹೊರಗೆ ಕುಳಿತು ಜೋರು ಜೋರಾಗಿ ಅಳ್ತಾ ಇದ್ದಾರೆ. ಏನಾಯ್ತೋ ಏನೋ ನನಗೆ ಗೊತ್ತಿಲ್ಲ. ಈ ಮಾತು ಕೇಳಿ ಪಲ್ಲವಿ ತುಂಬಾ ಶಾಂತವಾಗಿ ಕುಳಿತಿದ್ಲು. ಅವಳ ಮುಖದ ಮೇಲೆ ಯಾವುದೇ ಚಿಂತೆ, ದುಃಖ ಕೂಡ ಕಾಣಿಸ್ತಾ ಇರ್ಲಿಲ್ಲ. ಅವಳ ಮುಖದ ಮೇಲೆ ಈಗ ಸಂತೋಷವೂ ಇರ್ಲಿಲ್ಲ, ದುಃಖವೂ ಇರ್ಲಿಲ್ಲ. ಇವನ ಜೊತೆ ಹೇಗೆ ತಾನೇ ಜೀವನ ಕಳೆಯುವುದು ಅಂತ ದುಃಖ ಪಡುತ್ತಿದ್ದ ಪಲ್ಲವಿಗೆ ಅವರು ಮದುವೆಯನ್ನು ಮುರಿದು ಹೋಗಿದ್ದಾರೆ ಎನ್ನುವ ವಿಷಯ ಕೇಳಿ ಒಂದು ರೀತಿಯ ಸಮಾಧಾನವಾಗಿ ಬಿಟ್ಟಿತು. ಆದರೆ ಸ್ವಲ್ಪ ಸಮಯದಲ್ಲೇ ಶಾಂತಿಯವರು ರೂಮಿನೊಳಗೆ ಬಂದು ಹೇಳ್ತಾರೆ, ಪಲ್ಲವಿ, ನಿನ್ನ ತಂದೆಯ ಹಳೆಯ ಸ್ನೇಹಿತರು ಶಿವರಾಮ್ ಅವರ ಮಗನ ಜೊತೆ ನಿನ್ನ ಮದುವೆ ನಿಶ್ಚಯವಾಗಿದೆ. ಮಗಳೇ, ನೀನು ತುಂಬಾ ಅದೃಷ್ಟವಂತೆ. ನಿನಗೆ ಅಷ್ಟೊಂದು ದೊಡ್ಡ ಕುಟುಂಬದಲ್ಲಿ ಮದುವೆ ನಡೀತಾ ಇದೆ. ಅವರ ಮಗ ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಮಂಟಪದಲ್ಲಿ ಬಂದು ಕುಳಿತುಕೊಂಡಿದ್ದಾನೆ. ನನ್ನ ಮಗಳು ಎಷ್ಟೋ ಹೆಮ್ಮೆಯಿಂದ ತಲೆ ಎತ್ತಿಕೊಂಡು ಈ ದಿನ ತನ್ನ ಅತ್ತೆ ಮನೆಗೆ ಹೋಗ್ತಾಳೆ ಅಂತ ಆ ತಾಯಿ ಎಷ್ಟೋ ಸಂತೋಷವಾಗಿ ಹೇಳ್ಕೊಳ್ತಾ ಇದ್ರು. ಆದರೆ ಪಲ್ಲವಿ ಮಾತ್ರ ಗಾಬರಿಯಿಂದ ಅವರನ್ನೇ ನೋಡ್ತಾ ಇದ್ಲು. ಮಂಟಪದಲ್ಲಿ ರೆಡಿಯಾಗಿ ಮದುಮಗನಾಗಿ ಕುಳಿತಿದ್ದ ರಾಜೇಶ್ ಮಾತ್ರ ತುಂಬಾ ಕೋಪವಾಗಿ ಕಠೋರವಾಗಿ ಕುಳಿತುಕೊಂಡಿದ್ದ. ಅವನು ಇಷ್ಟವಿಲ್ಲದ ಮನಸ್ಸಿನಿಂದಲೇ ಮದುವೆಯ ರಿಜಿಸ್ಟ್ರೇಷನ್ ಪೇಪರ್ಗಳ ಮೇಲೆ ಸೈನ್ ಮಾಡ್ತಾ ಇದ್ದ. ಅವನ ಮುಖದ ಮೇಲೆ ಅದೆಷ್ಟೊಂದು ಕೋಪ ತುಂಬಿಕೊಂಡಿತ್ತು. ರಾಜೇಶ್ ತನ್ನ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದ. ಅವನಿಗೆ ಊರಿನಲ್ಲಿ 3 ಫ್ಯಾಕ್ಟರಿಗಳು ಕೂಡ ಇದ್ವು. ರಾಜೇಶ್ ನೋಡಲು ತುಂಬಾ ಹ್ಯಾಂಡ್ಸಮ್ ಆಗಿ ಸುಂದರವಾಗಿದ್ದ. 30 ವರ್ಷವಾದರೂ ಅವನಿಗೆ ಇನ್ನೂ ಮದುವೆಯಾಗಿರ್ಲಿಲ್ಲ. ತಂದೆ ತಾಯಿ ಮದುವೆ ಮಾಡಿಕೊಳ್ಳಲು ಹೇಳಿದಾಗ ಅವನು ನೇರವಾಗಿ ನಿರಾಕರಿಸಿ ಬಿಡ್ತಾ ಇದ್ದ. ಯೂನಿವರ್ಸಿಟಿಯಲ್ಲಿ ಓದ್ಬೇಕಾದ್ರೆ ಅವನಿಗೆ ಒಬ್ಬ ಹುಡುಗಿಯಿಂದ ಎಷ್ಟೊಂದು ದೊಡ್ಡ ಮೋಸವಾಗಿರುತ್ತೆ ಅಂದ್ರೆ ಅವನಿಗೆ ಈಗ ಹೆಣ್ಣು ಮಕ್ಕಳು ಅಂದ್ರೇನೆ ತುಂಬಾ ದ್ವೇಷ ಮಾಡ್ತಾ ಇದ್ದ. ಅವನು ಅಂದುಕೊಳ್ತಾ ಇದ್ದ, ಈ ಹೆಣ್ಣು ಮಕ್ಕಳು ನಂಬಿಕೆಗೆ ಯೋಗ್ಯರಾಗಿರೋದಿಲ್ಲ. ಮದುವೆ ಮಾಡಿಕೊಳ್ಳಲು ಒಳ್ಳೆಯ ಹುಡುಗಿ ಈ ಕಾಲದಲ್ಲಿ ಖಂಡಿತ ಸಿಗೋದಿಲ್ಲ ಅಂತ. ಪಲ್ಲವಿ ಇದ್ದಕ್ಕಿದ್ದ ಹಾಗೆ ಆಕಸ್ಮಿಕವಾಗಿ ಅವನ ಜೀವನದಲ್ಲಿ ಬಂದು ಬಿಟ್ಟಿದ್ಲು. ಆದ್ರೆ ರಾಜೇಶ್ಗೆ ಅನುಮಾನವಿತ್ತು. ಪಲ್ಲವಿ ವರುಣನ್ನು ತುಂಬಾ ಪ್ರೀತಿಸುತ್ತಿದ್ದಾಳೆ, ಅವನಿಗಾಗಿ ಒದ್ದಾಡ್ತಾ ಇದ್ದಾಳೆ ಅಂತ. ಆಗಿನಿಂದಲೇ ಅವನ ಮನಸ್ಸಿನಲ್ಲಿ ದ್ವೇಷ ಹುಟ್ಟುಕೊಂಡಿತ್ತು. ರಾತ್ರಿ ಅವನು ನಾನು ನಿನ್ನ ಗಂಡ ಅಂತ ಅಧಿಕಾರ ಚಲಾಯಿಸುತ್ತಿದ್ದ. ಆದ್ರೆ ಹಗಲಿನಲ್ಲಿ ಯಾವಾಗಲೂ ಅವಳಿಗೆ ಹಿಂಸೆ ಕೊಡುತ್ತಾ ಅವಳ ಜೀವನವನ್ನು ನರಕ ಮಾಡಿಬಿಟ್ಟಿದ್ದ. ಮತ್ತೊಂದು ಕಡೆ ಸಾವಿತ್ರಿ ಅವರಿಗೆ ಪೂರ್ತಿ ನಂಬಿಕೆ ಇತ್ತು. ನನ್ನ ಮಗ ಇವಳನ್ನು ಯಾವತ್ತೂ ಮನಸ್ಫೂರ್ತಿಯಾಗಿ ಸ್ವೀಕರಿಸೋದಿಲ್ಲ. ಇವಳನ್ನು ಖಂಡಿತ ಒಂದಿಲ್ಲದೆ ಒಂದು ದಿನ ಮನೆಯಿಂದ ಓಡಿಸ್ಬಿಡ್ತಾನೆ ಅಂತ. ಆ ದಿನ ಪಲ್ಲವಿ ತುಂಬಾ ಸುಸ್ತಾಗಿ ರೂಮಿಗೆ ಬಂದಾಗ ರಾಜೇಶ್ ಹೇಳ್ತಾನೆ, ನೀನು ಇದೆಂತ ಶೋಕವನ್ನು ಆಚರಿಸುತ್ತಿದ್ದೀಯಾ? ನನಗೆ ನಿನ್ನ ಇಂತಹ ಮುಖವನ್ನು ನೋಡಲು ಸ್ವಲ್ಪ ಕೂಡ ಇಷ್ಟವಿಲ್ಲ. ಹೋಗಿ ನೀಟಾಗಿ ಬಾ ಅಂತ ಹೇಳ್ತಾನೆ. ಗಂಡನ ಮಾತು ಕೇಳಿ ಅವಳು ತಕ್ಷಣ ಎದ್ದು ನಿಂತುಕೊಂಡಿದ್ಲು. ಯಾಕೋ ರಾಜೇಶ್ ಅವಳನ್ನು ಬಿಟ್ಟು ಒಂದೇ ಒಂದು ಕ್ಷಣ ಕೂಡ ಇರ್ತಾ ಇರ್ಲಿಲ್ಲ. ಪಲ್ಲವಿ ಫ್ರೆಶ್ ಆಗಿ ಹೊರಗೆ ಬಂದಾಗ ರಾಜೇಶ್ ಕೋಪವಾಗಿ ಹೇಳ್ತಾನೆ,
ಛೀ! ನೀನು ಇದೆಂತ ವಿಚಿತ್ರವಾಗಿ ರೆಡಿಯಾಗಿದೀಯಾ? ಯಾವಾಗ ನೋಡಿದ್ರು ಇಷ್ಟೊಂದು ಸಿಂಪಲ್ ಆಗಿ ಈ ರೀತಿ ಚೂಡಿದಾರ್ ಹಾಕಿಕೊಂಡಿರ್ತೀಯ. ನಾನು ನಿನಗೆ ಕೊಡಿಸಿದ ಡ್ರೆಸ್ಸುಗಳನ್ನು ನೀನು ಪ್ರತಿದಿನ ಹಾಕಿಕೊಂಡಿರ್ಬೇಕು. ನನ್ನ ಮುಂದೆ ಆಕರ್ಷಕವಾಗಿ ಕಾಣಿಸ್ಬೇಕು ಅಂತ. ಪ್ರತಿದಿನ ಈ ರೀತಿ ವಿಚಿತ್ರವಾಗಿ ಗೌರಮ್ಮನ ರೀತಿ ಇರ್ತೀಯ. ಹೋಗು ತಕ್ಷಣ ಆ ಕೆಂಪು ಬಣ್ಣದ ನೈಟಿ ಹಾಕಿಕೊಂಡು ಬಾ ಅಂತ ಹೇಳ್ತಾನೆ. ಪಲ್ಲವಿ ಗಂಭೀರವಾಗಿ ಅವನ ಮುಖವನ್ನೇ ನೋಡ್ತಾ ಇದ್ಲು. ಅವನಿಗೆ ಇಲ್ಲ ಅಂತ ಹೇಳುವ ಧೈರ್ಯವಂತೂ ಅವಳಿಗಿರ್ಲಿಲ್ಲ. ಆದ್ದರಿಂದ ಅವಳು ಸೈಲೆಂಟ್ ಆಗಿ ಆ ಬಟ್ಟೆಗಳನ್ನು ಹಾಕಿಕೊಂಡು ಬಂದಿದ್ಲು. ರಾಜೇಶ್ ಅವಳನ್ನು ಆ ರೀತಿ ನೋಡಿ ಅವನು ಅವಳಿಗೆ ಪೂರ್ತಿಯಾಗಿ ಮನಸೋತಿದ್ದ. ಅವನು ತುಂಬಾ ಹತ್ತಿರ ಬಂದು ಕಿವಿಯಲ್ಲೇ ಹೇಳ್ತಾನೆ, ನನಗೆ ಅರ್ಥನೇ ಆಗ್ತಾ ಇಲ್ಲ. ನೀನು ಮೊದಲಿನಿಂದಲೂ ಇಷ್ಟೊಂದು ಸುಂದರವಾಗಿದ್ಯಾ, ಅಥವಾ ನನ್ನಿಂದ ನೀನು ಪ್ರತಿದಿನ ಇಷ್ಟು ಸುಂದರವಾಗಿ ತಯಾರಾಗ್ತಾ ಇದ್ಯಾ? ನಿನ್ನನ್ನು ನೋಡಿದ್ರೆ ನೀನು ಪ್ರತಿದಿನ ನನ್ನ ಕಣ್ಣಿಗೆ ತುಂಬಾ ಹೊಸದಾಗಿ ಸುಂದರವಾಗಿ ಕಾಣಿಸ್ತಾ ಇದೀಯಾ ಅಂತ. ಅವನು ಈಗ ಅವಳ ಮೇಲೆ ಹಿಡಿತ ಸಾಧಿಸಲು ಮುಂದಾಗ್ತಾನೆ. ಆಗಲೇ ಪಲ್ಲವಿಯ ಕಣ್ಣುಗಳಿಂದ ಬರುತ್ತಿದ್ದ ನೀರನ್ನು ನೋಡಿ, ಈ ಕಣ್ಣೀರು ಯಾಕೆ? ನಿನಗೆ ಇದೆಲ್ಲವೂ ಈಗಾಗಲೇ ಅಭ್ಯಾಸವಾಗ್ಬೇಕಾಗಿತ್ತಲ್ವಾ? ಇಲ್ಲ, ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅವಳು ನಡುಗುತ್ತಿರುವ ಧ್ವನಿಯಲ್ಲೇ ಹೇಳ್ತಾಳೆ. ರಾಜೇಶ್ ತಕ್ಷಣ ಪಕ್ಕಕ್ಕೆ ಸರಿದು, ಏನಾಯ್ತು ನಿನ್ನ ಆರೋಗ್ಯಕ್ಕೆ ಅಂತ ಅವನಿಗೀಗ ಅವಳ ತಲೆಯ ಮೇಲೆ ಕೈ ಇಟ್ಟು ಬಿಸಿಯನ್ನು ಚೆಕ್ ಮಾಡ್ತಾನೆ. ಆಗಲೇ ಪಲ್ಲವಿ ಹೇಳ್ತಾಳೆ, ನನಗೆ ಜ್ವರ ಇಲ್ಲ, ಆದ್ರೆ ನನಗೆ ಯಾಕೋ ಒಳಗೊಳಗೆ ಒಂದು ರೀತಿ ಗಾಬರಿ ಅನ್ನಿಸ್ತಾ ಇದೆ. ನನಗೆ ತುಂಬಾ ವೀಕ್ನೆಸ್ ಆಗ್ತಾ ಇದೆ. ಆಗಾಗ ತಲೆ ಸುತ್ತು ಕೂಡ ಬರ್ತಾ ಇದೆ. ಎಲ್ಲ ನಿನ್ನ ನಾಟಕಗಳು. ನಿನ್ನಂತ ಹೆಂಗಸರಿಗೆ ಮನೆ ಕೆಲಸ ಮಾಡ್ಬೇಕಾದ್ರೆ ಏನು ರೋಗನೇ ಬರೋದಿಲ್ಲ. ಆದ್ರೆ ಗಂಡ ಹತ್ತಿರ ಬಂದ ತಕ್ಷಣ ನಿನ್ನ ಈ ನಾಟಕಗಳು ಶುರುವಾಗಿ ಬಿಡ್ತವೆ. ಅವನ ಮಾತುಗಳಲ್ಲಿ ಎಷ್ಟೊಂದು ಕೋಪ ತುಂಬಿಕೊಂಡಿತ್ತು. ಆದ್ರೆ ಪಲ್ಲವಿ ಮಾತ್ರ ಮೌನವಾಗಿದ್ಲು. ಸ್ವಲ್ಪ ಸಮಯದ ನಂತರ ಪಲ್ಲವಿ ಧೈರ್ಯ ತಂದುಕೊಂಡು ಹೇಳ್ತಾಳೆ, ನೀವು ಒಪ್ಪಿಕೊಂಡ್ರೆ ಕೆಲವು ದಿನಗಳವರೆಗೂ ನಾನು ನನ್ನ ತವರು ಮನೆಗಾದ್ರೂ ಹೋಗಿ ಬರ್ಲಾ ಅಂತ ಕೇಳ್ತಾ ಇದ್ಲು. ರಾಜೇಶ್ ಸ್ವಲ್ಪ ಸಮಯ ಅವಳ ಅಮಾಯಕ ಮುಖವನ್ನೇ ನೋಡ್ತಾ ಇದ್ದ. ಒಂದು ಕ್ಷಣ ಅವನ ಮನಸ್ಸಿನಲ್ಲಿ ಅವಳ ಮೇಲೆ ಅದೆಷ್ಟೊಂದು ಪ್ರೀತಿ ಹುಟ್ಕೊಂಡಿತ್ತು. ಅವನು ಇದ್ದಕ್ಕಿದ್ದ ಹಾಗೆ, ಸರಿ ಆಯ್ತು, ಆದರೆ ಕೇವಲ 2 ದಿನ. ಅದಕ್ಕಿಂತ ಹೆಚ್ಚಾಗಿ ನೀನು ಅಲ್ಲಿ ಇರಬಾರದು ಅಂತ ಹೇಳ್ತಾನೆ. ಈ ಮಾತು ಕೇಳಿ ಪಲ್ಲವಿಗೆ ತುಂಬಾ ಸಂತೋಷವಾಗಿ ಬಿಟ್ಟಿತ್ತು. ಮಾರನೆಯ ದಿನ ಬೆಳಿಗ್ಗೆ ಆಫೀಸಿಗೆ ಹೋಗುವಾಗ ಪಲ್ಲವಿಯನ್ನು ಅವರ ತವರು ಮನೆಯಲ್ಲಿ ಡ್ರಾಪ್ ಮಾಡಿ ಹೋಗ್ತಾನೆ ರಾಜೇಶ್. ಶಾಂತಿ ಅವರು ಮಗಳ ಮುಖವನ್ನು ನೋಡಿದ ತಕ್ಷಣ ಅವರು ತುಂಬಾ ಚಿಂತೆ ಮಾಡ್ತಾ ಕೇಳ್ತಾರೆ, ಮಗಳೇ, ಏನಾಯ್ತು ನಿನಗೆ? ನಿನ್ನ ಆರೋಗ್ಯ ಸರಿ ಇಲ್ವಾ? ನೀನು ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇದೀಯಾ ಇಲ್ವಾ? ನನಗೆ ಚೆನ್ನಾಗಿ ಗೊತ್ತು ನಿನ್ನ ಅತ್ತೆ ಎಂತವಳು ಅಂತ. ಆಕೆ ನಿನಗೆ ತುಂಬಾ ಕಷ್ಟವನ್ನು ಕೊಡ್ತಾ ಇರ್ತಾಳೆ. ಪಲ್ಲವಿ ಎಷ್ಟೋ ಆಶ್ಚರ್ಯವಾಗಿ ಕೇಳ್ತಾಳೆ, ನಿಮ್ಗೆ ಹೇಗೆ ಗೊತ್ತು ಅಮ್ಮ? ನನಗೆ ಯಾಕೆ ಗೊತ್ತಿರೋದಿಲ್ಲ? ನಿಮ್ಮ ಮಾವನವರು ನಿಮ್ಮ ತಂದೆಯ ತುಂಬಾ ಹಳೆಯ ಸ್ನೇಹಿತರು. ನೀನು ತುಂಬಾ ಸಣ್ಣವಳಿದ್ದಾಗ ಅವರು ತಮ್ಮ ಹೆಂಡತಿ ಮತ್ತು ಮಗನನ್ನು ಕರೆದುಕೊಂಡು ನಮ್ಮ ಮನೆಗೆ ಬರ್ತಾ ಇದ್ರು. ಆ ಸಮಯದಲ್ಲಿ ಅವರ ಆರ್ಥಿಕ ಸ್ಥಿತಿ ತುಂಬಾ ಸಾಮಾನ್ಯವಾಗಿತ್ತು. ಅವರು ತುಂಬಾ ಟೆನ್ಷನ್, ಸ್ಟ್ರೆಸ್ ನಲ್ಲಿ ಇರ್ತಾ ಇದ್ರು. ಒಂದು ಸಮಯದಲ್ಲಿ ನಿನ್ನ ತಂದೆ ಅವರಿಗೆ ಇಷ್ಟೊಂದು ಉಪಕಾರ ಮಾಡಿದ್ರು. ನಂತರ ಅವರು ಈ ಊರನ್ನು ಬಿಟ್ಟು ಬೇರೆ ಕಡೆ ಹೊರಟು ಹೋಗಿದ ತಕ್ಷಣ ಅವರ ಭಾಗ್ಯ ಬದಲಾಗಿ ಬಿಡ್ತು. ಈಗ ಅವರು ಫ್ಯಾಕ್ಟರಿಗಳ ಮಾಲೀಕರಾಗಿ ಬಿಟ್ಟಿದ್ದಾರೆ. ಆ ಸಾವಿತ್ರಿ ಈಗ ನನ್ನನ್ನು ಗುರುತು ಹಿಡಿಯಲು ಕೂಡ ಹಿಂದೇಟು ಹಾಕ್ತಾಳೆ. ನನಗೆ ನಂಬಿಕೆನೆ ಬರ್ತಾ ಇಲ್ಲ, ಈ ಮಹಿಳೆ ಅವಳೇನಾ? ಆ ಸಮಯದಲ್ಲಿ ಹರಿದ ಬಟ್ಟೆಗಳು, ತುಂಬಾ ಬಡತನದಲ್ಲಿ ನಮ್ಮ ಬಳಿ ಬರ್ತಾ ಇದ್ರು. ಆದರೆ ನಿನ್ನ ಗಂಡ ನಿನ್ನ ಜೊತೆ ಯಾವ ರೀತಿ ನಡೆದುಕೊಳ್ತಾ ಇದ್ದಾನೆ? ಅವನು ನಿನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಾ ಇಲ್ಲ ತಾನೆ? ಆದರೆ ಪಲ್ಲವಿ ಒಂದೇ ಒಂದು ಮಾತು ಸಹ ಮಾತನಾಡಲಿಲ್ಲ. ತನ್ನ ತಾಯಿಗೆ ಗಂಡನ ಮಾತುಗಳನ್ನು ಹೇಳಿ ಅವರಿಗೆ ತೊಂದರೆ ಕೊಡುವುದು ಅವಳಿಗೆ ಇಷ್ಟವಿರಲಿಲ್ಲ. ಅವಳ ತಕ್ಷಣ ಮಾತು ಬದಲಾಯಿಸಿ ಬಿಡ್ತಾಳೆ. ಅಮ್ಮ, ಯಾಕೋ ಗೊತ್ತಿಲ್ಲ, ಕೆಲವು ದಿನಗಳಿಂದ ನನಗೆ ತುಂಬಾ ಸುಸ್ತು, ತಲೆ ಸುತ್ತು ಕೂಡ ಬರ್ತಾ ಇದೆ. ನನಗೆ ಏನಾದರೂ ಯಾವುದಾದರೂ ದೊಡ್ಡ ಕಾಯಿಲೆ ಬಂದ್ಬಿಟ್ಟಿದೆಯೋ ಏನೋ ಅಂತ ಹೇಳಿದಾಗ ಶಾಂತಿ ಅವರು ಶಾಕ್ ನಿಂದ ತಮ್ಮ ಮಗಳನ್ನೇ ನೋಡುತ್ತಾ, ನೀನು ಏನ್ ಹೇಳ್ತಾ ಇದ್ಯಮ್ಮ? ನೀನು ಯಾರಾದರೂ ಡಾಕ್ಟರ್ ಬಳಿ ಹೋಗಿದ್ಯಾ ಅಂತ ಕೇಳ್ತಾರೆ. ಪಲ್ಲವಿ ಇಲ್ಲ ಅಂತ ತಲೆ ಆಡಿಸ್ತಾಳೆ. ಶಾಂತಿ ಅವರು ಮುಗುಳ್ನಗುತ್ತಾ, ಬಹುಶಃ ಯಾವುದಾದರೂ ಶುಭ ಸಮಾಚಾರ ಇರಬಹುದೇನೋ. ನೀನು ಒಮ್ಮೆ ಡಾಕ್ಟರ್ಗೆ ಹೋಗಿ ತೋರಿಸು. ಈ ಮಾತು ಕೇಳಿದ ತಕ್ಷಣ ಅವಳು ದಂಗಾಗಿ ಹೋಗಿದ್ಲು. ಇಲ್ಲ ಇಲ್ಲ, ಆ ರೀತಿ ಆಗಲು ಸಾಧ್ಯವಿಲ್ಲ ಅಂತ ಪಲ್ಲವಿ ಕಠಿಣವಾಗಿ ಹೇಳ್ತಾಳೆ. ಆ ಮಾತು ಕೇಳಿ ಅಮ್ಮನ ಹೃದಯ ಒಂದು ಕ್ಷಣ ನಿಂತಂತೆ ಆಗ್ಬಿಟ್ಟಿತ್ತು. ಏನು? ನಿನ್ನ ಮಾತಿನ ಅರ್ಥ ಆದ್ರೂ ಏನು? ರಾಜೇಶ್ ಇಲ್ಲಿಯವರೆಗೂ ನಿನ್ನ ಜೊತೆ ಗಂಡ ಹೆಂಡತಿ ಸಂಬಂಧವನ್ನು ಬೆಳೆಸಿಲ್ವಾ? ಅಮ್ಮನ ಈ ಮಾತು ಕೇಳಿ ಪಲ್ಲವಿಯ ಮುಖ ನಾಚಿಕೆಯಿಂದ ಕೆಂಪಗಾಗ್ಬಿಟ್ಟಿತ್ತು. ಅವಳು ಯಾವ ರೀತಿ ತನ್ನ ಅಮ್ಮನಿಗೆ ಹೇಳಲು ಸಾಧ್ಯ? ಆ ವ್ಯಕ್ತಿ ಒಂದೇ ಒಂದು ರಾತ್ರಿ ಕೂಡ ಅವಳನ್ನು ಉಸಿರಾಡಲು ಬಿಡೋದಿಲ್ಲ ಅಂತ. ತವರು ಮನೆಯಲ್ಲಿ ಕೂಡ ಪಲ್ಲವಿಯ ಆರೋಗ್ಯ ಇನ್ನೂ ಕೆಡ್ತಾ ಇತ್ತು. ಅವಳಿಗೆ ಈಗ ಏನು ತಿನ್ನಬೇಕು ಅಂತ ಕೂಡ ಅನ್ನಿಸುತ್ತಿರ್ಲಿಲ್ಲ. ರಾಜೇಶ್ ಪರಿಸ್ಥಿತಿ ಕೂಡ ಅಷ್ಟೇನೂ ಚೆನ್ನಾಗಿರ್ಲಿಲ್ಲ. ಅವನಿಗೆ ಒಂದೇ ಒಂದು ದಿನ ಕೂಡ ತನ್ನ ಹೆಂಡತಿಯನ್ನು ಬಿಟ್ಟಿರಲು ಸಾಧ್ಯವಾಗ್ತಾ ಇರ್ಲಿಲ್ಲ. ಅವನು ರಾತ್ರಿ ಎಲ್ಲ ಚಿಂತೆಯಿಂದಲೇ ಹೊರಲಾಡ್ತಾ ಇದ್ದ. ನಿದ್ದೆ ಬಾರದೆ ರಾತ್ರಿ 1 ಗಂಟೆಗೆ ರಾಜೇಶ್ ಈಗ ತನ್ನ ಹೆಂಡತಿಗೆ ಫೋನ್ ಮಾಡ್ತಾನೆ. ಎಷ್ಟೋ ದಿನಗಳ ನಂತರ ಪಲ್ಲವಿ ತನ್ನ ತವರು ಮನೆಯಲ್ಲಿ ಆರಾಮವಾಗಿ ನೆಮ್ಮದಿಯಾಗಿ ಮಲಗಿದ್ಲು.
ಫೋನಿನ ಸದ್ದಿಗೆ ಅವಳು ತುಂಬಾ ಗಾಬರಿಯಾಗಿ ಎದ್ದಿದ್ಲು. ರಾಜೇಶ್ ತುಂಬಾ ಕಠಿಣವಾಗಿ ಹೇಳ್ತಾನೆ, ಈ ಒಂದು ರಾತ್ರಿ ನೀನು ಅಲ್ಲಿ ಇರಲು ಅವಕಾಶ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಯಾವತ್ತೂ ನಿನ್ನನ್ನು ನಿನ್ನ ತವರು ಮನೆಗೆ ಕಳುಹಿಸಿಕೊಡೋದಿಲ್ಲ. ನಾಳೆ ಬೆಳಿಗ್ಗೆ ನೀನು ಬೇಗ ರೆಡಿ ಆಗ್ಬಿಡು. ನಾನೇ ತಿಂಡಿ ತಿಂದು ತಕ್ಷಣ ಅಲ್ಲಿಗೆ ಬರ್ತೀನಿ ನಿನ್ನನ್ನು ಕರೆದುಕೊಂಡು ಹೋಗಲು. ನಿನ್ನನ್ನು ಬಿಟ್ಟು ಒಂದೇ ಒಂದು ರಾತ್ರಿ ಕೂಡ ನನ್ನಿಂದ ಇರಲು ಸಾಧ್ಯವಿಲ್ಲ. ನೀನು ನನಗೆ ಏನೋ ಮೋಡಿ ಮಾಡಿಬಿಟ್ಟಿದ್ಯಾ. ರಾಜೇಶ್ ಮಾತು ಕೇಳಿ ಅವಳ ನೆಮ್ಮದಿಯ ನಿದ್ದೆ ಹಾರಿ ಹೋಗಿತ್ತು. ಅವಳು ಈಗ ಗಾಬರಿಯಿಂದ, ನೀವು ಇಷ್ಟು ರಾತ್ರಿಯಲ್ಲಿ ಯಾಕೆ ಫೋನ್ ಮಾಡ್ತಾ ಇದ್ದೀರಾ? ಅಲ್ಲಿ ಎಲ್ಲ ಸರಿ ಇದೆ ತಾನೆ ಅಂತ ಹೇಳ್ತಾಳೆ. ಆದ್ರೆ ರಾಜೇಶ್ ಹೇಳ್ತಾನೆ, ಇಲ್ಲ, ಇಲ್ಲಿ ಏನೂ ಸರಿ ಇಲ್ಲ. ಇನ್ನು ಮುಂದೆ ನೀನು ಯಾವತ್ತೂ ಅಲ್ಲಿಗೆ ಹೋಗೋದಿಲ್ಲ. ಪಲ್ಲವಿ ಕೇಳಿಕೊಳ್ತಾ ಇದ್ಲು, ಇಲ್ಲ, ಆ ರೀತಿ ಹೇಳ್ಬೇಡಿ. ದಯವಿಟ್ಟು ನನಗೆ 2-3 ದಿನ ಇಲ್ಲೇ ಇರಲು ಅವಕಾಶ ಮಾಡಿಕೊಡಿ. ಬೆಳಿಗ್ಗೆ ತಾನೆ ನೀವು ನನ್ನನ್ನು ಇಲ್ಲಿ ಬಿಟ್ಟು ಹೋಗಿರೋದು. ಅಪ್ಪ ರಾತ್ರಿ ತುಂಬಾ ಲೇಟ್ ಆಗಿ ಮನೆಗೆ ಬಂದ್ರು. ಅಪ್ಪನ ಬಳಿ ಅರ್ಧ ಗಂಟೆ ಕೂಡ ಮಾತನಾಡಲು ನನಗೆ ಸಾಧ್ಯವಾಗ್ಲಿಲ್ಲ. ನನ್ನ ಆರೋಗ್ಯ ಸ್ವಲ್ಪ ಕೂಡ ಸರಿ ಇಲ್ಲ. ಆದ್ದರಿಂದ ನಾನು ಬೇಗ ಮಲಗಿಬಿಟ್ಟಿದ್ದೆ. ನಾಳೆ ಅಪ್ಪ ನನಗಾಗಿ ಕೆಲಸದಿಂದ ರಜೆ ತೆಗೆದುಕೊಳ್ಳುತ್ತಿದ್ದಾರೆ. ದಯವಿಟ್ಟು ನನಗೆ ಇಲ್ಲೇ ಇರಲು ಬಿಡಿ ಅಂತ ಕೇಳ್ಕೊಳ್ತಾ ಇದ್ಲು. ಆದರೆ ರಾಜೇಶ್ ಮಾತ್ರ ಅವಳ ಒಂದೇ ಮಾತು ಸಹ ಕೇಳಿಸಿಕೊಳ್ಳಲಿಲ್ಲ. ಕೋಪದಿಂದ, ಏಯ್, ಇನ್ನೊಂದು ಸಾರಿ ನೀನೇನಾದರೂ ಬರೋದಿಲ್ಲ ಅಂತ ಹೇಳಿದ್ರೆ ಇನ್ನು ಜೀವನವೆಲ್ಲ ಅಲ್ಲೇ ಕುಳಿತಿರು. ನಾನು ಈ ಸಂಬಂಧವನ್ನು ಮುಗಿಸಿ ಬಿಡಲು ಒಂದೇ ಒಂದು ಕ್ಷಣ ಕೂಡ ಯೋಚಿಸೋದಿಲ್ಲ. ಜೀವನವೆಲ್ಲ ಅಲ್ಲೇ ಕುಳಿತುಕೋ. ನಾನು ವಿಚ್ಛೇದನ ಪತ್ರಗಳನ್ನು ನಿನ್ನ ಮನೆಗೆ ಕಳಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಈ ಮಾತು ಕೇಳಿದ ತಕ್ಷಣ ಪಲ್ಲವಿ ಗಾಬರಿಯಿಂದ ಶಾಂತವಾಗಿ ಬಿಟ್ಟಿದ್ಲು. ಅವಳ ಕೈ ಕಾಲುಗಳು ತಣ್ಣಗಾಗಿ ಬಿಟ್ಟಿದ್ವು. ಮಾರನೆಯ ದಿನ ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ರಾಜೇಶ್ ಪಲ್ಲವಿಯನ್ನು ಕರೆದುಕೊಂಡು ಹೋಗಲು ಅವರ ತವರು ಮನೆಗೆ ಹೋಗ್ತಾನೆ. ಅಳಿಯನನ್ನು ಸಡನ್ ಆಗಿ ಅಲ್ಲಿ ನೋಡಿ ಪಲ್ಲವಿಯ ತಂದೆ ತಾಯಿ ತುಂಬಾ ಸಂತೋಷ ಪಟ್ಟಿದ್ರು. ರಾಜೇಶ್ ಹೇಳ್ತಾನೆ, ಇಲ್ಲ ಇಲ್ಲ, ನನಗೆ ತುಂಬಾ ಅರ್ಜೆಂಟ್ ಕೆಲಸವಿದೆ. ನಾನು ತಕ್ಷಣ ಹೋಗ್ಬೇಕು. ನಾನು ಪಲ್ಲವಿಯನ್ನು ಕರೆದುಕೊಂಡು ಹೋಗಲು ಬಂದಿದ್ದೆ ಅಷ್ಟೇ. ರಾಮಚಂದ್ರ ಅವರು ಕೇಳಿಕೊಳ್ತಾ ಇದ್ರು, ಮಗ, 1-2 ದಿನ ನಮ್ಮ ಮಗಳನ್ನು ನಮ್ಮ ಜೊತೆ ಇರಲು ಬಿಡು. ಮದುವೆಯ ನಂತರ ಮೊಟ್ಟ ಮೊದಲ ಬಾರಿ ನಮ್ಮ ಮಗಳು ನಮ್ಮ ಮನೆಗೆ ಇರಲು ಬಂದಿದ್ದಾಳೆ. ಆದ್ರೆ ರಾಜೇಶ್ ಹೇಳ್ತಾನೆ, ಇಲ್ಲ ಇಲ್ಲ, ಆ ರೀತಿ ಆಗಲು ಸಾಧ್ಯವಿಲ್ಲ. ನೀವು ಕೂಡ ನಮ್ಮನ್ನು ಅರ್ಥ ಮಾಡಿಕೊಳ್ಳಿ. ನನಗೆ ತುಂಬಾ ಕಷ್ಟವಾಗಿ ಬಿಡುತ್ತೆ. ನನ್ನ ಎಲ್ಲಾ ಕೆಲಸವನ್ನು ಇವಳೇ ಸಂಭಾಳಿಸ್ತಾ ಇದ್ದಾಳೆ. ಆದ್ದರಿಂದ ಇವಳನ್ನು ಬಿಟ್ರೆ ನನಗೆ ಆ ಮನೆಯಲ್ಲಿ ಮನಸ್ಸೇ ಇರೋದಿಲ್ಲ. ಆ ಮಾತು ಕೇಳಿದ ತಕ್ಷಣ ಪಲ್ಲವಿಯ ತಂದೆ ತಾಯಿ ಎಷ್ಟೋ ಸಂತೋಷ ಪಡ್ತಾರೆ. ಅವರು ಅಂದುಕೊಳ್ತಾರೆ, ಇಬ್ಬರ ಮಧ್ಯೆ ಪ್ರೀತಿ ಹೆಚ್ಚಾಗ್ತಾ ಇದೆ. ಇಬ್ಬರು ಒಬ್ಬರ ಜೊತೆ ಒಬ್ಬರು ಸಂತೋಷವಾಗಿದ್ದಾರೆ ಅಂತ. ಮಗಳನ್ನು ಕಳುಹಿಸಿಕೊಡುವಾಗ ಶಾಂತಿ ಅವರು ಹೇಳ್ತಾರೆ, ಮಗ, ಹೋಗ್ಬೇಕಾದ್ರೆ ಪಲ್ಲವಿಯನ್ನು ಯಾವುದಾದರೂ ಒಳ್ಳೆಯ ಡಾಕ್ಟರ್ ಬಳಿ ತೋರಿಸು. ಅವಳ ಆರೋಗ್ಯ ಸರಿಯಿಲ್ಲ. ಬಹುಶಃ ಯಾವುದಾದರೂ ಶುಭ ಸಮಾಚಾರ ಬರಬಹುದೇನೋ ಅಂತ ಹೇಳ್ತಾರೆ. ಈ ಮಾತು ಕೇಳಿ ರಾಜೇಶ್ ಮುಖದಲ್ಲಿ ಯಾವುದೇ ಸಂತೋಷ ಬರಲಿಲ್ಲ. ಅವನ ಮುಖ ಕೋಪದಿಂದ ಇನ್ನೂ ಕಠಿಣವಾಗಿ ಬಿಟ್ಟಿತ್ತು. ಅವನು ಪಲ್ಲವಿಯನ್ನು ಕರೆದುಕೊಂಡು ತಕ್ಷಣ ಅಲ್ಲಿಂದ ಹೊರಗೆ ಬಂದು ಬಿಡ್ತಾನೆ. ಅವನು ತುಂಬಾ ಬೇಗ ಸ್ಪೀಡ್ ಆಗಿ ಗಾಡಿಯನ್ನು ಓಡಿಸುತ್ತಿದ್ದ. ಕೋಪದಿಂದ, ನೀನು ಇದರಿಂದ ತಲೆಕೆಟ್ಟ ಮಾತುಗಳನ್ನು ಹೇಳಿಕೊಂಡು ಬರ್ತಾ ಇದೀಯಾ ಎಲ್ಲರಿಗೂ. ಹುಷಾರ್, ನೀನು ಮಕ್ಕಳ ಬಗ್ಗೆ ಯೋಚಿಸಬಾರ್ದು. ನಿನಗೆ ಒಂದು ಚೂರು ಆರೋಗ್ಯ ಕೆಟ್ಟಿದೆ ಅಷ್ಟೇ. ನಿಮ್ಗೆ ಇದೇನು ಹುಚ್ಚೋ ಏನೋ, ಯಾವಾಗ್ಲೂ ಮಕ್ಕಳ ಬಗ್ಗೆನೇ ಯೋಚಿಸ್ತಾ ಇರ್ತೀರಾ. ನನಗೆ ಇನ್ನು ನಿನ್ನ ಜೊತೆ ನನ್ನ ಪೂರ್ತಿ ಜೀವನವನ್ನು ಎಂಜಾಯ್ ಮಾಡ್ಬೇಕು ಅಂದುಕೊಂಡಿದ್ದೀನಿ. ನೀನು ಊಹಿಸಿಕೊಳ್ಬೇಡ, ನಾನು ಇಷ್ಟು ಬೇಗ ಇದೆಲ್ಲವನ್ನು ಆಗಲು ಬಿಟ್ಬಿಡ್ತೀನಿ ಅಂತ. ಇಷ್ಟಕ್ಕೂ ನನಗೆ ಮಕ್ಕಳು ಅಂದ್ರೆ ಅಷ್ಟೊಂದು ಇಷ್ಟ ಕೂಡ ಇಲ್ಲ. ನಿನಗೆ ಅರ್ಥವಾಯ್ತಾ ನನ್ನ ಮಾತುಗಳು? ಪಲ್ಲವಿ ಈಗ ಮೌನವಾಗಿ ಬಿಟ್ಟಿದ್ಲು. ಅವಳು ತುಂಬಾ ನಿಧಾನವಾಗಿ ಹೇಳ್ತಾಳೆ, ಇಷ್ಟಕ್ಕೂ ನೀವು ಯಾಕೆ ನನ್ನನ್ನು ಇಷ್ಟೊಂದು ಬೈತಾ ಇದ್ದೀರಾ? ನನ್ನನ್ನು ನಮ್ಮ ತಂದೆ ತಾಯಿಯ ಬಳಿ ಇರಲು ಕೂಡ ಬಿಡ್ಲಿಲ್ಲ. ಈಗ ನೋಡಿದ್ರೆ ನಾನು ಒಬ್ಬಳೆ ಏನೋ ಮಾಡ್ಬಿಟ್ಟಿದ್ದೀನಿ ಅನ್ನೋ ತರ ನನ್ನನ್ನು ಇಷ್ಟೊಂದು ಬೈತಾ ಇದ್ದೀರಾ. ಇದೆಲ್ಲವೂ ಆ ದೇವರ ದಯೆಯಿಂದ ಆಗಿರದೆ. ರಾಜೇಶ್ ಈಗ ತಕ್ಷಣ ಅವಳನ್ನು ಒಬ್ಬ ಲೇಡಿ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗ್ತಾನೆ. ಪಲ್ಲವಿ ಹೆದರಿಕೊಳ್ಳುತ್ತಾ ಗಾಬರಿಯಿಂದ ಅಲ್ಲೇ ಒಳಗೆ ಕುಳಿತುಕೊಂಡಿದ್ಲು. ಅವಳನ್ನು ಟೆಸ್ಟ್ ಮಾಡಿದ ಡಾಕ್ಟರ್ ಎಷ್ಟು ಸಂತೋಷದಿಂದ ಹೇಳ್ತಾರೆ, ಕಂಗ್ರ್ಯಾಚುಲೇಷನ್ಸ್, ನೀವು ತಾಯಿ ಆಗ್ತಾ ಇದ್ದೀರಾ. ಈ ಮಾತು ಕೇಳಿದ ತಕ್ಷಣ ಇಷ್ಟು ಹೊತ್ತು ಹೆದರಿಕೊಂಡು ಸಪ್ಪಗೆ ಕುಳಿತಿದ್ದ ಪಲ್ಲವಿಯ ಮುಖದಲ್ಲಿ ಎಷ್ಟೊಂದು ಸುಂದರವಾದ ಮುಗುಳ್ನಗೆ ಬಂದಿತ್ತು. ಈಗ ಅವಳು ಅಂದುಕೊಳ್ತಾ ಇದ್ಲು, ಈ ವಿಷಯವನ್ನು ಕೇಳಿಯಾದ್ರೂ ಅವರಿಗೆ ನನ್ನ ಮೇಲೆ ಸ್ವಲ್ಪ ಕರುಣೆ ಬರಬಹುದು. ನಾನು ಇನ್ನು ಮುಂದೆ ನೆಮ್ಮದಿಯಾಗಿ ಮಲಗಬಹುದು ಅಂತ. ಅತ್ತೆ ಕೂಡ ನನ್ನ ಮೇಲೆ ದ್ವೇಷವನ್ನು ಬಿಟ್ಟು ಸ್ವಲ್ಪವಾದರೂ ಪ್ರೀತಿ ತೋರಿಸಬಹುದು ಅಂತ ಅಂದುಕೊಳ್ತಾಳೆ. ಆದ್ರೆ ತಾನು ಗರ್ಭಿಣಿ ಎನ್ನುವ ಮಾತು ರಾಜೇಶ್ಗೆ ಗೊತ್ತಾದಾಗ ಅವನು ಕೋಪದಿಂದ ಕೂಗಾಡ್ತಾನೆ, ಇದೆಲ್ಲವೂ ಹೇಗೆ ಮತ್ತು ಯಾಕೆ ಆಯಿತು? ನನಗೆ ಈಗ ಸದ್ಯಕ್ಕೆ ಮಕ್ಕಳು ಬೇಡ. ನನಗೆ ನಿನ್ನ ಜೊತೆ ಮೊದಲಿಗಿಂತಲೂ ಹೆಚ್ಚಾಗಿ ಪ್ರತಿ ರಾತ್ರಿ ಕಳೆಯಬೇಕು ಅಂತ ಆಸೆ ಇದೆ. ಪಲ್ಲವಿ ಹೆದರಿಕೊಳ್ತಾಳೆ, ಹೇಳ್ತಾಳೆ, ಡಾಕ್ಟರ್ ಹೇಳಿದ್ದಾರೆ ನಾನು ತುಂಬಾ ವೀಕ್ ಆಗ್ಬಿಟ್ಟಿದ್ದೀನಿ. ಸಮಯಕ್ಕೆ ಸರಿಯಾಗಿ ಊಟ, ಹಣ್ಣುಗಳನ್ನು, ಹಾಲನ್ನು ತೆಗೆದುಕೊಳ್ಳಬೇಕು ಮತ್ತು ಟೈಮ್ ಕರೆಕ್ಟ್ ಆಗಿ ನಿದ್ದೆ ಕೂಡ ಮಾಡಬೇಕು ಅಂತ. ಆಗಲೇ ಮಗುವಿನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಅವರು ಇನ್ನೊಂದು ಮುಖ್ಯವಾದ ವಿಷಯ ಹೇಳಿದ್ರು, ಇನ್ನು ಕೆಲವು ತಿಂಗಳು ನೀವು ಹತ್ತಿರ ಬರಬಾರ್ದಂತೆ. ಅವಳ ಮಾತುಗಳನ್ನು ಕೇಳಿ ರಾಜೇಶ್ನ ಕೋಪ ನೆತ್ತಿಗೆ ಏರ್ಬಿಟ್ಟಿತ್ತು.
ಅವರು ಮನೆಗೆ ಹೋದಾಗ ಸಾವಿತ್ರಿ ನೋಡ್ತಾರೆ ತಮ್ಮ ಮಗ ಕೋಪದಿಂದ ರೂಮ್ಗೆ ಹೋಗಿರೋದನ್ನ. ಅವರು ಈಗ ಪಲ್ಲವಿಗೆ, ಅಷ್ಟು ಬೇಗ ಬಂದ್ಬಿಟ್ಯಾ ಮಹಾರಾಣಿ? ನಿನಗೆ ಕೂಡ ನಮ್ಮ ಈ ಐಷಾರಾಮಿ ಜೀವನ, ಈ ಎಸಿಯ ತಣ್ಣನೆಯ ಗಾಳಿಯ ಅಭ್ಯಾಸವಾಗಿ ಬಿಟ್ಟಿದೆಯಾ? ಆದ್ದರಿಂದಲೇ ತವರು ಮನೆಯಲ್ಲಿ ಒಂದೇ ಒಂದು ದಿನ ಕೂಡ ನಿನ್ನಿಂದ ಇರಲು ಸಾಧ್ಯವಾಗ್ಲಿಲ್ವಾ? ಅಷ್ಟು ಬೇಗ ನಮ್ಮ ಮನೆಗೆ ಓಡ್ ಬಂದ್ಬಿಟ್ಟಿದೆಯಾ ಅಂತ ಹೇಳ್ತಾ ಇದ್ರು. ಪಲ್ಲವಿ ಅವರ ಮಾತುಗಳಿಗೆ ಮೇಲೆ ಧ್ಯಾನ ಕೊಡದೆ ತುಂಬಾ ಶಾಂತವಾಗಿ ಹೇಳ್ತಾಳೆ, ಅತ್ತೆ, ನನ್ನ ಆರೋಗ್ಯ ಸ್ವಲ್ಪ ಕೆಟ್ಟಿತ್ತು. ಆದ್ದರಿಂದ ರಾಜೇಶ್ ನನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋದ್ರು. ಡಾಕ್ಟರ್ ನಾನು ತಾಯಿ ಆಗ್ತಾ ಇದ್ದೀನಿ ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಈ ಮಾತು ಕೇಳಿದ ತಕ್ಷಣ ಸಾವಿತ್ರಿ ಅವರ ಮುಖದ ಮೇಲಿದ್ದ ಭಾವನೆಗಳು ಬದಲಾಗಿ ಬಿಟ್ಟಿದ್ವು. ಅವರ ಮುಖದ ಮೇಲೆ ಈಗ ಎಷ್ಟು ದೊಡ್ಡ ಸಂತೋಷ ಬಂದು ಬಿಟ್ಟಿತ್ತು. ಅವರು ತಕ್ಷಣ ಮುಂದೆ ಬಂದು ಪಲ್ಲವಿಯನ್ನು ತಬ್ಬಿಕೊಂಡು, ನೀನು ನೀನು ಸತ್ಯ ಹೇಳ್ತಾ ಇದೀಯಾ ಅಂತ ಕೇಳ್ತಾ ಇದ್ರು. ಅವರಿಗೆ ಪಲ್ಲವಿ ಅಂದ್ರೆ ಒಂದು ಚೂರು ಇಷ್ಟವಿರ್ಲಿಲ್ಲ. ಆದರೂ ಅವರ ವಂಶವನ್ನು ಅವಳು ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ಲು. ಅವರ ಮನಸ್ಸಿನಲ್ಲಿ ಈಗ ಪಲ್ಲವಿಯ ಮೇಲೆ ಕರುಣೆ, ಪ್ರೀತಿ ಉಂಟಾಗಿತ್ತು. ಪಲ್ಲವಿಗೆ ಅನ್ನಿಸ್ತಾ ಇತ್ತು, ನಾನು ಈ ಪ್ರಪಂಚವನ್ನೇ ಗೆದ್ದು ಬಿಟ್ಟಿದ್ದೀನಿ ಅಂತ. ಸಾವಿತ್ರಿ ಅವರು ಎಷ್ಟೋ ಪ್ರೀತಿಯಿಂದ ಹೇಳ್ತಾರೆ, ಮಗಳೇ, ನೀನು ಇನ್ನು ಆರಾಮವಾಗಿ ವಿಶ್ರಾಂತಿ ತೆಗೆದುಕೋ. ಮನೆಗೆ ಯಾವುದೇ ಕೆಲಸವನ್ನು ಸಹ ನೀನು ಮಾಡಬೇಡ. ಎಲ್ಲಾ ಕೆಲಸವನ್ನು ನಾನೇ ನೋಡ್ಕೊಳ್ತೀನಿ ಅಂತ. ಆದ್ರೆ ರಾಜೇಶ್ನ ವ್ಯವಹಾರ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿತ್ತು. ಅವನ ಈ ಮೌನ ಮತ್ತು ಬೇಸರ ಅವಳಿಗೆ ತುಂಬಾ ಹೆದರಿಸುತ್ತಿತ್ತು. ಆ ರಾತ್ರಿ ರಾಜೇಶ್ ಕೆಲಸದಿಂದ ಮನೆಗೆ ಬಂದಾಗ ಪಲ್ಲವಿ ಎಷ್ಟೋ ಧೈರ್ಯ ತಂದುಕೊಂಡು ಅವನ ಪಕ್ಕದಲ್ಲಿ ಕುಳಿತುಕೊಂಡು ಹೇಳ್ತಾಳೆ, ನಮ್ಮ ಮಗುವಿನ ವಿಷಯದಲ್ಲಿ ನಿಮ್ಗೆ ಸಂತೋಷವಾಗಿಲ್ವಾ? ರಾಜೇಶ್ ತುಂಬಾ ಕೂಲ್ ಆಗಿ ಹೇಳ್ತಾನೆ, ನನಗೆ ಇದರ ಅವಶ್ಯಕತೆ ಇಲ್ಲ. ಇದರ ಬಗ್ಗೆ ನನಗೆ ಏನು ಅನ್ಸೋದು ಇಲ್ಲ. ನನಗೆ ಕೇವಲ ನೀನು ಬೇಕು, ನಿನ್ನ ದೇಹ ಬೇಕು. ನಮ್ಮರ ಮಧ್ಯೆ ಯಾರೇ ಬಂದರೂ ನನಗೆ ಅವರ ಮೇಲೆ ದ್ವೇಷ ಹುಟ್ಕೊಳ್ಳುತ್ತೆ. ಪಲ್ಲವಿ ನಿಧಾನವಾಗಿ ಹೇಳ್ತಾಳೆ, ಡಾಕ್ಟರ್ ಹೇಳಿದರೆ 2-3 ತಿಂಗಳು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಬೇಕು ಅಂತ. ಅವಳ ಮಾತು ಇನ್ನು ಪೂರ್ತಿನೇ ಆಗಿರ್ಲಿಲ್ಲ. ಈ 3 ತಿಂಗಳ ಕಥೆಯನ್ನು ನೀನು ನನಗೆ ಹೇಳಿಕೊಡ್ಬೇಡ. ಈಗಿನ ಕಾಲದ ಡಾಕ್ಟರ್ಗಳು ಇಲ್ಲ ಸಲ್ಲದ ತಪ್ಪು ತಪ್ಪು ಮಾಹಿತಿ ಕೊಡ್ತಾ ಇರ್ತಾರೆ. ನಿನ್ನನ್ನು ಬಿಟ್ಟು ಒಂದೇ ಒಂದು ರಾತ್ರಿ ಕೂಡ ನನ್ನಿಂದ ದೂರ ಇರಲು ಸಾಧ್ಯವಿಲ್ಲ ಅಂತ ಹೇಳುತ್ತಾ ಅವನು ಈಗ ತನ್ನ ಹೆಂಡತಿಯ ಮೇಲೆ ಬಲವಂತ ಮಾಡಲು ಶುರು ಮಾಡ್ತಾನೆ. ಅಷ್ಟರಲ್ಲೇ ಪಲ್ಲವಿಯ ಆರೋಗ್ಯ ತುಂಬಾ ಕೆಡಲು ಶುರುವಾಗಿತ್ತು. ಅವಳು ತಕ್ಷಣ ತನ್ನ ಗಂಡನನ್ನು ತಳ್ಳಿ ಬೇಗ ಎದ್ದು ಅಲ್ಲಿಂದ ಬಾತ್ರೂಮ್ಗೆ ಓಡಿ ಹೋಗ್ತಾಳೆ. ಅವಳಿಗೆ ಈಗ ವಾಂತಿಗಳು ಕೂಡ ಶುರುವಾಗಿ ಬಿಟ್ಟಿದ್ವು. ಇದನ್ನು ನೋಡಿ ಅವನಿಗೆ ಅಸಹ್ಯವಾಗ್ತಾ ಇತ್ತು. ಪಲ್ಲವಿ ಹೊರಗೆ ಬಂದಾಗ ಅವಳಿಗೆ ತಲೆ ಕೂಡ ಸುತ್ತಾ ಇತ್ತು. ಅವಳು ಜೀವ ಇಲ್ಲದ ಹಾಗೆ ಮಂಚದ ಮೇಲೆ ಕುಳಿತು ಹೇಳ್ತಾಳೆ, ರಾಜೇಶ್, ನನ್ನ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಿ. ಕಳೆದ 5 ತಿಂಗಳಿಂದ ನಾನು ಯಾವತ್ತೂ ನಿಮಗೆ ಯಾವುದಕ್ಕೂ ಬೇಡ ಅಂತ ಹೇಳಿಲ್ಲ. ನೀವು ಹೇಳಿದ ಹಾಗೆ ಎಲ್ಲವನ್ನೂ ಮಾಡಿದೆ. ಆದರೆ ಈಗ ನನ್ನಿಂದ ಇದೆಲ್ಲವನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅವಳಿಗೆ ಅನ್ನಿಸ್ತಾ ಇತ್ತು, ಅವಳ ಸ್ಥಿತಿಯನ್ನು ನೋಡಿ ಅವನ ಮನಸ್ಸು ಕರಗಬಹುದು ಅಂತ. ಆದ್ರೆ ರಾಜೇಶ್ ಮೇಲೆ ಯಾವುದೋ ಭೂತ ಬಂದ ಹಾಗೆ ಅವನ ವಿಚಿತ್ರವಾಗಿ ಮಾತನಾಡ್ತಾ ಇದ್ದ. ನೀನು ಏನ್ ಕಷ್ಟ ಪಡ್ತಾ ಇದೀಯಾ? ನೀನು ಸೈಲೆಂಟ್ ಆಗಿ ತಾನೇ ಬಿದ್ದುಕೊಂಡಿರ್ತೀಯಾ? ಇದರಲ್ಲಿ ಎಲ್ಲಾ ಕಷ್ಟವೂ ನನ್ನದೇ. ಗರ್ಭಾವಸ್ಥೆಯ ಈ ಪರಿಸ್ಥಿತಿಯಲ್ಲಿ ಗಂಡನ ಕ್ರೂರತೆಯನ್ನು ಸಹಿಸಿಕೊಳ್ಳಲಾಗದೆ ಅವಳಿಗೆ ಈಗ ತುಂಬಾ ಜಾಸ್ತಿ ಜ್ವರ ಬಂದು ಬಿಟ್ಟಿತ್ತು. ಸಾವಿತ್ರಿ ಅವರು ರೂಮ್ಗೆ ಬಂದು ಪಲ್ಲವಿಯ ಈ ಪರಿಸ್ಥಿತಿಯನ್ನು ನೋಡಿ ಅವರು ಗಾಬರಿ ಪಡುತ್ತಾ ರಾಜೇಶ್ನನ್ನು ಗದರಿಸುತ್ತಾ ಇವಳನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಅಂತ ಹೇಳ್ತಾರೆ. ರಾಜೇಶ್ ಪಲ್ಲವಿಯನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋದಾಗ ಡಾಕ್ಟರ್ ಕೂಡ ಅವನನ್ನು ಚೆನ್ನಾಗಿ ಬೈತಾರೆ. ಅವರು ತುಂಬಾ ಕಠಿಣವಾಗಿ ಹೇಳ್ತಾರೆ, ನಾನು ನಿಮಗೆ ಮೊದಲೇ ಎಚ್ಚರಿಸಿದ್ದೆ, ಇವಳ ಸ್ಥಿತಿ ಮತ್ತು ಮಗು ಇಬ್ಬರು ತುಂಬಾ ವೀಕ್ ಆಗಿದ್ದಾರೆ. ಆದ್ದರಿಂದ ನೀವಿಬ್ಬರು ಕೆಲವು ತಿಂಗಳು ದೂರ ಇರಬೇಕು ಅಂತ. ಆದ್ರೆ ನಿಮ್ಮ ಈ ಬೇಜವಾಬ್ದಾರಿತನದಿಂದ ಮಗುವಿಗೆ ತುಂಬಾ ದೊಡ್ಡ ತೊಂದರೆ ಎದುರಾಗಬಹುದು. ಡಾಕ್ಟರ್ ಅವರಿಗೆ ಎಲ್ಲಾ ವಿಧದಲ್ಲಿಯೂ ಅರ್ಥ ಮಾಡಿಸಲು ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ರಾಜೇಶ್ ನಂತಹ ಕಲ್ಲು ಮನಸ್ಸಿನ ವ್ಯಕ್ತಿಯ ಮೇಲೆ ಯಾವುದೇ ಮಾತುಗಳ ಪ್ರಭಾವ ಆಗ್ತಾ ಇರ್ಲಿಲ್ಲ. ಆ ರಾತ್ರಿ ಕೂಡ ಅವನು ಡಾಕ್ಟರ್ನ ಎಲ್ಲಾ ಸಲಹೆಗಳನ್ನು ಮರೆತು ಅವನು ಮತ್ತೆ ತನ್ನ ಹೆಂಡತಿಯನ್ನು, ಪಲ್ಲವಿ ಈಗ ಅಳುತ್ತಾ ಕೋಪದಿಂದ ಕೂಗಾಡ್ತಾ ಇದ್ರು, ರಾಜೇಶ್, ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ. ಇಷ್ಟಕ್ಕೂ ನೀವು ಯಾವ ವಿಷಯಕ್ಕೆ ನನ್ನನ್ನು ಇಷ್ಟೊಂದು ಶಿಕ್ಷೆ ಕೊಡ್ತಾ ಇದ್ದೀರಾ? ನಿಮಗೆ ಸ್ವಲ್ಪ ಕೂಡ ನಾಚಿಕೆ ಅನ್ನೋದೇ ಇಲ್ವಾ? ನಾನು ಬದುಕಿರುವ ಜೀವಂತವಾದ ಮನುಷ್ಯಳು. ನಾನು ಯಾವುದೇ ಬೊಮ್ಮೆಯಲ್ಲ ನಿಮ್ಮ ಆಸೆಗಳನ್ನು ತೀರಿಸಿಕೊಳ್ಳಲು. ನನ್ನ ಹೊಟ್ಟೆಯಲ್ಲಿ ನಿಮ್ಮ ಮಗು ಬೆಳೀತಾ ಇದೆ. ನಾನು ಎಷ್ಟೊಂದು ದುಃಖದಲ್ಲಿ, ಕಷ್ಟದಲ್ಲಿದ್ದೇನೆ. ನೀವು ಈ ವಿಷಯವನ್ನು ಯಾಕೆ ಅರ್ಥ ಮಾಡಿಕೊಳ್ತಾ ಇಲ್ಲ? ಪಲ್ಲವಿ ಈ ರೀತಿ ಜೋರಾಗಿ ಮಾತನಾಡುತ್ತಿರುವುದನ್ನು ಕೇಳಿ ರಾಜೇಶ್ಗೆ ತುಂಬಾ ಕೋಪ ಬಂದ್ಬಿಟ್ಟಿತ್ತು. ಅವನು ಈಗ ಎಷ್ಟೊಂದು ಅಹಂಕಾರದಿಂದ ಪಲ್ಲವಿಯನ್ನು ಜೋರಾಗಿ ಹೊಡಿತಾನೆ. ನಿನಗೆ ಇಷ್ಟೊಂದು ಧೈರ್ಯ ಬಂದು ಬಿಟ್ಟಿದೆ, ನನ್ನ ಮುಂದೆ ನೀನು ಇಷ್ಟೊಂದು ಜೋರಾಗಿ ಮಾತನಾಡ್ತಾ ಇದೀಯಾ? ನಿನ್ನನ್ನು ನಾನು ಕೊಂದು ಹಾಕ್ತೀನಿ ನೋಡು ಅಂತ ಹೇಳುತ್ತಾ ಅವನು ಈಗ ಅವಳ ಹೊಟ್ಟೆಯ ಮೇಲೆ ಜೋರಾಗಿ ಮಿಷ್ಟಿ ಹಿಡಿದು ಗುದ್ದುತ್ತಾನೆ. ಅವನು ಈಗ ತುಂಬಾ ಕಠೋರವಾದ ಶಬ್ದಗಳನ್ನು ಉಪಯೋಗಿಸ್ತಾ ಇದ್ದ. ನೀನು ಯಾವ ಮಗುವಿಗಾಗಿ ಇಷ್ಟೊಂದು ಒದ್ದಾಡ್ತಾ ಇದೆಯೋ ನನಗನ್ನಿಸ್ತಾ ಇದೆ ಈ ಮಗು ನಿನ್ನ ಹಳೆಯ ಪ್ರೇಮಿಯ ರಕ್ತ ಆಗಿರ್ಬೇಕೇನೋ. ಮದುವೆಗೂ ಮೊದಲೇ ನೀನು ಅವನ ಜೊತೆ ಕಳೆದಿರಬಹುದು ಅಲ್ವಾ? ಇಲ್ಲದಿದ್ದರೆ ಮದುವೆಯಾದ ತಕ್ಷಣ ಇಷ್ಟೊಂದು ಬೇಗ ಯಾರು ತಾನೇ ಪ್ರೆಗ್ನೆಂಟ್ ಆಗಲು ಸಾಧ್ಯ?
ರಾಜೇಶ್ ಈ ನೀಚವಾದ ಆರೋಪಗಳನ್ನು ಕೇಳಿ ಅವಳು ಶಾಕ್ನಿಂದ ಹಾಗೆಯೇ ಕುಳಿತುಕೊಂಡಿದ್ಲು. ಅವಳ ಹೊಟ್ಟೆಯ ಮೇಲೆ ಬಿದ್ದಂತಹ ಏಟು ಎಷ್ಟೊಂದು ಜೋರಾಗಿತ್ತು ಅಂದ್ರೆ ಅವಳ ಬಾಯಿಂದ ಜೋರಾದ ಕೂಗು ಹೊರಗೆ ಬಂದು ಬಿಟ್ಟಿತ್ತು. ಅವಳ ಕೂಗನ್ನು ಕೇಳಿ ಸಾವಿತ್ರಿ ಅವರು ತಕ್ಷಣ ರೂಮಿನೊಳಗೆ ಓಡಿ ಬರ್ತಾರೆ. ರೂಮಿನಲ್ಲಿ ತನ್ನ ಅಮ್ಮನನ್ನು ನೋಡಿ ರಾಜೇಶ್ ತಕ್ಷಣ ಮಾತು ಬದಲಾಯಿಸಿ ಸುಳ್ಳು ಹೇಳ್ತಾನೆ. ಅಮ್ಮ, ಇವಳು ಬಾತ್ರೂಮ್ಗೆ ಹೋಗಲು ಅಂತ ಎದ್ದು ಕಾಲು ಜಾರಿ ಇಲ್ಲೇ ಕೆಳಗೆ ಬಿದ್ದು ಹೋದ್ಲು ಅಂತ. ಅವರು ಈಗ ಪಲ್ಲವಿಯನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದ್ರೆ ಈಗ ತುಂಬಾ ಲೇಟ್ ಆಗಿ ಬಿಟ್ಟಿತ್ತು. ಡಾಕ್ಟರ್ ಹೊರಗೆ ಬಂದು ತುಂಬಾ ದುಃಖದಿಂದ ಹೇಳ್ತಾರೆ, ನಾವು ಮಗುವನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಈ ಭಯಾನಕ ಘಟನೆಯ ನಂತರ ಪಲ್ಲವಿಯ ಮನಸ್ಸಿನಲ್ಲಿ ಭಯ ಮತ್ತು ದ್ವೇಷ ಹುಟ್ಟಿಕೊಂಡಿತ್ತು. ಅವನು ಎಷ್ಟೊಂದು ಭಾವನೆ ಇಲ್ಲದ ಕ್ರೂರವಾದ ಮನುಷ್ಯ ಅಂತ ಪಲ್ಲವಿ ಅಂದುಕೊಳ್ತಾ ಇದ್ಲು. ಮೊದಲು ಅವನು ನನ್ನನ್ನು ಪ್ರೀತಿ ಮಾಡ್ತಾನೆ, ಅವನ ವ್ಯವಹಾರ ಸ್ವಲ್ಪ ಹಿಂಸೆಯಿಂದ ಕೂಡಿದೆ ಅಂತ ಅಂದುಕೊಳ್ತಾ ಇದ್ಲು. ಆದ್ರೆ ಅವನು ತನ್ನ ಮಗುವನ್ನು ಬೇರೆಯವರ ಮಗು ಅಂತ ಕಳಂಕವನ್ನು ಹೊರಿಸುತ್ತಿದ್ದ. ಪಲ್ಲವಿ ಅವನಿಗೆ ಸಾವಿರಾರು ಬಾರಿ ಹೇಳಿದ್ದು, ನಾನು ಯಾವತ್ತೂ ವರುಣನ್ನು ಒಂಟಿಯಾಗಿ ಭೇಟಿ ಕೂಡ ಆಗಿಲ್ಲ ಅಂತ. ಈ ಸ್ಥಿತಿಯಲ್ಲಿಯೂ ಕೂಡ ರಾಜೇಶ್ ಪಲ್ಲವಿಗೆ ಕೇವಲ 5 ದಿನ ಮಾತ್ರ ರೆಸ್ಟ್ ಕೊಡ್ತಾನೆ. 5 ದಿನದ ನಂತರ ಅವನು ಪ್ರತಿ ರಾತ್ರಿ ಅವಳ ಮೇಲೆ ತನ್ನ ಅಧಿಕಾರವನ್ನು ತೋರಿಸುತ್ತಿದ್ದ. ಅವನು ತುಂಬಾ ಕಠಿಣವಾಗಿ ಹೇಳ್ತಾನೆ, ನೀನು ಮತ್ತೊಮ್ಮೆ ಗರ್ಭಿಣಿಯಾದ್ರೆ ನನಗಿಂತ ಕೆಟ್ಟವರು ಇನ್ನು ಯಾರು ಇರೋದಿಲ್ಲ. ಇನ್ನೊಂದು ಬಾರಿ ನೀನು ಗರ್ಭವತಿ ಅನ್ನುವ ಮಾತು ನನಗೆ ಗೊತ್ತಾದ್ರೆ ನಾನು ಶಾಶ್ವತವಾಗಿ ನಿನ್ನನ್ನು ಬಿಟ್ಟು ಬಿಡ್ತೀನಿ. ಪಲ್ಲವಿ ಈಗ ತುಂಬಾ ಚಿಂತೆಯಲ್ಲಿದ್ದು ತನ್ನನ್ನು ತಾನು ತಾಯಿಯಾಗದ ಹಾಗೆ ಹೇಗೆ ತಾನೇ ನಿಲ್ಲಿಸಬೇಕು ಅಂತ ಅವಳಿಗೆ ಅರ್ಥವಾಗ್ಲಿಲ್ಲ. ಮಗು ಇಲ್ಲ ಅನ್ನುವ ಸತ್ಯ ಗೊತ್ತಾದಾಗ ಸಾವಿತ್ರಿ ಅವರು ಈಗ ಮೊದಲಿಗಿಂತಲೂ ತುಂಬಾ ಕಠಿಣವಾಗಿ ಬಿಟ್ಟಿದ್ರು. ಒಂದು ದಿನ ತುಂಬಾ ಬೇಸರ ಮಾಡಿಕೊಂಡು ಅವಳು ಯಾರಿಗೂ ಹೇಳದೆ ತನ್ನ ತವರು ಮನೆಗೆ ಹೊರಟೋಗ್ತಾಳೆ. ಪಲ್ಲವಿ ತನ್ನ ತಾಯಿಯನ್ನು ತಬ್ಬಿಕೊಂಡು ತುಂಬಾ ಜೋರಾಗಿ ಅಳುತ್ತಾ ಕಳೆದ 5 ತಿಂಗಳಿಂದ ತನ್ನ ಜೊತೆ ನಡೆದ ಎಲ್ಲವನ್ನು ತನ್ನ ತಾಯಿಗೆ ಹೇಳ್ಕೊಳ್ತಾಳೆ. ಯಾವ ರೀತಿ ರಾಜೇಶ್ ಅವಳನ್ನು ಒಂದು ಮಿಷನ್ ರೀತಿ ಅಂದುಕೊಂಡು ಬಿಟ್ಟಿದ್ದಾನೆ ಅಂತ. ಮಗಳು ಈ ರೀತಿ ದುಃಖ ಪಡುತ್ತಾ ಅಳುವುದನ್ನು ನೋಡಿ ಆ ತಾಯಿ ಮಗಳಿಗೆ ಸಮಾಧಾನ ಮಾಡ್ತಾ ಇದ್ರು. ಆದರೆ ಈ ಸಮಾಜವನ್ನು ನೋಡಿ ಹೆದರಿಕೊಂಡ ತಾಯಿ ಕೊನೆಯಲ್ಲಿ ಹೇಳ್ತಾರೆ, ಮಗಳೇ, ಈಗಿನ ಕಾಲದ ಮಕ್ಕಳೇ ಇದೇ ರೀತಿ ಇರ್ತಾರೆ. ಇನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ನಿನ್ನ ನಂತರ ನಿನ್ನ ಹಿಂದೆ ಇಬ್ಬರು ಸಣ್ಣ ತಂಗಿಯರಿದ್ದಾರೆ. ನಿನ್ನ ಸಂಬಂಧವೇನಾದರೂ ಮುರಿದರೆ ಈ ಸಮಾಜ ನಿನ್ನ ತಂಗಿಯರನ್ನು ಸಹ ಬದುಕಲು ಬಿಡೋದಿಲ್ಲ. ಆದ್ದರಿಂದ ನೀನು ಹೇಗಾದರೂ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲೇ ಬದುಕಬೇಕು. ತನ್ನ ತಾಯಿಯ ಬಾಯಿಂದ ಈ ಮಾತುಗಳನ್ನು ಕೇಳಿ ಅವಳು ಸೋತು ತನ್ನ ಮನಸ್ಸನ್ನು ಕೊಂದುಕೊಂಡು ಮತ್ತೆ ತನ್ನ ಅತ್ತೆಯ ಮನೆಗೆ ವಾಪಸ್ ಬಂದು ಬಿಟ್ಟಿದ್ಲು. ಅತ್ತೆಯ ಮನೆಯೊಳಗೆ ಕಾಲಿಟ್ಟ ತಕ್ಷಣ ಅವಳ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಗ್ಬಿಟ್ಟಿತ್ತು. ರಾಜೇಶ್ ಮೊದಲೇ ಮನೆಗೆ ಬಂದು ಬಿಟ್ಟಿದ್ದ. ಸಾವಿತ್ರಿ ಅವರು ತಮ್ಮ ಮಗನನ್ನು ಎತ್ತಿ ಕಟ್ಟಿದ್ರು. ಪಲ್ಲವಿ ಯಾರಿಗೂ ಹೇಳದೆ ತವರು ಮನೆಗೆ ಹೊರಟೋಗಿದ್ದಾಳೆ ಅಂತ. ಪಲ್ಲವಿಯನ್ನು ಅಲ್ಲಿ ನೋಡಿದ ರಾಜೇಶ್ ತನ್ನ ಅಮ್ಮನ ಎದುರುಗಡೆನೆ ಅವಳ ಕೆನ್ನೆಗೆ ಜೋರಾಗಿ ಹೊಳಿತಾನೆ. ಮಾನ ಮರ್ಯಾದೆ ಇಲ್ಲದವಳೆ, ನಾಚಿಕೆಗಡ್ಡವಳೆ, ಎಲ್ಲಿ ಹೋಗಿದ್ದೆ? ಖಂಡಿತ ನೀನು ನಿನ್ನ ಹಳೆಯ ಪ್ರೇಮಿಯನ್ನು ಭೇಟಿಯಾಗಲು ಹೋಗಿರ್ತೀಯ. ಅವನು ಈಗ ಎಲ್ಲರ ಮುಂದೆ ಹೇಳ್ತಾ ಇದ್ದ, ನಾನು ನಿನ್ನ ಅವಶ್ಯಕತೆಗಳನ್ನು ಪೂರೈಸುತ್ತಾ ಇಲ್ವಾ? ಆದರೂ ನಿನ್ನೊಳಗಿನ ಬೆಂಕಿ ಇನ್ನೂ ಕಡಿಮೆ ಆಗ್ತಾ ಇಲ್ವಾ? ಪಲ್ಲವಿ ಕಣ್ಣೀರು ಹಾಕುತ್ತಾ 2 ಕೈಗಳನ್ನು ಜೋಡಿಸುತ್ತಾ ಅವನ ಮುಂದೆ ಅಲ್ಲೇ ನೆಲದ ಮೇಲೆ ಕುಳಿತುಕೊಂಡು ಬಿಟ್ಲು. ಅವನ ಮನಸ್ಸಿನಲ್ಲಿ ಪಲ್ಲವಿಯ ಮೇಲೆ ಯಾವುದೇ ರೀತಿಯ ಗೌರವ ಇರಲಿಲ್ಲ. ಅವಳು ಅಳುತ್ತಾ ಹೇಳ್ತಾ ಇದ್ಲು, ದಯವಿಟ್ಟು ನನ್ನ ಜೊತೆ ನೀವು ಈ ರೀತಿ ನಡೆದುಕೊಳ್ಬೇಡಿ. ನಾನು ಇಷ್ಟಕ್ಕೂ ಏನ್ ಮಾಡಿದೀನಿ ಅಂತ ನೀವು ಈ ರೀತಿ ಹಿಂಸೆ ಕೊಡ್ತಾ ಇದ್ದೀರಾ? ಹುಷಾರಿಲ್ಲದ ನನ್ನ ಅಮ್ಮನನ್ನು ನೋಡಿಕೊಂಡು ಬರಲು ಹೋಗಿದ್ದೆ ಅಷ್ಟೇ. ನನಗೆ ಯಾವ ಪ್ರೇಮಿ ಕೂಡ ಇಲ್ಲ ಅಂತ ಹೇಳ್ತಾ ಇದ್ರೆ ರಾಜೇಶ್ ಕಲ್ಲಿನ ಹಾಗೆ ನಿಂತುಕೊಂಡಿದ್ದ. ಕೆಲವೇ ದಿನಗಳಲ್ಲಿ ಪಲ್ಲವಿ ಮತ್ತೆ ಪ್ರೆಗ್ನೆಂಟ್ ಆಗಿದ್ಲು. ಅವಳಿಗೆ ಮುಟ್ಟು ಸರಿಯಾಗಿ ಸಮಯಕ್ಕೆ ಬರಲಿಲ್ಲ ಅಂದಾಗ ಅವಳಿಗೆ ಗೊತ್ತಾಗುತ್ತೆ ನಾನು ಗರ್ಭಿಣಿ ಅಂತ. ಆದ್ರೆ ಅವಳು ಈ ಬಾರಿ ತನ್ನ ಗಂಡನಿಗೆ ಈ ಮಾತು ಹೇಳದೆ ಮುಚ್ಚಿಟ್ಟು ಬಿಡ್ತಾಳೆ. ಅವಳು ಮೊದಲಿಗಿಂತಲೂ ಈಗ ತುಂಬಾ ವೀಕ್ ಆಗಿ ಬಿಟ್ಟಿದ್ಲು. 4 ತಿಂಗಳ ನಂತರ ಈಗ ನಿಧಾನವಾಗಿ ಅವಳ ಹೊಟ್ಟೆ ಹೊರಗೆ ಕಾಣಿಸಲು ಶುರುವಾಗಿತ್ತು. ರಾಜೇಶ್ಗೆ ಈಗ ಅವಳ ಮೇಲೆ ಅನುಮಾನ ಶುರುವಾಗುತ್ತೆ. ಒಂದು ದಿನ ಅವನು ಅವಳನ್ನು ಹಿಡಿದುಕೊಂಡು ಕೇಳ್ತಾನೆ, ನಿನ್ನ ಹೊಟ್ಟೆ ಯಾಕೆ ಈ ರೀತಿ ಮುಂದೆ ಬರ್ತಾ ಇದೆ? ನೀನು ನನ್ನ ಜೊತೆ ಏನಾದರೂ ಮುಚ್ಚಿಡಲು ಪ್ರಯತ್ನ ಪಡ್ತಾ ಇದೀಯಾ? ನನಗೆ ಸತ್ಯ ಹೇಳು, ನೀನು ಮತ್ತೆ ಗರ್ಭಿಣಿ ಆಗಿದೀಯಾ ಅಂತ ಕೇಳ್ತಾನೆ. ಪಲ್ಲವಿ ಭಯದಿಂದ ನಡುಗುತ್ತಾ, ಹೌದು, ನಾನು ತಾಯಿ ಆಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಈ ಮಾತು ಕೇಳಿ ರಾಜೇಶ್ ಕೋಪದಿಂದ, ಏನು, ನೀನು ನನಗೆ ಸುಳ್ಳು ಹೇಳಿದ್ಯಾ? ನಾನು ನಿನಗೆ ಔಷಧಿಗಳನ್ನು ಕೊಟ್ಟು ಇದನ್ನು ಪ್ರತಿ ತಿಂಗಳು ತಿನ್ನು ಅಂತ ಹೇಳಿದ್ದೆ ಅಲ್ವಾ? ಮತ್ತೆ ನನಗೆ ಈ ದರಿದ್ರ ಸುದ್ದಿ ಕೇಳಬಾರ್ದು ಅಂತ ನೀನು ಔಷಧಿಗಳನ್ನು ತೆಗೆದುಕೊಂಡಿಲ್ಲ ಅಲ್ವಾ? ನೀನು ಈಗಲೇ ಡಾಕ್ಟರ್ಗಳಿಗೆ ನಡಿ, ಇದನ್ನು ಇಲ್ಲಿಗೆ ಮುಗಿಸಿಬಿಡೋಣ ಅಂತ ಹೇಳುತ್ತಾ ಅವನು ಅವಳ ಕೈಗಳನ್ನು ಹಿಡಿದುಕೊಂಡು ಎಳೆಯುತ್ತಾ ಕರೆದುಕೊಂಡು ಹೋಗ್ತಾ ಇದ್ದ. ಪಲ್ಲವಿಯ ಮುಂದೆ ಮೆಟ್ಟಿಲುಗಳು ಕಾಣಿಸ್ತಾ ಇದ್ವು. ಪಲ್ಲವಿ ಅವನ ಕೈಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಪಡ್ತಾ, ಬಿಡಿ, ನನ್ನ ಕೈಯನ್ನು ಬಿಟ್ಟುಬಿಡಿ. ನಾನು ಮೊದಲೇ ನಿಮ್ಮಿಂದ ಒಂದು ಮಗುವನ್ನು ಕಳೆದುಕೊಂಡಿದ್ದೇನೆ. ಇನ್ನೊಂದು ಬಾರಿ ಇಂತಹ ಪಾಪ ಆಗಲು ಬಿಡೋದಿಲ್ಲ ಅಂತ ಹೇಳುತ್ತಾ ಅವಳು ಬಿಡಿಸಿಕೊಳ್ಳಲು ತುಂಬಾ ಪ್ರಯತ್ನ ಪಡ್ತಾ ಇದ್ಲು. ಕೋಪದಿಂದ ರಾಜೇಶ್ ತಕ್ಷಣ ಅವಳ ಕೈಯನ್ನು ಬಿಟ್ಟು ಬಿಡ್ತಾನೆ.
ಪಲ್ಲವಿ ಮೆಟ್ಟಿಲಿನ ಮೇಲಿಂದ ಹುರುಳಿಕೊಂಡು ಕೆಳಗೆ ಬಂದು ಬಿದ್ದುಬಿಡ್ತಾಳೆ. ಅವಳ ತಲೆಯ ಮೇಲೆ ತುಂಬಾ ದೊಡ್ಡ ಗಾಯವಾಗಿ ನೆಲವೆಲ್ಲ ರಕ್ತದಿಂದ ಕೆಂಪಗಾಗಿ ಬಿಟ್ಟಿತು. ಸಾವಿತ್ರಿ ಅವರು ಈ ಭಯಾನಕವಾದ ದೃಶ್ಯವನ್ನು ನೋಡಿ ಜೋರಾಗಿ ಕಿರುಚಿಕೊಳ್ಳುತ್ತಾ ಎಲ್ಲರನ್ನೂ ಕರೀತಾರೆ. ಎಲ್ಲರೂ ಅವಳನ್ನು ಎತ್ತಿಕೊಂಡು ಈಗ ತಕ್ಷಣ ಆಸ್ಪತ್ರೆಗೆ ಓಡಿ ಹೋಗ್ತಾರೆ. ರಾಜೇಶ್ಗೂ ತಾನು ಎಂತಹ ಭಯಾನಕವಾದ ತಪ್ಪು ಮಾಡಿದೆ ಅಂತ ಅರ್ಥವಾಗಿತ್ತು. ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಹೇಳ್ತಾರೆ, ಈ ಬಾರಿ ಕೂಡ ನಾವು ನಿಮ್ಮ ಮಗುವನ್ನು ಉಳಿಸಲಾಗ್ಲಿಲ್ಲ. ಪಲ್ಲವಿಯ ತಂದೆ ತಾಯಿಗೆ ಈ ವಿಷಯ ತಿಳಿದಾಗ ಅವರು ಕೂಡ ತಕ್ಷಣ ಆಸ್ಪತ್ರೆಗೆ ಬಂದಿದ್ರು. ಮಗಳ ಅಂತಹ ಸ್ಥಿತಿಯನ್ನು ನೋಡಿ ಪಲ್ಲವಿಯ ತಂದೆ ರಾಜೇಶ್ ಅವರ ತಂದೆಯನ್ನು ಕೇಳ್ತಾರೆ, ಇಷ್ಟಕ್ಕೂ ನನ್ನ ಮಗಳ ಜೊತೆ ಇದೆಲ್ಲ ಏನು ನಡೆಯಿತು? ಯಾಕೆ ಅವಳು ಪ್ರತಿ ಬಾರಿ ಈ ರೀತಿ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಬಂದು ಸೇರ್ತಾ ಇದ್ದಾಳೆ? ಶಿವರಾಮ್ ಅವರು ತಮ್ಮ ಗೆಳೆಯನ ಮುಂದೆ ಕೈ ಜೋಡಿಸಿ ಹೇಳ್ತಾರೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು. ನಾನು ನಿನ್ನ ಮಗಳ ಜವಾಬ್ದಾರಿ ತೆಗೆದುಕೊಂಡಿದ್ದೆ. ಆದ್ರೆ ಆ ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿಭಾಯಿಸಲು ಸಾಧ್ಯವಾಗ್ಲಿಲ್ಲ. ನನ್ನ ಮಗ ಆ ಗೌರವ ಮತ್ತು ಸುರಕ್ಷೆಯನ್ನು ನಿನ್ನ ಮಗಳಿಗೆ ಕೊಡಲಾಗಲಿಲ್ಲ. ಇಬ್ಬರು ಗೆಳೆಯರು ಒಬ್ಬರ ಕೈ ಒಬ್ಬರು ಹಿಡಿದುಕೊಂಡು ಕಣ್ಣೀರು ಹಾಕ್ತಾ ಇದ್ರು. ಪಲ್ಲವಿಗೆ ಪ್ರಜ್ಞೆ ಬಂದಾಗ ಅವಳು ತುಂಬಾ ಹೆದರಿಕೊಂಡಿದ್ಲು. ಅವಳು ಅಳುತ್ತಾ ಒಂದೇ ಮಾತು ಪದೇ ಪದೇ ಹೇಳ್ತಾ ಇದ್ಲು, ರಾಜೇಶ್ ಇನ್ನೊಂದು ಬಾರಿ ನನ್ನ ಮಗುವನ್ನು ಕೊಂದು ಬಿಟ್ಟ. ಆ ಕ್ರೂರವಾದ ಮನುಷ್ಯ ಕೇವಲ ನನ್ನನ್ನು ಅವನ ಆಸೆ ಪೂರೈಸಿಕೊಳ್ಳಲು ಒಂದು ವಸ್ತುವಾಗಿ ನೋಡ್ತಾ ಇದ್ದಾನೆ ಅಷ್ಟೇ. ಅವಳ ಮನಸ್ಸಿನಲ್ಲಿ ರಾಜೇಶ್ ಮೇಲೆ ಎಷ್ಟೊಂದು ದ್ವೇಷ ತುಂಬಿಕೊಂಡಿತ್ತು ಅಂದ್ರೆ ಅವಳು ವಾಸಿಯಾದ ನಂತರ ಕೂಡ ಅವನ ಮನೆಗೆ ಹೋಗಲು ಒಪ್ಪಿಕೊಳ್ಳಲಿಲ್ಲ. ಅವಳು ತನ್ನ ತಂದೆ ತಾಯಿ ಜೊತೆ ತನ್ನ ತವರು ಮನೆಗೆ ಹೊರಟು ಹೋಗ್ತಾಳೆ. ಪಲ್ಲವಿ ಈಗ ಮಾನಸಿಕವಾಗಿ ತುಂಬಾ ನೊಂದು ಬಿಟ್ಟಿದ್ಲು. ಪಲ್ಲವಿಯ ತಂದೆ ತಾಯಿ ಕೂಡ ಕಣ್ಣೀರು ಹಾಕುತ್ತಾ ತಮ್ಮ ಮಗಳ ಬಳಿ ಕ್ಷಮಾಪಣೆ ಕೇಳ್ತಾ ಇದ್ರು. ಬಹುಶಃ ನಾವು ಈ ಸಮಾಜದ ಭಯದಿಂದ ಅಂತಹ ನಿರ್ಧಾರ ತೆಗೆದುಕೊಳ್ಳದೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ನಾವು ನಿನಗಾಗಿ ತುಂಬಾ ಕೆಟ್ಟ ಗಂಡನನ್ನು ತಂದು ಬಿಟ್ವಿ ಅಂತ ಕಣ್ಣೀರಿನಿಂದ ಕ್ಷಮಾಪಣೆ ಕೇಳಿಕೊಳ್ತಾ ಇದ್ರು. ಮತ್ತೊಂದು ಕಡೆ ರಾಜೇಶ್ ಅವರ ಮನೆಯಲ್ಲಿ ಅವನ ತಂದೆ ತಾಯಿ ಅವನನ್ನು ಚೆನ್ನಾಗಿ ಬೈಯುತ್ತಾ ಅವರು ಕೂಡ ಮಗನ ಮೇಲೆ ತುಂಬಾ ಕೋಪ ಮಾಡಿಕೊಂಡಿದ್ರು. ತನ್ನ ರೂಮ್ ಅನ್ನು ನೋಡಿದಾಗ ಅವನಿಗೆ ಪ್ರತಿ ಬಾರಿ ಪಲ್ಲವಿಯ ನೆನಪು ಬರ್ತಾ ಇತ್ತು. ಅವನಿಗೆ ಮೊಟ್ಟ ಮೊದಲ ಬಾರಿ ಪಲ್ಲವಿಯ ಮಹತ್ವ ಅರ್ಥವಾಗಿತ್ತು. ಅವನು ತನ್ನ ತಂದೆ ತಾಯಿಯನ್ನು ಬೇಡಿಕೊಳ್ತಾ ಇದ್ದ, ನೀವು ನನ್ನ ಜೊತೆ ಬನ್ನಿ, ನಾನು ಪಲ್ಲವಿಯನ್ನು ವಾಪಸ್ ಕರೆದುಕೊಂಡು ಬರ್ತೀನಿ. ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ಯಾವತ್ತೂ ಅವಳ ಜೊತೆ ಈ ರೀತಿ ನಡೆದುಕೊಳ್ಳೋದಿಲ್ಲ. ನನಗೆ ಈಗ ಅರ್ಥವಾಯಿತು ನಾನು ಏನ್ ಮಾಡಿದೆ ಅಂತ. ಅವರೆಲ್ಲರೂ ಈಗ ಪಲ್ಲವಿಯ ಮನೆಗೆ ಹೋದ್ರು. ಪಲ್ಲವಿ ಅವರ ಮುಂದೆ ಕೂಡ ಬರಲಿಲ್ಲ. ರಾಮಚಂದ್ರ ಅವರು ಎರಡೂ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ರು, ಈ ವಿಷಯ ಕೋರ್ಟಿನ ಮೆಟ್ಟಲು ಹತ್ತಬಾರ್ದು ಅಂತ ನಾನು ಅಂದುಕೊಳ್ತಾ ಇದ್ದೀನಿ. ನಿಮ್ಮ ಮಗ ನಮ್ಮ ಮಗಳನ್ನು ಶಾಶ್ವತವಾಗಿ ಬಿಟ್ಟು ಬಿಟ್ರೆ ವಿಚ್ಛೇದನದ ಪೇಪರ್ಗಳ ಮೇಲೆ ಸೈನ್ ಮಾಡಿದ್ರೆ ನಮಗೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ರಾಜೇಶ್ ತಕ್ಷಣ ತನ್ನ ಮಾವನ ಕಾಲಿಗೆ ಬಿದ್ದು, ಅಂಕಲ್, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಈ ರೀತಿ ಎಲ್ಲ ಹೇಳ್ಬೇಡಿ. ನಾನು ಇನ್ನೊಂದು ಬಾರಿ ಪಲ್ಲವಿಯ ಜೊತೆ ಆ ರೀತಿ ಏನು ಮಾಡೋದಿಲ್ಲ, ಅವಳಿಗೆ ತೊಂದರೆ ಕೊಡೋದಿಲ್ಲ ಅಂತ ಕೇಳ್ಕೊಳ್ತಾ ಇದ್ದ. ಆದ್ರೆ ರಾಮಚಂದ್ರ ಅವರು ಮಾತ್ರ ತಮ್ಮ ನಿರ್ಧಾರದ ಮೇಲೆ ಗಟ್ಟಿಯಾಗಿ ನಿಂತ್ಕೊಂಡಿದ್ರು. ಅವನು ಅವರ ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇದ್ದ, ಒಂದೇ ಒಂದು ಬಾರಿ ಪಲ್ಲವಿಯನ್ನು ಭೇಟಿ ಮಾಡಲು ಬಿಡಿ ಅಂತ. ಆದ್ರೆ ಪಲ್ಲವಿ ಒಳಗಿನಿಂದಲೇ ನಾನು ಅವರನ್ನು ಭೇಟಿ ಆಗೋದಿಲ್ಲ, ಅವನ ಜೊತೆ ಯಾವುದೇ ಸಂಬಂಧ ಇಟ್ಟುಕೊಳ್ಳೋದಿಲ್ಲ ಅಂತ ಕಠಿಣವಾಗಿ ಹೇಳಿಬಿಡ್ತಾಳೆ. ಕೊನೆಗೆ ತುಂಬಾ ಒತ್ತಡದ ಮೇಲೆ ರಾಜೇಶ್ ಈಗ ವಿಚ್ಛೇದನದ ಪತ್ರಗಳ ಮೇಲೆ ಸೈನ್ ಮಾಡ್ತಾನೆ. ಪಲ್ಲವಿ ಕೂಡ ನಡುಗುತ್ತಿರುವ ಕೈಗಳಿಂದಲೇ ಆ ಪತ್ರದ ಮೇಲೆ ಸೈನ್ ಮಾಡಿದ್ಲು. ಅವಳು ಈಗ ಎಷ್ಟೋ ಕಷ್ಟದಿಂದ ಆ ನರಕದಿಂದ ಈಗ ಹೊರಗೆ ಬಂದು ಬಿಟ್ಟಿದ್ಲು. ಈ ಎಲ್ಲಾ ಘಟನೆಗಳ ನಂತರ ಪಲ್ಲವಿಗೆ ಅನ್ನಿಸ್ತಾ ಇತ್ತು, ಇನ್ನು ಮುಂದೆ ಜೀವನದಲ್ಲಿ ನಾನು ಇನ್ನ ಯಾವ ಗಂಡಸನ್ನು ನಂಬಲು ಸಾಧ್ಯವಿಲ್ಲ ಅಂತ. ಅವಳು ಈಗ ತನ್ನ ಪೂರ್ತಿ ಗಮನವನ್ನು ತನ್ನ ವಿದ್ಯಾಭ್ಯಾಸ ಪೂರ್ತಿ ಮಾಡಲು ಹರಿಸಿದ್ದಳು. ಜೀವನದ ಈ ಭಯಾನಕ ಘಟನೆಗಳನ್ನು ಮರೆಯುವುದು ಅಷ್ಟೊಂದು ಸುಲಭವೇನೂ ಆಗಿರ್ಲಿಲ್ಲ. ತನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಅವಳು ಒಂದು ಪ್ರತಿಷ್ಠಿತವಾದ ಬಹುದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಕೂಡ ಜಾಯಿನ್ ಮಾಡಿಕೊಳ್ತಾಳೆ. ಮೊದಲು ಎಲ್ಲವೂ ತುಂಬಾ ಕಠಿಣವಾಗಿತ್ತು. ಆದ್ರೆ ಅಲ್ಲಿ ತುಂಬಾ ಒಳ್ಳೆಯ ಸಂಬಳ ಸಿಗ್ತಾ ಇತ್ತು. ಕಂಪನಿಯ ಕಡೆಯಿಂದ ಅವಳಿಗೆ ಇರಲು ಅಂತ ಒಂದು ದೊಡ್ಡ ಫ್ಲಾಟ್ ಅನ್ನು ಕೂಡ ಕೊಡಲಾಗಿತ್ತು. ಪಲ್ಲವಿ ತನ್ನ ಕುಟುಂಬವನ್ನು ಕರೆದುಕೊಂಡು ಆ ಫ್ಲಾಟಿಗೆ ಶಿಫ್ಟ್ ಕೂಡ ಮಾಡಿಬಿಟ್ಟಿದ್ಲು. ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಅವಳೇ ನಿಭಾಯಿಸ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಅವರ ತಮ್ಮಂದಿರು ತಂಗಿಯರು ಕೂಡ ಚೆನ್ನಾಗಿ ಓದಿ ಕೆಲಸ ಮಾಡಲು ಶುರು ಮಾಡಿದ್ರು. ಈಗ ಅವರ ಜೀವನ ತುಂಬಾ ಸುಧಾರಿಸಿ ಬಿಟ್ಟಿತ್ತು. ರಾಜೇಶ್ನಿಂದ ದೂರವಾಗಿ ಈಗ 7 ವರ್ಷಗಳು ಕಳೆದು ಬಿಟ್ಟಿದ್ವು. ಶಾಂತಿಯವರು ಮತ್ತೆ ಪಲ್ಲವಿಯನ್ನು ಮದುವೆ ಮಾಡಿಕುವಂತ ಒತ್ತಾಯಿಸುತ್ತಿದ್ದರು. ಆದ್ರೆ ಪಲ್ಲವಿ ಏನು ಹೇಳದೆ ಸುಮ್ಮನಾಗಿ ಬಿಡ್ತಾ ಇದ್ಲು. ಪಲ್ಲವಿಯ ಬಾಸ್ ಅರ್ಜುನ್ ತುಂಬಾ ಒಳ್ಳೆಯ ಗೌರವಾನ್ವಿತ ವ್ಯಕ್ತಿಯಾಗಿದ್ರು. ಡೆಲಿವರಿಯ ಸಮಯದಲ್ಲಿ ಮಗು ಹುಟ್ಟುವಾಗ ಅವರ ಹೆಂಡತಿ ಈ ಲೋಕವನ್ನು ಬಿಟ್ಟು ಬಿಟ್ಟಿದ್ಲು. ಅವರಿಗೆ 5 ವರ್ಷದ ಒಬ್ಬ ಸಣ್ಣ ಮಗನಿದ್ದ. ಅರ್ಜುನ್ಗೆ ತನ್ನ ಮಗುವಿನ ಜೀವನಕ್ಕಾಗಿ ಪಲ್ಲವಿ ತುಂಬಾ ಇಷ್ಟವಾಗಿ ಬಿಟ್ಟಿದ್ಲು. ಅರ್ಜುನ್ ಗೌರವದಿಂದ ಪಲ್ಲವಿಯ ಮನೆಗೆ ಬಂದು ಅವಳ ಕೈಯನ್ನು ಕೇಳಿದಾಗ ಪಲ್ಲವಿ ತನ್ನ ತಂದೆ ತಾಯಿಯ ಇಷ್ಟದ ಪ್ರಕಾರ ಮತ್ತು ಮಗುವಿನ ಅಮಾಯಕ ಮುಖವನ್ನು ನೋಡಿ ಈ ಮದುವೆಗೆ ಒಪ್ಪಿಕೊಂಡಿದ್ದು. ಈಗ ಅವಳ ಜೀವನ ಮತ್ತೊಮ್ಮೆ ಹೊಸದಾಗಿ ಶುರುವಾಗಿತ್ತು.
ಅರ್ಜುನ್ ತುಂಬಾ ಒಳ್ಳೆಯ ಮನುಷ್ಯನಾಗಿ ಸಾಬೀತು ಮಾಡಿಕೊಂಡಿದ್ದ. ಅವನು ಯಾವತ್ತೂ ಪಲ್ಲವಿಯ ವಿರುದ್ಧ ಅವಳಿಗಿಷ್ಟವಿಲ್ಲದ ಅವನ ಆಸೆಗಳನ್ನು ಅವಳ ಮೇಲೆ ಹಾಕಿರ್ಲಿಲ್ಲ. ಅವಳಿಗೆ ಪೂರ್ತಿ ಗೌರವ ಮತ್ತು ಬೇಕಾದಷ್ಟು ಸಮಯವನ್ನು ಕೂಡ ಕೊಟ್ಟಿದ್ದ. ರಾಜೇಶ್ ಪಲ್ಲವಿ ಹೋದ ನಂತರ 2 ವರ್ಷಗಳ ಕಾಲ ತುಂಬಾ ಮಾನಸಿಕ ಒತ್ತಡದಿಂದ ಕಳೆಯುತ್ತಿದ್ದ. ನಂತರ ತನ್ನ ಅಮ್ಮನ ಒತ್ತಡದಿಂದ ಅವನು ಇನ್ನೊಂದು ಮದುವೆ ಮಾಡಿಕೊಳ್ತಾನೆ. ರಾಜೇಶ್ ತನ್ನ ಗೆಳೆಯರ ಮಕ್ಕಳನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಒಂದು ಭಯಾನಕವಾದ ನೋವು ಶುರುವಾಗ್ತಾ ಇತ್ತು. ಅವನಿಗೆ ಈಗ ಅರ್ಥವಾಗಿತ್ತು, ಆ ದಿನ ನಾನು ಪಲ್ಲವಿಯ ಜೊತೆ ಅಷ್ಟೊಂದು ಭಯಾನಕವಾಗಿ ಆ ರೀತಿ ನಡೆದುಕೊಳ್ಳದೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಈಗ ನನ್ನ ಮನೆಯಲ್ಲಿ ನನ್ನ ಕಣ್ಣ ಮುಂದೆ ಕೂಡ ನನ್ನ ಮಕ್ಕಳು ಆಟವಾಡ್ತಾ ಇದ್ರು. ನಾನು ಕೂಡ ಎಲ್ಲರ ಹಾಗೆ ನನ್ನ ಮಕ್ಕಳ ಕೈಯನ್ನು ಹಿಡಿದುಕೊಂಡು ಶಾಲೆಗೆ ಬಿಟ್ಟು ಬರಲು ಹೋಗ್ತಾ ಇದ್ದೆ. ಮಕ್ಕಳ ನಗುವನ್ನು, ಅವರ ಹಠವನ್ನು ಎಲ್ಲವನ್ನು ನೋಡಿ ನಾನು ಕೂಡ ಸಂತೋಷ ಪಡ್ತಾ ಇದ್ದೆ. ಅವನು ತನ್ನ 2ನೆಯ ಹೆಂಡತಿಗೆ ಪದೇ ಪದೇ ಮಕ್ಕಳು ಬೇಕು ಅಂತ ಹೇಳ್ತಾ ಇದ್ದ. ಆದ್ರೆ ಮದುವೆಯಾಗಿ ಎಷ್ಟೇ ವರ್ಷ ಕಳೆದ್ರು ಅವರಿಗೆ ಮಾತ್ರ ಮಕ್ಕಳಾಗ್ಲೇ ಇಲ್ಲ. ರಾಜೇಶ್ ಪ್ರತಿ ಬಾರಿ ತನ್ನ ಹೆಂಡತಿಗೆ ಕೋಪದಿಂದ ಬೈತಾ ಇದ್ದ. ನನಗೆ ಅನ್ನಿಸ್ತಾ ಇದೆ, ನಿನ್ನಲ್ಲೇ ಏನೋ ದೋಷ ಇರಬೇಕು. ನೀನು ಬಂಜೆ, ನಿನಗೆ ಮಕ್ಕಳಾಗೋದಿಲ್ಲ. ನನ್ನ ಮೊದಲ ಹೆಂಡತಿ ತಕ್ಷಣ ಗರ್ಭಿಣಿಯಾಗಿ ಬಿಡ್ತಾ ಇದ್ಲು. ಈಗ ನೀನು ಯಾಕೆ ಗರ್ಭಿಣಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅವನ 2ನೇ ಹೆಂಡತಿ ಸ್ವಾಭಿಮಾನದ ಹೆಣ್ಣಾಗಿದ್ಲು. ಅವಳು ಈ ಮಾತುಗಳನ್ನು ಕೇಳಿಸಿಕೊಂಡು ಮೌನವಾಗಿರ್ಲಿಲ್ಲ. ಅವಳು ತಕ್ಷಣ ಉತ್ತರ ಕೊಡ್ತಾ ಇದ್ಲು, ಮೊದಲು ನೀನೇ ಹೋಗಿ ಖುದ್ದು ಡಾಕ್ಟರ್ ಬಳಿ ಚೆಕಪ್ ಮಾಡಿಸಿಕೋ, ನಿನ್ನ ಒಳಗೆ ಏನಾದ್ರೂ ಕಡಿಮೆ ಆಗಿರಬಹುದೇನೋ ಅಂತ. ಇಬ್ಬರ ಮಧ್ಯೆ ನಡೆಯುತ್ತಿದ್ದ ಗಲಾಟೆಗಳಿಂದ ಬೇಸರ ಮಾಡಿಕೊಂಡು ಅವರಿಬ್ಬರು ಈಗ ನಗರದ ದೊಡ್ಡ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸಿಕೊಳ್ತಾರೆ. ರಿಪೋರ್ಟ್ ಅನ್ನು ನೋಡಿದ ತಕ್ಷಣ ರಾಜೇಶ್ ನಡುಗಿ ಹೋಗಿದ್ದ. ಅವನ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಗಿಬಿಟ್ಟಿತ್ತು. ತುಂಬಾ ಹೆಚ್ಚಿನ ಒತ್ತಡದಿಂದ ಮತ್ತು ಕುಡಿತದ ಚಟದಿಂದ ರಾಜೇಶ್ ಮುಂದೆ ಯಾವತ್ತೂ ತಂದೆಯಾಗೋದಿಲ್ಲ ಅಂತ ಅದರಲ್ಲಿ ಬರೆಯಲಾಗಿತ್ತು. ನನ್ನ ಜೀವನದಲ್ಲಿ ಯಾವತ್ತೂ ಮಕ್ಕಳಾಗೋದಿಲ್ಲ ಎನ್ನುವ ಸುದ್ದಿ ಅವನ ತಲೆಯ ಮೇಲೆ ಸಿಡಿಲು ಬಡಿದಂತೆ ಆಗಿತ್ತು. ಅವನ 2ನೆಯ ಹೆಂಡತಿಗೆ ಈ ವಿಷಯ ಗೊತ್ತಾದಾಗ ಅವಳು ಕೂಡ ರಾಜೇಶ್ಗೆ ವಿಚ್ಛೇದನ ಕೊಟ್ಟು ಅವನಿಂದ ದೂರವಾಗಿ ಬಿಟ್ಟಿದ್ಲು. ಈಗ ರಾಜೇಶ್ ಪೂರ್ತಿಯಾಗಿ ಒಂಟಿಯಾಗಿ ಬಿಟ್ಟಿದ್ದ. ಆ ದೊಡ್ಡ ಮನೆಯಲ್ಲಿ ಅವನಿಗೆ ಪದೇ ಪದೇ ಪಲ್ಲವಿಯ ನೆನಪೇ ಕಾಡ್ತಾ ಇತ್ತು. ಅವಳ ಅಮಾಯಕತ್ವ, ಅವಳ ಕಣ್ಣೀರು ನೆನಪಿಗೆ ಬರ್ತಾ ಇತ್ತು. ಅವನು ಅಂದುಕೊಳ್ತಾ ಇದ್ದ, ನನ್ನ ಸಂತೋಷ, ನನ್ನ ಸುಖ, ನನ್ನ ಜೀವನವನ್ನು ನನ್ನ ಕೈಯಾರೆ ನಾನೇ ಹಾಳಿ ಮಾಡ್ಕೊಂಡು ಬಿಟ್ಟೆ ಅಂತ. ಆದರೆ ಈಗ ಸಮಯ ಮೀರಿತು. ಈಗ ಅವನ ಬಳಿ ಪೂರ್ತಿ ಜೀವನ ಪಶ್ಚಾತ್ತಾಪ ಪಡುವುದನ್ನು ಬಿಟ್ರೆ ಇನ್ನು ಏನೂ ಉಳಿದಿರ್ಲಿಲ್ಲ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.